ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ನಾಳಿದ್ದು ಶುಕ್ರವಾರ ಮತ್ತು ಆಚೆ ನಾಳಿದ್ದು ಶನಿವಾರ ಪೂಜ್ಯ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಸ್ಮರಣಾರ್ಥ ಕಾರ್ಯಕ್ರಮಗಳು ಇರುತ್ತವೆ. ವಿದ್ವಾನ್ ಅನಂತ ಶರ್ಮಾ ಭುವನಗಿರಿ ಅವರು ಪೂಜ್ಯ ಸ್ವಾಮಿಗಳ ಪರಮಾರ್ಥ ಚಿಂತಾಮಣಿ ಮತ್ತು ಪರಿಶುದ್ಧ ವೇದಾಂತ ಸಾರ ಆ ಕೃತಿಗಳ ಬಗ್ಗೆ ಪ್ರವಚನ ನೀಡೋರಿದ್ದಾರೆ. ದಿನಾಂಕ 8 ಮತ್ತು 9. ಈ ಸಂಸ್ಥೆಯ ಜೊತೆ 6 ದಶಕಗಳಷ್ಟು ದೀರ್ಘಕಾಲ ಘನಿಷ್ಠವಾದ ಸಂಬಂಧ ಇದ್ದ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಅವರನ್ನು ಕುರಿತು, ವಿಶೇಷವಾಗಿ ಅವರ ರಾಮಾಯಣ ಅನುವಾದವನ್ನು ಅಧಿಕರಿಸಿ ವಾಚಸ್ಪತಿ ಪುರಸ್ಕೃತರು, ವಿದ್ಯಾವಾರಿಧಿ ಅಧ್ಯಾತ್ಮ ವಿದ್ಯಾಲಂಕಾರ ಡಾಕ್ಟರ್ ಎಸ್ ರಂಗನಾಥ್ ಅವರು ಈ 3 ದಿವಸಗಳ ಉಪನ್ಯಾಸ ಮಾಲಿಕೆಯನ್ನು ನೀಡಿ ನಮ್ಮನ್ನು ಋಣಿಗಳಾಗಿಸಿದ್ದಾರೆ. ಮೊದಲ ದಿವಸ ವಿದ್ವಾನ್ ರಂಗನಾಥ ಶರ್ಮಾ ಅವರ ಕೃತಿ ಸಂಪದದ ಪರಾಮರ್ಶನ ಪೂರ್ವಕ ಸಿಂಹಾವಲೋಕನ ನೀಡಿದರು ಡಾಕ್ಟರ್ ರಂಗನಾಥ್. ನಿನ್ನೆ ವಿದ್ವಾನ್ ರಂಗನಾಥ ಶರ್ಮರು ತರ್ಜನಿ ಚಾಚಿ ತೋರಿಸಿರುವ ಕೆಲವು ರಾಮಾಯಣ ರಸಪ್ರಸಂಗಗಳನ್ನು ಅವರು ನಮಗೆ ಸ್ಮರಣೆ ಮಾಡಿಕೊಟ್ರು. DVG ಪ್ರೇರಣೆಯಿಂದ ರಾಮಾಯಣದ ಆಳಕ್ಕೆ ಇಳಿದ ರಂಗನಾಥ ಶರ್ಮರು ರಾಮಾಯಣ ಕುರಿತ ಸಂಶೋಧಕರೇ ಆಗಿಬಿಟ್ರು. ರಾಮಾಯಣದ ಕಾವ್ಯ ಸೌಂದರ್ಯ ವೈಶಿಷ್ಟ್ಯದಿಂದ ಹಿಡಿದು ಪಾತ್ರಚಿತ್ರಣದವರೆಗೆ ಶರ್ಮರು ಗಹನ ವೀಕ್ಷಣೆಗೆ ಒಳಪಡಿಸದೇ ಇದ್ದ ಅಂಶ ಯಾವುದೂ ಉಳಿದಿಲ್ಲ ಅಂತ ಅನಿಸುತ್ತೆ. ಉದಾಹರಣೆಗೆ ನಿನ್ನೆ ಅವರು ಎತ್ಕೊಂಡ ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ. ಶರ್ಮರ ಮೊದಲು ಈ ವೇದಿಕೆಯಲ್ಲಿಯೇ ಆ ಉಪನ್ಯಾಸವನ್ನು ನೀಡಿದ್ದು. ರಾಮಾಯಣದಲ್ಲಿ ತ್ರಿಜಿಟೆ ಪ್ರಕರಣ, ಮಧುವನ ಪ್ರಕರಣ ಮೊದಲಾದ ಹಾಸ್ಯ ಪ್ರಸಂಗಗಳಂತೂ ಎಲ್ಲರಿಗೂ ಪರಿಚಿತವೇ ಆಗಿವೆ. ಆದರೆ ಅಲ್ಲಲ್ಲಿ ಒಂದು ಸಣ್ಣ ವಾಕ್ಯಖಂಡಗಳಲ್ಲೋ ಶ್ಲೋಕಾರ್ಧದಲ್ಲೋ ಬರುವಂಥ ಸ್ವಾರಸ್ಯ ಸ್ಥಾನಗಳನ್ನು ಕೂಡ ರಂಗನಾಥ ಶರ್ಮರು ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಇದು ರಾಮಾಯಣ ಕೃತಿ ಜೊತೆಗೆ ಅವರಿಗೆ ಎಷ್ಟು ಮಟ್ಟದ ತಾದಾತ್ಮ್ಯ ಏರ್ಪಟ್ಟಿತ್ತು ಅನ್ನೋದನ್ನು ಸೂಚಿಸುತ್ತೆ. ರಾಮಾಯಣದ ಇಂತಹ ವಿರಳ ಅಂಶಗಳ ಶೋಧನೆ ಬಹುಶಃ ಬೇರೆ ಯಾವ ಭಾಷೆಯಲ್ಲೂ ನಡೆದಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ರಾಮಾಯಣ ಕುರಿತ ಶರ್ಮರ ಮುನ್ನುಡಿಗಳು, ಅವಲೋಕನಗಳು, ಸೀತಾಯನಾದಿ ವಿಷಯಕ ಪ್ರಬಂಧಗಳು ಇವೆಲ್ಲನೇ ಸುಮಾರು ಒಂದು ದೊಡ್ಡ ಸಂಪುಟ ತುಂಬುವಷ್ಟು ಇವೆ. ಶರ್ಮರು ಗುರುತಿಸಿರುವ ಇಂತಹ ರಸಸ್ಥಾನಗಳ ಬಗ್ಗೆ ಅತ್ಯಂತ ಆಕರ್ಷಕ ವ್ಯಾಖ್ಯಾನ ನೀಡಿದ್ದಾರೆ ಡಾಕ್ಟರ್ ಎಸ್ ರಂಗನಾಥ್. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರ ಜನ್ಮಶತಾಬ್ದದ ಪರ್ವದಲ್ಲಿ ಈ ಕಾರ್ಯಕ್ರಮ ನಡೆದಿರೋದು ನಮಗೆಲ್ಲ ಬಹಳ ಆನಂದ ಕೊಟ್ಟಿದೆ. ಆರಂಭದಲ್ಲಿ ಅರಿಕೆ ಮಾಡಿದ ಹಾಗೆ ವಿದ್ವಾನ್ ರಂಗನಾಥ ಶರ್ಮಾ, ಶ್ರೀಮತಿ ಕಮಲಾಕ್ಷಿ ಶರ್ಮಾ ಸ್ಮಾರಕ ದತ್ತಿಯನ್ನು ಏರ್ಪಡಿಸಿರುವ ಅವರ ಪುತ್ರಿಯರು ಶ್ರೀ ಸದಾನಂದ, ಡಾಕ್ಟರ್ ನಾಗಭೂಷಣ, ಡಾಕ್ಟರ್ ಶಾರದಾ ಚೈತ್ರ ಮತ್ತು ಶ್ರೀಮತಿ ಜಯಶ್ರೀ ಅವರ ಪರಿವಾರಕ್ಕೆಲ್ಲ ಶುಭ ಕೋರ್ತೇನೆ. ಅವರಿಗೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಡಾಕ್ಟರ್ ಎಸ್ ರಂಗನಾಥ್ ಅವರಿಗೆ ಮತ್ತೊಮ್ಮೆ ನಮನಗಳು.
ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನನ್ನ ವಿದ್ಯಾಗುರುಗಳಾಗಿದ್ದಂತಹ ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರ ಈ ದತ್ತಿ ಉಪನ್ಯಾಸವನ್ನು ಮಾಡಬೇಕು ಅಂತ ನನ್ನಿಂದ ಏರ್ಪಡಿಸಿರೋದಕ್ಕೆ ನಾನು ಪ್ರಥಮವಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಅದರ ಗೌರವ ಕಾರ್ಯದರ್ಶಿಗಳಾಗಿರತಕ್ಕಂತಹ ನಾಡೋಜ ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿಯವರಿಗೆ ಹಾಗೂ ಎಲೆಮರೆ ಕುಂಬಳಕಾಯಾಗಿ ರಾಮಸ್ವಾಮಿಗಳು ಮಾತನ್ನೇ ಉಪಯೋಗಿಸೋದಾದರೆ ಎಲೆಮರೆ ಕಾಯಲ್ಲ, ಎಲೆಮರೆ ಕುಂಬಳಕಾಯಿ ಅಂತ ಹೇಳಿದರು ಅವರು ಹೋದ ಸಲ. ನನಗೆ ಸ್ಮರಣೆ ಸ್ವಲ್ಪ ಕಡಿಮೆ, ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಎಲೆಮರೆ ಕುಂಬಳಕಾಯಿ ಕರ್ಮಯೋಗಿ ಸನ್ಮಿತ್ರ BS ರಾಮು ಅವರಿಗೆ ಮತ್ತು ನನ್ನನ್ನು ಈ 2 ದಿನಗಳ ಕಾಲ ಸಹಿಸಿಕೊಂಡು ಕೇಳಿರ್ತಕ್ಕಂಥ ತಮಗೂ ಕೂಡ ನಾನು ಅತ್ಯಂತ ಆಭಾರಿ ಎಂಬುದಾಗಿ ಪ್ರಥಮವಾಗಿ ವಿನಂತಿಸಿಕೊಂಡು ನೆನ್ನೆಯ ಉಪನ್ಯಾಸವನ್ನು ಮುಂದುವರಿಸೋದಕ್ಕೆ ತಮ್ಮ ಅನುಮತಿಯನ್ನು ಕೋರ್ತಾ ಇದ್ದೀನಿ. ನೆನ್ನೆ ವಾಲ್ಮೀಕಿ ರಾಮಾಯಣ ದೃಷ್ಟಿಯಲ್ಲಿ ಹಾಸ್ಯ ಪ್ರವೃತ್ತಿ ಅನ್ನೋದನ್ನು ಪ್ರಾರಂಭಿಸಿದ್ದೆ, ಆದರೆ ಪೂರ್ತಿ ಮಾಡೋಕ್ಕಾಗಿರಲಿಲ್ಲ. ಇನ್ನೊಂದು ಸ್ವಲ್ಪ ವಿಷಯ ಬಿಟ್ಟು ಹೋಗಿತ್ತು. ಆದ್ದರಿಂದ ರಂಗನಾಥ್ ಶರ್ಮರು ಇದೇ ವೇದಿಕೆಯಲ್ಲಿ ಮಾಡಿರ್ತಕ್ಕಂಥ ಉಪನ್ಯಾಸಕ್ಕೆ ಅಪಚಾರ ಆಗಬಾರ್ದು ಅಂತ ಇಟ್ಕೊಂಡು ಅದನ್ನು ಮುಂದುವರಿಸಿಬಿಟ್ಟು ಆಮೇಲೆ ಭಗವತಿ ಸೀತೆ ಬಗ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ತಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಯೋಮುಖಿ ಪ್ರಸಂಗ ತನಕ ನೆನ್ನೆ ಬಂದಿದ್ದೆ. ಶೂರ್ಪಣಖೆಯಂತಹ ಇನ್ನೊಬ್ಬಳು ಅಯೋಮುಖಿ. ಅವಳ ಕಥೆ ಬಹಳ ಸ್ವಲ್ಪವೇ ಆದರೂ ಕೂಡ ದಂಡಕಾರಣ್ಯದಲ್ಲಿ ಈ ಬಗೆಯ ಲಜ್ಜೆಗೆಟ್ಟ ರಾಕ್ಷಸಿಯರು ಹಲವರಿದ್ದರು ಎಂಬುದಕ್ಕೆ ಇದು ಸೂಚನೆ. ಸೀತಾಪಹಾರದಿಂದ ಕಂಗೆಟ್ಟ ಶ್ರೀರಾಮ ಕಾಡಿನಲ್ಲಿ ಹೋಗ್ತಾ ಇದ್ದಾನೆ. ಲಕ್ಷ್ಮಣನು ಅಣ್ಣನ ದುಃಖಾತಿರೇಕದಿಂದ ದಿಗ್ಭ್ರಾಂತನಾಗಿದ್ದಾನೆ. ಇಬ್ಬರೂ ಕ್ರೌಂಚಾರಣ್ಯವನ್ನು ದಾಟಿ ದಕ್ಷಿಣಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೊಬ್ಬ ವಿಕೃತ ಆನೆಯಾದ ರಾಕ್ಷಸಿಯು ಗೋಚರಿಸ್ತಾಳೆ. ಅವಳಾದರೋ ಒರಟು ಚರ್ಮದ ಕರಾಳಿ ಲಂಬೋದರಿ. ಕೈಗೆ ಸಿಕ್ಕಿದ ಮೃಗಗಳ ಮಾಂಸವನ್ನು ತಿನ್ನುತ್ತಾ ಬೀಭತ್ಸಾಕಾರವಾಗಿದ್ದವಳು. ತಲೆ ಕೂದಲು ಬಿಚ್ಚಿ ಹರಡಿತ್ತು. ಅವಳೇ ಅಯೋಮುಖಿ. ಈ ಸಲ ಲಕ್ಷ್ಮಣನಿಗೆ ವಕ್ರಗತಿ ಕಾದಿತ್ತು. ಅವನು ಶ್ರೀರಾಮನ ಮುಂದುಗಡೆ ಹೋಗ್ತಾ ಇದ್ದ. ಮೊದಲು ಅಯೋಮುಖಿ ದೃಷ್ಟಿಗೆ ಬಿದ್ದವನು ಲಕ್ಷ್ಮಣ. ಅಯೋಮುಖಿ ಓಡುತ್ತಾ ಬಂದು ಲಕ್ಷ್ಮಣನನ್ನು ಅಪ್ಪಿಕೊಂಡಳು. ಬಾ ರಮಿಸೋಣ ಎಂದು ಕರೆದಳು. ಪ್ರಿಯ, ನಾನು ಲಭಿಸಿದ್ದು ನಿನಗೊಂದು ಲಾಭ ಎಂದಳು. ನಾಥ, ಗಿರಿ ಶೃಂಗಗಳಲ್ಲೂ ನದಿ ಪುಲಿನಗಳಲ್ಲೂ ಕೂಡ ನೀನು ಆಯುಷ್ಯವನ್ನೆಲ್ಲ ನನ್ನೊಡನೆ ಕಳೆಯಬಹುದು ಎಂದು ಹೇಳಿದಳು. ಲಕ್ಷ್ಮಣನಿಗೆ ತಡೆಯಲಾರದ ಕೋಪ ಬಂತು. ಖಡ್ಗವನ್ನು ಎಳೆದು ಅವಳ ಕಿವಿ ಮೂಗುಗಳನ್ನು ಕೊಯ್ದೇ ಬಿಟ್ಟನು. ಎಂಥ ಬಂಡ ಜನರು ಈ ರಾಕ್ಷಸಿಯರು ಎಂದು ಲಕ್ಷ್ಮಣನಿಗೆ ಅನ್ನಿಸಿರಬೇಕು. ಶೂರ್ಪಣಖಗಾದ ಗತಿಯೇ ಅಯೋಮುಖಿಗೂ ಆಯಿತು. ಮುಂದೆ ಮಂಥರೆಯನ್ನು ವರ್ಣನೆ ಮಾಡ್ತಾರೆ. ಮಂಥರೆಯ ಚಿತ್ರಣ ಹಾಸ್ಯ ಪೋಷಕವಾದದ್ದು. ಅವಳು ಕೈಕೇಯಿಯ ತವರು ಮನೆಯಿಂದ ಕೈಕೇಯಿಯೊಡನೆಯೇ ದಶರಥನ ಅರಮನೆಗೆ ಬಂದು ಸೇರಿಕೊಂಡಿದ್ದಳು. ಕೈಕೇಯಿಯನ್ನು ಬಾಲ್ಯದಿಂದಲೂ ಸೇವಿಸುತ್ತಿದ್ದರಿಂದ ಸಲಿಗೆ ಹೆಚ್ಚಾಗಿತ್ತು. ಅವಳೊಬ್ಬ ಮುದುಕಿ, ಸೊಂಟ ಬಾಗಿತ್ತು. ಅವಳು ಕುಬ್ಜೆ, ಗೂನಿ ಎಂದೇ ಅರಮನೆಯಲ್ಲಿ ಪ್ರಸಿದ್ಧಳಾಗಿದ್ದಳು. ವಾಲ್ಮೀಕಿ ಮುನಿಗಳು ಅವಳ ಪರಿಚಯವನ್ನು ಹೇಳುವುದೇ ಸೊಗಸಾಗಿದೆ. ಅಯೋಧ್ಯಕಾಂಡ 7ನೇ ಸರ್ಗ 1ನೇ ಶ್ಲೋಕ. ಜ್ಞಾತಿದಾಸಿ ಯಥೋ ಜಾತ ಕೈಕೇಯಾಸ್ತು ಸಹೋಷಿತ. ಯಥೋ ಜಾತ ಎಂದರೆ ಎಲ್ಲಿಯೋ ಹುಟ್ಟಿದವಳು. ಅದರ ವಿವರಣೆಯೂ ಕೊಡ್ತಾರೆ ರಂಗನಾಥ್ ಶರ್ಮರು. ಕುಲಗೋತ್ರಗಳೊಂದೂ ತಿಳಿಯದು, ಕೈಕೇಯಿಯ ಜೊತೆಗೆ ಇರುತ್ತಿದ್ದ ಒಬ್ಬ ದಾಸಿ. ನೋಡಿ, ಇದೇ ವರ್ಣನೆ ಕಾಳಿದಾಸನ ಕುಮಾರ ಸಂಭವದ 5ನೇ ಸರ್ಗದಲ್ಲಿ ಶಿವನ ವರ್ಣನೆ ಮಾಡುವಾಗ ಹೇಳ್ತಕ್ಕಂಥದ್ದು. ಶಿವನ ಕುಲ ಯಾವುದು, ಶಿವನ ಗೋತ್ರ ಯಾವುದು?
ಅದೇ ಪ್ರಶ್ನೆ ಅಲ್ಲಿ ಬರತಕ್ಕಂಥದ್ದು ಕೂಡ. ಆದರೆ ಇಲ್ಲಿ ಇವಳಿಗೆ ನಿಜವಾದ ಅರ್ಥದಲ್ಲಿ ಕುಲಗೋತ್ರಗಳು ಎಂಬತಕ್ಕಂಥದ್ದಿಲ್ಲ. ಆದರೆ ಶಿವ ಲೋಕಕ್ಕೆ ಕುಲಗೋತ್ರವನ್ನು ಉಂಟು ಮಾಡತಕ್ಕಂಥವನು, ಅಷ್ಟೇ ವ್ಯತ್ಯಾಸ ಎರಡಕ್ಕೂ ಕೂಡ. ಶ್ರೀರಾಮನ ಪಟ್ಟಾಭಿಷೇಕ ವೃತ್ತಾಂತ ತಿಳಿದೊಡನೆ ಅವಳ ಹೊಟ್ಟೆಗೆ ಬೆಂಕಿ ಬಿದ್ದಂತಾಯಿತು. ತಡ ಮಾಡದೆ ನೆಟ್ಟಿಗೆ ಕೈಕೇಯಿ ಸಮೀಪಕ್ಕೆ ಹೋದಳು. ಮನೆಗೆ ಬೆಂಕಿ ಬಿದ್ದು ಉರಿಯುತ್ತಿದ್ದರೆ ಎಷ್ಟು ಗಾಬರಿ ಚಿಂತೆಗಳಾಗುವುದೋ ಅಷ್ಟು ಗಾಬರಿ ಚಿಂತೆಗಳು ಆ ಕುಬ್ಜೆಗೆ ಆಯಿತು. ಕೈಕೇಯಿಯನ್ನು ಕೂಗುತ್ತಾ ಹೋದಳು. ಉತ್ತಿಷ್ಟ ಮೂಡೆ ಕಿಂ ಶೇಷಯ ಭಯಂ ತ್ವಾಂ ಅಭಿವರ್ತತೆ. ಏಳು ಏಳು ಮೂಡೆ, ಇನ್ನೂ ಮಲಗಿದ್ದೀಯಲ್ಲ, ಭಯವು ನಿನ್ನನ್ನು ಸುತ್ತುಗಟ್ಟಿದೆ ಎಂದಳು. ತನ್ನ ಜಾಣತನವನ್ನೆಲ್ಲ ಉಪಯೋಗಿಸಿ ಕೈಕೇಯಿಯ ಮನಸ್ಸನ್ನು ಕಲುಷಿತಗೊಳಿಸಿದಳು. ಭೋಜರಾಜ ಇದನ್ನು ವರ್ಣನೆ ಮಾಡ್ತಾನೆ. ಯಾಮೇ ಬಾಹುರ್ನಿಶಚರ ಕುಲೋನ್ಮೂಲನೆ ಮೂಲಹೇತು ಯಸ್ಯಾಶ್ಚಿತ್ತಂ ಪ್ರಕೃತಿ ಕುಟಿಲಂ ಗಾತ್ರಮಿತ್ರಂ ಬಭೂವ ಅಂಬೋಜಿನ್ಯಾ ಶಿಶಿರ ಸರಿತಃ ಕಾಸರಿ ವಾಂಛಮಂಬ ಕೈಕೇಯಾಸ ಸದಯ ಹೃದಯಂ ಮಂಥರ ನಿರ್ಮಮಂಥ. ಆ ಶ್ಲೋಕದಲ್ಲಿ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶ ಬರುತ್ತೆ ನೋಡಿ. ಒಬ್ಬ ವಾಲ್ಮೀಕಿ ಅನಂತರ ಬಂದಿರತಕ್ಕಂಥ ಎಷ್ಟು ಕವಿಗಳಿಗೆ ಉಪಜೀವ್ಯ ಆಗಬಲ್ಲವನು ಅನ್ನೋದು. ಆ ದೃಷ್ಟಿಯಿಂದ ನಾವು ನೋಡಬೇಕು. ಎಲ್ಲರೂ ಕೂಡ ವಾಲ್ಮೀಕಿಗೆ ಋಣಿಗಳೇ. ಜಾತೆ ಜಗತಿ ವಾಲ್ಮೀಕೌ ಕವಿ ರೀತಿ ಅಭಿದ ಅಭವತ್. ಅದಕ್ಕೆ ಒಂದು ಶ್ಲೋಕ ಹೇಳೋದು, ಕವಿ ಅನ್ನೋ ಶಬ್ದ ಯಾವಾಗ ಬಳಕೆಗೆ ಬಂತು? ವಾಲ್ಮೀಕಿಯಿಂದ ಕವಿ ಅನ್ನೋ ಶಬ್ದ ಬಳಕೆಗೆ ಬಂತೆ. ಕವಿ ಕವಿ ಕವಯ ಅಂತ ನಡೆಯುತ್ತೆ ಸಂಸ್ಕೃತದಲ್ಲಿ ಕವಿ ಶಬ್ದ. ಕವಿ ಅನ್ನೋ ದ್ವಿವಚನ ಯಾವಾಗ ಬಂತು ಅಂತ ಹೇಳಿದ್ರೆ ವ್ಯಾಸರ ಮಹಾಭಾರತದಿಂದ ಬಂತಂತೆ. ಕವಯ ಅನ್ನೋ ಬಹುವಚನ ಯಾವಾಗ ಬಂತು ಅಂದರೆ ದಂಡಿಯಿಂದ ಬಂತು ಅಂತ. ಜಾತೆ ಜಗತಿ ವಾಲ್ಮೀಕೌ ಕವಿ ರೀತಿ ಅಭಿದಾ ಭವತ್ ಕವಿ ಇತಿ ತಥೋ ವ್ಯಾಸೆ ಕವಯಸ್ತು ಐ ದಂಡಿನಿ ಅಂತ. ಕವಿ ಕವಿ ಕವಯ ಅಂತ. ಹಾಗೆ ಕವಿ ಅಂದರೆ ವಾಲ್ಮೀಕಿನೇ. ಶತಾಧಿಕ ವರ್ಷಗಳು ನಮ್ಮೊಡನೆ ಇದ್ದಂತಹ ಕಂಚಿ ಕಾಮಕೋಟಿ ಪೀಠಾಧೀಶ್ವರರಾಗಿರ್ತಕ್ಕಂಥ ಜಗದ್ಗುರುಗಳು ಚಂದ್ರಶೇಖರೇಂದ್ರ ಸರಸ್ವತಿಗಳು ಒಂದು ಉಪನ್ಯಾಸದಲ್ಲಿ ಹೇಳಿದರು, ಪದ್ಯಕಾವ್ಯ ಓದಬೇಕಾದ್ರೆ ವಾಲ್ಮೀಕಿ ರಾಮಾಯಣ ಓದಿ, ಗದ್ಯಕಾವ್ಯ ಓದಬೇಕಾದ್ರೆ ಪತಂಜಲಿ ಮಹಾಭಾಷ್ಯ ಓದಿ, ಗದ್ಯ ಪದ್ಯ ಎರಡೂ ಓದಬೇಕಾದ್ರೆ ಶಂಕರ ಭಾಷ್ಯ ಓದಿ ಅಂತ. ಇದು ಅವರ ಮಾತು, ಕಂಚಿ ಜಗದ್ಗುರುಗಳ ಮಾತು. ಮಂಥರೆ ಕೈಕೇಯಿಯ ಮೇಲೆ ಆವೇಶ ಆಗಕ್ಕೆ ಮುಂಚೆ ಕೈಕೇಯಿ ಮನಸ್ಸು ಹೇಗಿತ್ತು ಅಂದರೆ ತಿಳಿಯಾದ ಸರೋವರದ ನೀರು ತರಹ ಇತ್ತಂತೆ. ಯಾವಾಗ ಇವಳು ಅವಳ ಮನಸ್ಸಿನ ಮೇಲೆ ಪರಿಣಾಮ ಬೀಳಿದ್ರೋ ಆಗ ಕಾಡೆಮ್ಮೆ ನೀರಿಗಿಳಿದ್ರೆ ನೀರು ಹೇಗೆ ಬಗ್ಗಡವಾಗತ್ತೋ ಹಾಗೆ ಕೈಕೇಯಿ ಮನಸ್ಸು ಬಗ್ಗಡವಾಗೋಯಿತು ಅಂತ ವರ್ಣನೆ ಮಾಡ್ತಾನೆ ಭೋಜ. ಸೊ ಹಾಗೆ ಇಲ್ಲಿ ಕೈಕೇಯಿಯನ್ನು ಕೂಗುತ್ತಾ, ಏಳು, ಇನ್ನೂ ಮಲಗಿದ್ದೀಯಾ, ಭಯ ನಿನ್ನನ್ನು ಸುತ್ತುಗಟ್ಟಿದೆ ಎಂದಳು. ತನ್ನ ಜಾಣತನವನ್ನೆಲ್ಲ ಉಪಯೋಗಿಸಿ ಕೈಕೇಯಿಯ ಮನಸ್ಸನ್ನು ಕಲುಷಿತಗೊಳಿಸಿದಳು. ನೋಡಿ, ಅಲ್ಲಿ ಕೈಕೇಯಿ ಮನಸ್ಸಿಗೆ ಆ ರೀತಿಯಾಗಿರ್ತಕ್ಕಂಥ ಬೀಜವನ್ನು ಮಂಥರೆ ಬಿತ್ತದೇ ಹೋಗಿದ್ರೆ ಕೈಕೇಯಿ ವರವನ್ನು ಕೇಳ್ತಾ ಇರಲಿಲ್ಲ. ಕೈಕೇಯಿ ವರ ಕೇಳದೆ ಹೋಗಿದ್ರೆ ರಾಮ ಕಾಡಿಗೆ ಹೋಗ್ತಾ ಇರಲಿಲ್ಲ. ರಾಮ ಕಾಡಿಗೆ ಹೋಗದೆ ಹೋಗಿದ್ರೆ ಸೀತಾಪಹರಣ ಆಗ್ತಾ ಇರಲಿಲ್ಲ. ಸೀತಾಪಹರಣ ಆಗದೆ ಹೋಗಿದ್ರೆ ರಾವಣ ಸಾಯ್ತಾ ಇರಲಿಲ್ಲ. ರಾವಣ ಸಾಯದೆ ಹೋಗಿದ್ರೆ ಲಂಕೆ ಅಯೋಧ್ಯೆಗೆ ಸೇರ್ತಾ ಇರಲಿಲ್ಲ ಅನ್ನೋದನ್ನು ಒಂದು ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ಗೆ ಗೊತ್ತು, ರಿವರ್ಸಿಬಲ್ ರಿಯಾಕ್ಷನ್ ಅಂದರೆ ಏನು ಅಂತ. ಆ ಮುಖಾಂತರ ಭೋಜ ತೋರಿಸ್ಕೊಡ್ತಾನೆ. ಯಥಾ ಯಥಾ ರಾಘವ ರಾಜಧಾನೀಂ ವಿಹಾಯ ಸೀತಾ ವಿಪಿನೋತ್ಸುಕಾಭೂತ್ ತಥಾ ತಥಾ ಜಾಯತ ಯಾತು ಧಾನ ಲಂಕಾಂ ವಿನಾ ರಾಕ್ಷಸರಾಜಲಕ್ಷ್ಮೀ. ಯಾವಾಗ ಇಲ್ಲಿಂದ ಹೊರಡ್ತೋ ಸೀತೆ ಅಯೋಧ್ಯೆ ಬಿಟ್ಲೋ ಆಗಲೇ ಲಂಕೆ ಅಯೋಧ್ಯೆ ಕಡೆ ಮೂವ್ ಆಗೋದಕ್ಕೆ ಶುರುವಾಯಿತು ಅಂತ. ಅಷ್ಟು ಮಟ್ಟಿಗೆ ಇಮ್ಯಾಜಿನೇಷನ್ ಇಟ್ಕೊಂಡು ಭೋಜರಾಜ ಬರೀತಾನೆ. ಅದು ನಿಜವಾದ ಸೈನ್ಸ್ ಸ್ಟೂಡೆಂಟ್ಸ್ಗೆ ಬೋರ್ಡಲ್ಲಿ ರಿವರ್ಸಿಬಲ್ ರಿಯಾಕ್ಷನ್ ಬರೆದು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ನಾಟತ್ತೆ ಅಂತ. ಸುಮ್ಮನೆ ನಾನೇ ಮಾಡ್ಕೊಂಡಿರೋ ಮೆಥಡಾಲಜಿ ಅಷ್ಟೇ, ಏನು ಯಾರು ಹೇಳಬೇಕು ಅಂತಲ್ಲ, ನನಗೆ ನಾನೇ ಹೋಮ್ವರ್ಕ್ ಕೊಟ್ಕೊಂಡು ನಾನು ಮಾಡ್ತಕ್ಕಂಥದ್ದು ಅಷ್ಟೇ. ಸೊ ಈ ದೃಷ್ಟಿಯಿಂದ ಎಲೆ ಗೂನಿ, ನೀನು ಇಷ್ಟು ಬುದ್ಧಿವಂತೆ, ಇಷ್ಟು ಚೆನ್ನಾಗಿ ಮಾತನಾಡುವೆ ಎಂದು ನನಗೆ ಗೊತ್ತೇ ಇರಲಿಲ್ಲ. ಈ ಜಗತ್ತಿನಲ್ಲಿರುವ ಕುಬ್ಜೆಯರಲ್ಲಿ ನೀನೇ ಬುದ್ಧಿಶಾಲಿ. ಈ ಅಂತಃಪುರದಲ್ಲಿ ಎಷ್ಟೋ ಮಂದಿ ಗೂನಿಯರಿದ್ದಾರೆ, ಅವರೆಲ್ಲರೂ ಪಾಪಿಗಳು, ಕೆಲಸಕ್ಕೆ ಬಾರದವರು. ಮಂಥರೆ, ನೀನೊಬ್ಬಳೇ ಕಾರ್ಯದಕ್ಷಳು. ನೀನು ಗಾಳಿಯಿಂದ ಬಾಗಿದ
ತಾವರೆ ಬಳ್ಳಿಯಂತೆ ಇರುವೆ. ನಿನ್ನ ಎದೆಯು ಹೆಮ್ಮೆಯಿಂದ ಮುಂದೆ ಚಾಚಿಕೊಂಡಿದೆ. ಸುಂದರವಾದ ನಾಭಿಯುಳ್ಳ ನಿನ್ನ ಉದರ ಎದೆಯ ಉನ್ನತಿಯನ್ನು ಕಂಡು ನಾಚಿಕೆಯಿಂದ ಕೊರಗಿ ಕೃಶವಾಗಿದೆ. ಇದು ಯಾವುದನ್ನು ನಮಗೆ ಸ್ಮರಣೆ ತರುತ್ತೆ ಗೊತ್ತಾ? ಕುಮಾರ ಸಂಭವದಲ್ಲಿ ಪಾರ್ವತಿ ತಪಸ್ಸು ಮಾಡ್ತಾಳೆ. ಪಂಚಾಗ್ನಿ ತಪಸ್ಸು, ಜಲಾಗ್ನಿ ತಪಸ್ಸು. ಮಳೆಗಾಲದಲ್ಲಿ ಮೇಲಿಂದ ಮಳೆ ಹನಿ ಬಿದ್ದು ಪಾರ್ವತಿ ತಲೆ ಮೇಲೆ 1 ಹನಿ 2 ಹನಿ ಆಯ್ತಂತೆ. ತಲೆಯಿಂದ ಕೆಳಗೆ ಬಂದು ಕಣ್ಣಿನ ರೆಪ್ಪೆಗಳಿಗೆ ಬಿದ್ದು 2 ಹನಿ 4 ಹನಿ ಆಯ್ತಂತೆ. ಆಮೇಲೆ ಕೆಳಗೆ ಬಂದು ನಾಭಿಯೊಳಗೆ ಮಾಯವಾಯಿತು ಅಂತ ವರ್ಣನೆ ಮಾಡ್ತಾನೆ ಕಾಳಿದಾಸ. ಇಲ್ಲೂ ನಾಭಿ ಅಲ್ಲೂ ನಾಭಿ, ಅದರಿಂದ ಅದು ಪ್ರಾಸಂಗಿಕವಾಗಿ ನೆನಪಾಯಿತು. ಸುಂದರವಾದ ನಾಭಿಯುಳ್ಳ ನಿನ್ನ ಉದರವು ಎದೆಯ ಉನ್ನತಿಯನ್ನು ಕಂಡು ನಾಚಿಕೆಯಿಂದ ಕೊರಗಿ ಕೃಶವಾಗಿದೆ. ನಿನ್ನ ಮುಖ ನಿರ್ಮಲ ಚಂದ್ರನಂತೆ ಸುಂದರವಾಗಿದೆ. ಆಹಾ, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಮಂಥರೆ. ಸ್ವಚ್ಛವಾದ ಜಗನವು ಡಾಬಿನ ಎಳೆಗಳಿಂದ ಎಷ್ಟು ಮನೋಹರವಾಗಿ ಒಪ್ಪುತ್ತಿದೆ. ನಿನ್ನ ಮೊಣಕಾಲುಗಳು ಪಾದಗಳು ಎಷ್ಟು ಮಾಟವಾಗಿದೆ. ನಿನ್ನ ವಿಶಾಲವಾದ ತೊಡೆಗಳು ಈ ಬಿಳಿಯ ದುಕೂಲಕ್ಕೆ ಎಂಥ ಹೊದಿಕೆ. ಮಂಥರೆ, ನನ್ನ ಎದುರಿಗೆ ನೀನು ಹೋಗುತ್ತಿದ್ದರೆ ರಾಜಹಂಸಿಯಂತೆ ಕಾಣುತ್ತೀಯೇ. ವರ್ಣನೆ ಮಾಡ್ತಾರೆ ನೋಡಿ. ರಾಜಹಂಸ ಅನ್ನೋದು ನೈಷಧ ಕಾವ್ಯದಲ್ಲಿ 3ನೇ ಸರ್ಗದಲ್ಲಿ ಆಕಾಶ ಮಾರ್ಗದಿಂದ ಹಂಸ ಬಂದು ಇಳಿದು ನಳನ ಗುಣಗಾನವನ್ನು 137 ಶ್ಲೋಕದಿಂದ ಮಾಡುತ್ತೆ. ನಳ ಅಂದರೆ ಹೇಗಿದ್ದಾನೆ ಅಂತ. ನಿನಗೆ ನಿಜವಾಗ್ಲೂ ಮದುವೆ ಆಗಲೇಬೇಕು ಅಂತಿದ್ದರೆ ದಮಯಂತಿ, ಪ್ರಪಂಚದಲ್ಲಿರೋನು ಒಬ್ಬನೇ ಒಬ್ಬ ವ್ಯಕ್ತಿ, ಅವನೇ ನಳ. ಇನ್ಯಾರೂ ನಿನ್ನ ಸಮಾನ ಇಲ್ಲ. ನಿಶಾಶಶಾಂಕಂ ಶಿವಯ ಗಿರೀಶಂ ಶ್ರಿಯಾ ಹರಿಂ ಯೋಜಯತ ಪ್ರತೀತಃ ವಿಧೇರಪಿ ಸ್ವಾರಸಿಕ ಪ್ರಯಾಸ ಪರಸ್ಪರಂ ಯೋಗ್ಯ ಸಮಾಗಮಾಯ ಅಕುಂಚಿತಾಭ್ಯಾಮತ ಪಕ್ಷತಿಭ್ಯಾಂ ನಭೋ ವಿಭಾಗ ತರಸಾವತೀರ್ಯ ನಿವೇಶ ದೇಶ ತತದೂತ ಪಕ್ಷ ಪಪಾತ ಭೂಮ ಉಪವೈಮಿ ಹಂಸ ಆಕಸ್ಮಿಕ ಪಕ್ಷಪುಟಾ ಹತಾಯ ಕ್ಷಿತೇಸ್ತದಾಯ ಸ್ವನ ಉಚ್ಚಚಾರ ದ್ರಾಗಣ್ಯ ವಿನ್ಯಸ್ತದೃಶಸ್ಯ ತಸ್ಯಾಃ ಸಂಭ್ರಾಂತಮಂತಃಕರಣಂಚಕಾರ ನೇತ್ರಾಣಿ ವೈದರ್ಭಸುತಾ ಸಖೀನಾಂ ವಿಮುಕ್ತ ತತ್ತದ್ವಿಷಯಗ್ರಹಾಣಿ ಪ್ರಾಪುಸ್ತಮೇಕಂ ನಿರುಪಾಖ್ಯ ರೂಪಂ ಬ್ರಹ್ಮೇವ ಚೇತಾಂಸಿ ಯತವ್ರತಾನಾಂ ಹಂಸಂತನೌ ಸನ್ನಿಹಿತಂ ಚರಂತಂ ಮುನೇರ್ಮನೋವೃತ್ತಿರಿವ ಸ್ವಿಕಾಯಾಂ ಗ್ರಹೀತು ಕಾಮಾದರಿಣಾಶಯೇನ ಯತ್ನಾದಸೌ ನಿಶ್ಚಲತಾಂಜಗಾಹೆ ತಾಮಿಂಗಿತೈರಪ್ಯನುಮಾಯ ಮಾಯಾ ಮಯಿನ್ನ ಧೈರ್ಯದ್ವಿದುತ್ಪಪಾತ ತತ್ಪಾಣಿಮಾತ್ಮೋ ಪರಿಪಾತು ಕಂತೋ ಮೋಘಂ ವಿತೇನೆ ಪ್ಲಿತಿಲಾಗವೇನ ಧಾತುರ್ನಿಯೋಗಾದಿಹ ನೈಷಧೀಯಂ ಲೀಲಾಸರಸ್ಸೇವಿತುಮಾಗತೇಷು ಹೈಮೇಷು ಹಂಸೇಷು ಅಹಮೇಕ ಏವ ಭ್ರಮಾಮಿ ಭೂಲೋಕ ವಿಲೋಕನೋತ್ಕಃ ಧಾರ್ಯಕ್ಕತಂಕಾರಮಹಂ ಭವತ್ಯ ವಿಯದ್ವಿಹಾರಿ ವಸುದೈಕಗತ್ಯ ಅಹೋ ಶಿಶುತ್ವಂ ತವ ಖಂಡಿತನ್ನ ಸ್ಮರಸ್ಯ ಸಖ್ಯ ವಯಸಾಪ್ಯನೇನ ಕ್ರಿಯೇತ ಚೇತ್ಸಾದು ವಿಭಕ್ತಿ ಚಿಂತಾ ವ್ಯಕ್ತಿಸ್ತದಾ ಸಾ ಪ್ರಥಮಾಭಿಧೇಯ ಯಾಸ್ವೌಜಸಾಂ ಸಾಧಯಿತುಂ ವಿಲಾಸೈ ತಾವತ್ ಕ್ಷಮಾ ನಾಮ ಪದಂ ಬಹು ಸ್ಯಾತ್. ಈ ರೀತಿ ಹೋಗುತ್ತೆ 137 ಶ್ಲೋಕ. ನೈಷಧ 3ನೇ ಸರ್ಗದಲ್ಲಿ ನೈಷಧಂ ವಿದ್ವದ್ ಔಷಧಂ ಅಂತ ಹೇಳೋದು. ಹಿಂದೆ ನಾವೆಲ್ಲ ಅಂತ್ಯಾಕ್ಷರಿ ಕಾಂಪಿಟೇಷನ್ಗೆ ತಮಾಷೆಗೆ ಹೋಗ್ತಾ ಇದ್ವಿ. ಈಗ ಜಿ ಟಿ ವಿನಲ್ಲಿ ಹಿಂದಿ ಸಿನಿಮಾದು ತೋರಿಸ್ತಾರೆ ನೋಡಿ ಅಂತ್ಯಾಕ್ಷರಿ, ಅದು ಅಷ್ಟಕ್ಕಷ್ಟೇ. ಅದು ನಿಜವಾದ ಅಂತ್ಯಾಕ್ಷರಿ ಅಂದರೆ ಪಂಚಮಹಾಕಾವ್ಯಗಳು 4 ತುದಿನಲ್ಲಿರಬೇಕು. ಗೆಲ್ಲೋದಕ್ಕೆ ಏನು ಪ್ಲ್ಯಾನು ಅಂದರೆ ಮೊದಲು ಕಾಳಿದಾಸನ ಹೇಳಿ ಮುಗಿಸ್ಬಿಡೋದು. ಮೊದಲು ರಘುವಂಶ ಕುಮಾರ ಸಂಭವ ಹೇಳಿಬಿಟ್ರೆ ಅವನಿಗೆ ಬಾಯಿ ಕಟ್ಟೋಗುತ್ತೆ. ಆವಾಗ ಮಾಗ ತೆಗೆಯೋದು, ಆಮೇಲೆ ಭಾರವಿ ತೆಗೆಯೋದು, ಆಮೇಲೆ ನಳನ ಶ್ರೀಹರ್ಷ ನೈಷಧಕ್ಕೆ ಬಂದರೆ ಅವನ್ನ ಸೋಲಿಸೋದು. ಈ ತರಹ ಪಂದ್ಯ. 1976ರಲ್ಲಿ ಡೆಲ್ಲಿನಲ್ಲಿ ಕರ್ನಾಟಕ ರೆಪ್ರೆಸೆಂಟೇಷನ್ ಮಾಡಿ ನಾವು ಅಂತ್ಯಾಕ್ಷರಿ ಕಾಂಪಿಟೇಷನ್ಗೆ ಹೋದಾಗ 7 ದಿನ ನಡೀತು ಡೆಲ್ಲಿನಲ್ಲಿ ಅಂತ್ಯಾಕ್ಷರಿ ಕಾಂಪಿಟೇಷನ್. ಒಂದೊಂದು ಅಕ್ಷರಕ್ಕೆ 300 ಶ್ಲೋಕ ಬಾಯಿಗೆ ಬರ್ತಾಯಿತ್ತು ನನಗೆ ಆವಾಗ. ಈಗ ಮರ್ತೋಯ್ತು, ವಯಸ್ಸಾಗೋಯ್ತು. 100ಕ್ಕೇನು ಮೋಸ ಇಲ್ಲ, ಈಗಲೂ 300 ಬರ್ತಾಯಿತ್ತು ಒಂದೊಂದು ಅಕ್ಷರಕ್ಕೆ. 299 ಸಲ ಮಕಾರಕ್ಕೊಬ್ಬ ನಿಲ್ಲಿಸ್ದ ಡೆಲ್ಲಿನಲ್ಲಿ. 300ನೇ ಶ್ಲೋಕ ಮಕಾರದಿಂದ ಹೇಳಿ ಗೆದ್ದುಕೊಂಡು ಬಂದೆ ಆವಾಗ. ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದರೆ, ಏನೋ ಅದೊಂದು ಉತ್ಸಾಹ, ಅದೊಂದು ಹುರುಪು, ಅದೊಂದು ಬಾಲಿಶವಾಗಿರ್ತಕ್ಕಂಥ ಒಂದು ಎಕ್ಸಸೈಸ್ ಅಷ್ಟೇ. ಸೊ ಅದರಿಂದ ಏನು ಆಗತ್ತೆ ಅಂತಲ್ಲ, ಸುಮ್ಮನೆ ಹಂಸ ಬಂತಲ್ಲ ಅದಕ್ಕೋಸ್ಕರ ಏನೇನೋ ನೆನಪಾಯ್ತು ಅಷ್ಟೆ. ರಾಜಹಂಸಿಯಂತೆ ಕಾಣುತ್ತೀಯೇ ಅನ್ನೋದಕ್ಕೆ. ಶಂಬರಾಸುರನಲ್ಲಿದ್ದ ಮಾಯಗಳೆಲ್ಲ ನಿನ್ನಲ್ಲಿದೆ. ಅವನಿಗಿಂತ 1000 ಹೆಚ್ಚು ಮಾಯಗಳನ್ನು ನೀನು ಬಲ್ಲೆ. ಈ ಬುದ್ಧಿಶಕ್ತಿ, ಈ ರಾಜನೀತಿ, ಈ ಮಾಯಗಳು ಇಷ್ಟು ದಿನ ಎಲ್ಲಿದ್ದವು? ರಾಜನೀತಿ ಅಂದರೆ ರಾಜನೀತಿ ಲೀಲಾ ತ್ರಿಶತಾಧಿಕಂ ಅಂತ ದೀಪಕ್ ಘೋಷ್ ಎಂಬತಕ್ಕಂಥ ಕಲ್ಕತ್ತಾ ಯೂನಿವರ್ಸಿಟಿ ಪ್ರೊಫೆಸರ್ ಒಂದು ವಿಡಂಬನಾತ್ಮಕ ಕಾವ್ಯದಿಂದ ಈಗಿನ ಇರತಕ್ಕಂಥ ಪಾಲಿಟಿಷಿಯನ್ಸ್ನೆಲ್ಲ ಗೇಲಿ ಮಾಡಿದ್ದಾರೆ.
ಭೋ ರಾಜನೀತೆ ಪ್ರಣಮಾಮಿ ತುಭ್ಯಂ ಪುನಃ ಪುನಸ್ತೆ ಬಹವ ಪ್ರಣಾಮ. ಎಲೆ ರಾಜನೀತಿಯೇ, ನಿನಗೆ ದೊಡ್ಡ ನಮಸ್ಕಾರ. ಹೇಗೆ ಅಂತ ಹೇಳಿದ್ರೆ, ಅದ್ವೈತ ಮಾಯೇವ, ನೀನು ಅದ್ವೈತದ ಮಾಯೆ ತರಹ ಇದೆಯಾ ರಾಜನೀತಿ ಅಂತ ಅವರು ವರ್ಣನೆ ಮಾಡ್ತಕ್ಕಂಥದ್ದು. ಸೊ ಮಾಡರ್ನ್ ಲಿಟ್ರೇಚರಲ್ಲಿ ಈ ಥರದ್ದೆಲ್ಲ ತುಂಬ ಇದೆ. ಒಂದೊಂದಾಗಿ ನಾವು ನೋಡ್ತಾ ಹೋದರೆ, ಕುಬ್ಜೆ, ನಿನ್ನ ಮುಖಕ್ಕೆ ಚಿತ್ತಾರವಿರತಕ್ಕಂಥ ಬಂಗಾರದ ಒಂದು ತಿಲಕವನ್ನು, ಅನೇಕ ಒಡವೆಗಳನ್ನು ಮಾಡಿಸಿಕೊಡುತ್ತೇನೆ, ಬೆಲೆ ಬಾಳುವ ಸೀರೆಗಳನ್ನು ಕೊಡಿಸುತ್ತೇನೆ, ಅಪ್ಸರೆಯಂತೆ ನೀನು ತಿರುಗಾಡಿಕೊಂಡಿರಬಹುದು, ಚಂದ್ರನೊಡನೆ ಸ್ಪರ್ಧಿಸ್ತಕ್ಕಂಥ ನಿನ್ನ ಮುಖದ ಚೆಲುವು ಯಾರಿಗೂ ಇಲ್ಲ, ಇಲ್ಲಿರುವ ಕುಬ್ಜೆಯರು ನಿನ್ನ ಪಾದ ಸೇವೆ ಮಾಡುವರು. ನೋಡಿ ಏನೆಲ್ಲ ವರ್ಣನೆ ಮಾಡ್ತಾಳೆ ಅಂದರೆ, ಅವಳು ಆ ಗೂನಿ ಮತ್ತೆ ಕಾಣಿಸ್ಕೊಳ್ತಕ್ಕಂಥದ್ದು ಒಂದೇ ಸಲ. ಶ್ರೀರಾಮ ವನಕ್ಕೆ ಹೋಗಿದ್ದಾನೆ. ಭರತ ಅಯೋಧ್ಯೆಗೆ ಬಂದು ದಶರಥನ ಉತ್ತರ ಸಂಸ್ಕಾರಗಳನ್ನೆಲ್ಲ ಮಾಡಿದ್ದಾನೆ. ಶ್ರೀರಾಮನನ್ನು ಕರೆತರಬೇಕು ಎಂಬ ಸನ್ನಾಹದಲ್ಲಿ ಶತ್ರುಘ್ನನೊಡನೆ ಮಾತನಾಡ್ತಾ ಇದ್ದಾನೆ. ಆಗ ಸರ್ವಾಭರಣ ಭೂಷಿತಳಾದ ಕುಬ್ಜೆ ಕಾಣಿಸಿಕೊಂಡಳು. ಕುಬ್ಜೆಯು ಸರ್ವಾಭರಣ ಭೂಷಿತಳಾಗಿ ಪೂರ್ವ ದಿಕ್ಕಿನ ಬಾಗಿಲಿನಲ್ಲಿ ಪಕ್ಕನೆ ಕಾಣಿಸಿಕೊಂಡಳು. ಶ್ರೀಗಂಧವನ್ನು ಮೈಗೆ ತೊಳೆದುಕೊಂಡು ರಾಜಯೋಗ್ಯವಾದ ಪಟ್ಟದ ಸೀರೆಯನ್ನು ಉಟ್ಟಿದ್ದಳು. ನಾನಾ ಬಗೆಯ ಒಡವೆಗಳಿಂದ ತನ್ನನ್ನು ವಿಚಿತ್ರವಾಗಿ ಸಿಂಗರಿಸಿಕೊಂಡಿದ್ದಳು. ಚಿತ್ರವರ್ಣದ ಅಲಂಕಾರಗಳನ್ನು ಧರಿಸಿದ್ದಳು. ಸೊಂಟಕ್ಕೆ ಸೊಗಸಾದ ಡಾಬನ್ನು ಹಾಕಿದ್ದಳು. ಮೂರ್ತಿ ಸುಂದರವಾಗಿದ್ದರೆ ಒಡವೆಗಳ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ನೋಡಿ, ಯಾರು ಸಹಜವಾಗಿ ಚೆನ್ನಾಗಿರ್ತಾರೋ ಅವ್ರು ಏನೇ ಹಾಕ್ಕೊಂಡ್ರೂ ಚೆನ್ನಾಗಿರ್ತಾರೆ ಅಂತ. ಕಾಳಿದಾಸ ಈ ಮಾತನ್ನು ದುಷ್ಯಂತನ ಬಾಯಿಂದ ಶಕುಂತಲೆಯನ್ನು ನೋಡಿದಾಗ ಹೇಳಿಸ್ತಾನೆ. ಅಲ್ಲಿ ನೋಡಿ ಹೇಳ್ತಾನೆ ಅವನು, ಸರಸಿಜಮನವಿದ್ಧಂ ಶೈವಲೇ ನಾಪಿ ರಮ್ಯಂ ಮಲಿನಮಪಿ ಹಿಮಾಂಶೋರ್ ಲಕ್ಷ್ಮಲಕ್ಷ್ಮೀ ತನೋತಿ ಇಯಂ ಅಧಿಕ ಮನೋಜ್ಞ ವಲ್ಕಲೇ ನಾಪಿ ತನ್ವಿ ಕಮಿವಹಿ ಮಧುರಾಣ ಮಂಡನನ್ನ ಕೃತೀನಾಂ. ಎಷ್ಟು ಸೊಗಸಾಗಿದೆ ಆ ಶ್ಲೋಕ ನೋಡಿ. ಕಮಲ ಪಾಚಿಯಿಂದ ಕೂಡ್ಕೊಂಡಿದ್ರೂ ಕೂಡ ರಮಣೀಯವಾಗೇ ಕಾಣುತ್ತೆ. ಸುತ್ತಲೂ ಪಾಚಿ ಇರ್ಬೋದು, ಆದರೆ ಕಮಲಕ್ಕೆ ಯಾವ ಕುಂದು ಬರೋದಿಲ್ಲ. ಚಂದ್ರನಲ್ಲಿ ಕಪ್ಪು ಕಲೆ ಇದ್ದರೂ ಕೂಡ ಕಾಂತಿ ಹೆಚ್ಚುತ್ತಾನೆ ಇರುತ್ತೆ. ಅದರಿಂದ ನಾಜೂಕಾಗಿರ್ತಕ್ಕಂಥ ಶರೀರ ಇರತಕ್ಕಂಥವರಿಗೆ ನಾರುಮಡಿ ಉಟ್ಕೊಂಡಿದ್ರೂ ಅದು ಚೆನ್ನಾಗೇ ಕಾಣುತ್ತೆ. ಆಕರ್ಷಣೆಯಿಂದ ಇರ್ತಕ್ಕಂಥವರಿಗೆ ಏನು ತಾನೇ ಚೆನ್ನಾಗಿರೋದಿಲ್ಲ ಅಂತ. ಮನಸ್ಸು ನಮಗೆ ಸಮಾಧಾನವಾಗಿದ್ದರೆ ನಾರುಮಡಿನೇ ರೇಷ್ಮೆ ವಸ್ತ್ರಕ್ಕಿಂತ ಚೆನ್ನಾಗಿ ಕಾಣುತ್ತೆ. ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರಃ. ಭರ್ತೃಹರಿ ಹೇಳ್ತಾನೆ, ಯಾರಿಗೆ ಮನಸ್ಸಿಗೆ ಸಮಾಧಾನ ಇದೆಯೋ ಅವರೇ ನಿಜವಾದ ಶ್ರೀಮಂತರು ಅಂತ. ಇನ್ಯಾರು ಬೇರೆಯವರೆಲ್ಲ ಶ್ರೀಮಂತರು. ಯಾರು ನಿಜವಾಗಿರೋ ಶ್ರೀಮಂತರು, ಯಾರಿಗೆ ಮನಸ್ಸಿಗೆ ನೆಮ್ಮದಿ ಇದೆಯೋ ಅವರು. ಅಶಾಂತಸ್ಯ ಕುತಃ ಸುಖಂ. ಅದಕ್ಕೆ ಗೀತೆಯಲ್ಲಿ ಕೇಳ್ತಾ ಇರೋದು, ಶಾಂತಮು ಲೇಕ ಸೌಖ್ಯಮು ಲೇದು. ನಿಮಗೆ ಶಾಂತಿ ಬೇಕಾದರೆ ಸೌಖ್ಯ ಇರಬೇಕು. ಅದೆರಡೂ ಕೂಡ ಒಟ್ಟೊಟ್ಟಿಗೆ ಹೋಗುತ್ತೆ ಯಾವಾಗಲೂ ಕೂಡ. ಒಡವೆಗಳು, ನಿಜವಾಗಿರ್ತಕ್ಕಂಥ ಒಡವೆಗಳು ಯಾವುದು ಅಂತ ಹೇಳಿದರೆ ವಿದ್ಯೆನೇ ನಿಜವಾಗಿರ್ತಕ್ಕಂಥ ಒಡವೆ ಅಂತ. ಯಾಕೆಂದ್ರೆ ಯಾರು ಕಿತ್ಕೊಂಡು ಹೋಗೋಕ್ಕಾಗಲ್ಲ ಅದನ್ನು. ಕೇಯೂರಾಣಿನ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನನ್ನ ಕುಸುಮಂ ನಾಲಂಕೃತ ಮೂರ್ಧಜಾ ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಕಲ ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ನಿಜವಾದ ಭೂಷಣ ಯಾವುದು ಅಂದರೆ ವಾಕ್ಯ ಭೂಷಣ, ಇನ್ಯಾವುದೂ ಕೂಡ ಭೂಷಣ ಅಲ್ಲ ಅಂತ. ಅದಕ್ಕೆ ಬಸವಣ್ಣವರು ಹೇಳಿದ್ದು, ಆಡಿದರೆ ಮುತ್ತಿನಂತೆ ಮಾತನಾಡಬೇಕು ಅಂತ. ಇನ್ನೊಬ್ಬರು ಮನಸ್ಸು ನೋಯಿಸೋ ಹಾಗೆ ಮಾತಾಡಬೇಡಪ್ಪ ಅನ್ನೋ ದೃಷ್ಟಿಯಿಂದ. ನೋಡಿ, ಒಡವೆಗಳು ವಿಡಂಬನೆ. ಮುದುಕಿಯೂ ಕುರೂಪಿಯೂ ಆಗಿ ಬೆನ್ನು ಬಾಗಿರುವ ಕುಬ್ಜೆ ಪಟ್ಟೆ ಸೀರೆಯನ್ನು ಉಟ್ಟು ಮೈತುಂಬ ಒಡವೆಗಳನ್ನು ಧರಿಸಿದರೆ ಹೇಗೆ ಕಂಡಾಳು? ವಾಲ್ಮೀಕಿ ಮುನಿಗಳು ತಕ್ಕ ಉಪಮೆಯನ್ನೇ ಕೊಟ್ಟಿದ್ದಾರೆ. ರಜ್ಜು ಬದ್ದೇವ ವಾನರಿ. ಅದು ಮೂಲದಲ್ಲಿ ನೀವು ಅನುಭವಿಸೋ ಹಾಗೆ ಭಾಷಾಂತರದಲ್ಲಿ ಅನುಭವಿಸೋಕ್ಕಾಗಲ್ಲ. ಇರಲಿ, ಹಗ್ಗದಲ್ಲಿ ಕಟ್ಟಿದ ಹೆಣ್ಣು ಕೋತಿಯಂತೆ ಕಂಡಳು. ಯಾರು? ಮಂತರೆ. ಕೋತಿ ಆಡಿಸ್ತಕ್ಕಂಥವರು ಕೋತಿಯನ್ನು ಅಲಂಕಾರ ಮಾಡಿ ಹಗ್ಗದಲ್ಲಿ ಕಟ್ಟಿ ಹಿಡಿದುಕೊಂಡುತ್ತಾರಲ್ಲವೇ. ಭರತನಿಗೆ ಒಳ್ಳೆಯದಾಗಲಿ. ಭರತನು ಸೇನಾ ಸಮೇತನಾಗಿ ಚಿತ್ರಕೂಟಕ್ಕೆ ಹೊರಟಿದ್ದಾನೆ. ಶ್ರೀರಾಮನನ್ನು ಕರೆತರಬೇಕೆಂದು ಅವನ ಉದ್ದೇಶ. ದಾರಿಯಲ್ಲಿ ಭರದ್ವಾಜ ಮುನಿಗಳ ಸಂದರ್ಶನ ಉಂಟಾಗುತ್ತದೆ. ಭರತನ ಭ್ರಾತೃಪ್ರೇಮಕ್ಕೆ ಮೆಚ್ಚಿ ಮುನಿಗಳು ಒಂದು ವೈಭವದ ಔತಣವನ್ನೇ ಏರ್ಪಡಿಸುತ್ತಾರೆ. ತಪೋ ಮಹಿಮೆಯಿಂದ ಸ್ವರ್ಗ ಭೋಗವನ್ನು ಮೀರಿಸಿದ ಭೋಗ ಸಾಮಗ್ರಿಗಳನ್ನು ಒದಗಿಸಿದ್ದಾರೆ.
ಭರತನ ಸೈನಿಕರು ಉಂಡು ತಿಂದು ಕುಡಿದು ನೋಡಿ ನಲಿಯುತ್ತಿದ್ದಾರೆ. ಆ ಸೈನಿಕರ ಆಮೋದವನ್ನು ಮನೋಭಾವವನ್ನು ಕವಿಗಳು ಹೀಗೆ ಚಿತ್ರಿಸುತ್ತಾರೆ. ಆ ಸೈನಿಕರು ಬೇಕಾದ ಭೋಗಗಳನ್ನೆಲ್ಲ ಅನುಭವಿಸಿದರು, ಸುಗಂಧ ದ್ರವ್ಯಗಳನ್ನು ಪೂಸಿಕೊಂಡರು, ಅಪ್ಸರೆಯರೊಡನೆ ನಲಿದರು. ಅಲ್ಲಿಂದ ಹೊರಡುವುದೇ ಅವರಿಗೆ ಬೇಡ ಎನಿಸಿತು. ನಾವು ಅಯೋಧ್ಯೆಗೂ ಹೋಗೋದಿಲ್ಲ, ದಂಡಕಾರಣ್ಯಕ್ಕೂ ಹೋಗಲ್ಲ, ಇಲ್ಲೇ ಇದ್ದು ಬಿಡ್ತೀವಿ, ಭರತನಿಗೆ ಒಳ್ಳೆಯದಾಗಲಿ, ರಾಮ ಸುಖವಾಗಿರಲಿ ಎನ್ನುತ್ತಿದ್ದರು. ನೈವ ಅಯೋಧ್ಯಾಂ ಗಮಿಷ್ಯಾಮಃ ನ ಗಮಿಷ್ಯಾಮಿ ದಂಡಕಾನ್ ಕುಶಲಂ ಭರತಸ್ಯ ಅಸ್ತು ರಾಮಾಯಾಸ್ತು ತಥಾ ಸುಖಂ. ಅಯೋಧ್ಯಕಾಂಡ 91ನೇ ಅಧ್ಯಾಯ 59ನೇ ಶ್ಲೋಕ. ಸ್ವರ್ಗ ಎಂದರೆ ಇದೇ ಸರಿ ಎಂದು ಅವರು ಕೂಗಾಡಿದರಂತೆ. ಹೂಮಾಲೆಗಳನ್ನು ಧರಿಸಿ ಗುಂಪು ಗುಂಪಾಗಿ ಸೇರಿ ಕುಣಿದರು, ನಕ್ಕರು, ಹಾಡಿದರು, ಇಲ್ಲಿಂದಲ್ಲಿಗೆ ಭರದಿಂದ ಓಡಿದರು. ಒಂದು ರಾತ್ರಿ ಭಾರೀ ವೈಭವ. ರಾತ್ರಿ ಕಳೆಯಿತು, ಅಪ್ಸರೆಯರೂ ಇಲ್ಲ, ಔತಣಕೂಟವೂ ಇಲ್ಲ, ಸೈನಿಕರು ಭರತನ ಹಿಂದೆ ಹೋದರು. ನೋಡಿ ಹೇಗಿದೆ ಅನ್ನೋದಕ್ಕೆ ವರ್ಣನೆ. ಇನ್ನು ವಾನರ ಲೋಕ, ಅವರಲ್ಲಿ ಹೇಗೆ ಹಾಸ್ಯ ಕಾಣುತ್ತೆ ನೋಡಿ. ಯಾವ ಒಂದು ಅಂಶವನ್ನು ಬಿಡೋದಿಲ್ಲ ರಂಗನಾಥ ಶರ್ಮರು. ಪ್ರಾರಂಭದಲ್ಲಿ ಹಿರಿಯರು ಹೇಳಿದ್ದಾರೆ ಆ ಮಾತನ್ನು, ಸೂಚ್ಯವಾಗಾದರೂ ಅವರು ಹೇಳ್ತಾರೆ, ಯಾವ ಒಂದೇ ಅಂಶನೂ ಬಿಡೋದಿಲ್ಲ. ಅದು ವಾನರ ಲೋಕದಲ್ಲಿ ಹಾಸ್ಯ ಹೇಗಿತ್ತು ನೋಡಿ, ಅದನ್ನು ವರ್ಣನೆ ಮಾಡ್ತಾರೆ. ರಾಮಾಯಣದಲ್ಲಿ ಕಪಿಲೋಕವೂ ರಾಕ್ಷಸ ಲೋಕವೂ ಹಾಸ್ಯಕ್ಕೆ ಆಲಂಬನವಾಗಿದೆ. ಕಪಿಗಳ ಚೇಷ್ಟೆ, ರಾಕ್ಷಸರ ವಿಕಾರ ಹಾಸ್ಯಕ್ಕೆ ಇಂಬುಗೊಡುತ್ತದೆ. ರಾಮಾಯಣದ ಕಪಿಗಳಲ್ಲಿ 2 ಜಾತಿ ನೋಡಿ. ಕಪಿಗಳಲ್ಲೂ ಕೂಡ 2 ಜಾತಿ ಅಂತ. ಅಪ್ರಾಕೃತ ಕಪಿಗಳು, ಪ್ರಾಕೃತ ಕಪಿಗಳು. ದೇವತೆಗಳೇ ಕಪಿಗಳಾಗಿ ಜನಿಸಿದರಲ್ಲವೇ. ಇವರು ಮನುಷ್ಯರಂತೆ ಆಲೋಚಿಸುತ್ತಾರೆ, ಮಾತನಾಡುತ್ತಾರೆ. ವಿವೇಕ ವಿಚಾರಗಳೆಲ್ಲ ಮನುಷ್ಯರಿಗಿದ್ದಂತೆಯೇ ಆದರೂ ಆಗಾಗ ಮಂಗಚೇಷ್ಟೆಯನ್ನು ಮಾಡೋದುಂಟು. ಇವರಲ್ಲದೆ ಕಾಡಿನಲ್ಲಿ ಸಾಮಾನ್ಯ ಜಾತಿಯ ಮಂಗಗಳೂ ಉಂಟು. ಅವನ್ನು ವಾಲ್ಮೀಕಿ ಮುನಿಗಳು ಪ್ರಾಕೃತ ವಾನರರು ಎಂದು ಕರೆದಿದ್ದಾರೆ. ಯುದ್ಧಕಾಂಡ 74ನೇ ಅಧ್ಯಾಯ 80ನೇ ಶ್ಲೋಕ. ಹನುಮದಾದಿಗಳು ವಾನರ ಚೇಷ್ಟೆಯನ್ನು ಮಂಗತನ ಎಂದು ಗೇಲಿ ಮಾಡುವುದು ಉಂಟು. ಶ್ರೀರಾಮ ಲಕ್ಷ್ಮಣರನ್ನು ಮೊದಲು ನೋಡಿದಾಗ ಸುಗ್ರೀವ ಹೆದರ್ಕೊಂಡ. ತನ್ನನ್ನು ದಂಡಿಸಲು ವಾಲಿ ಅವರನ್ನು ಕಳಿಸಿರಬಹುದು ಎಂದು ವ್ಯಾಕುಲನೂ ಆದ. ಅವನ ಉದ್ವೇಗ ಕಂಡು ಹನುಮಂತ ಹೇಳುತ್ತಾನೆ, ಅಹೋ ಶಾಖಾಮೃಗತ್ವಂತೆ ವ್ಯಕ್ತಮೇವ ಪ್ಲವಂಗಮ. ಕಿಷ್ಕಿಂಧಾಕಾಂಡ 2ನೇ ಸರ್ಗ 17ನೇ ಶ್ಲೋಕ. ಆಹಾ ವಾನರೇಂದ್ರ, ನೀನು ಶಾಖಾಮೃಗ ಎಂಬುದು ಸ್ಪಷ್ಟವಾಯಿತು. ನೋಡಿ, ಕೋತಿಗಳಿಗೆ ಶಾಖಾಮೃಗ ಅಂತ ಕರೀತಕ್ಕಂಥದ್ದು. ಯಾವಾಗಲೂ ಕೂಡ ಒಂದು ಕೊಂಬೆ ಮೇಲೆ ಕೂತಿರುತ್ತೆ ನೋಡಿ. ನೀವು ಇವತ್ತು ಕೂಡ ಗಮನಿಸಿದರೆ ರಾಮಾಯಣ ಪಾರಾಯಣ ಮಾಡ್ತಾ ಇರೋವಾಗ ಅಥವಾ ರಾಮಾಯಣದ ಬಗ್ಗೆ ಹರಿಕತೆ ಆಡ್ತಾ ಇರೋವಾಗ ಪ್ರಾರಂಭದಲ್ಲಿ ಏನೂ ಇರೋದಿಲ್ಲ. ಆಮೇಲೆ ಎಲ್ಲಿಂದ ಬಂದು ಕೂತ್ಕೊಳ್ಳುತ್ತೋ ಯಾವುದೋ ಒಂದು ಕೊಂಬೆ ಮೇಲೆ ಯಾವುದೋ ಒಂದು ಕೋತಿ ಇದ್ದೇ ಇರುತ್ತೆ. ಹನುಮಂತ ಬಂದು ಕೇಳ್ತಾ ಇದ್ದಾನೆ ಅಂತ ಅದು ಅದರ ಪ್ರತೀಕ ಅನ್ನೋದು. ಪ್ರಾರಂಭದಲ್ಲಿ ನೋಡಿ ಅಲ್ಲಿ ಸುಳಿವೇ ಇರೋದಿಲ್ಲ. ಒಂದು 10 ನಿಮಿಷ ಶುರು ಮಾಡಿ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಕರೆಕ್ಟಾಗಿ ಅಲ್ಲಿ ಬಂದು ಕೂತಿರುತ್ತೆ ಅದು ಆ ಕೊಂಬೆ ಮೇಲೆ. ನನಗೆ 2-3 ಸಲ ಅದು ಅನುಭವ ಆಗಿದೆ. ಆ ತರಹ ರಾಮಾಯಣದ ಮೇಲೆ ಮಾತಾಡೋವಾಗ ಪ್ರಾರಂಭದಲ್ಲಿ ನಾನು ನೋಡಿದ್ದೀನಿ, ಎಲ್ಲೂ ಏನೂ ಇರೋದಿಲ್ಲ. ಆಮೇಲೆ ಅದು ಎಲ್ಲಿಂದ ಬರುತ್ತೋ ಏನೋ, ಭಾಷಣ ಮುಗಿದಷ್ಟು ಹೊಟ್ಟೋಗಿರುತ್ತೆ, ಇರೋದೇ ಇಲ್ಲ. ಸೊ ಹೇಳೋಕ್ಕಾಗಲ್ಲ. ಅದೆಲ್ಲ ಕೂಡ ಅದಕ್ಕೆ ಹೇಳೋದು ಹನುಮಂತನ ಒಂದು ಇದು ಅಂತ. ಇನ್ನು ಮದ್ಯದ ಅಮಲು ಅದನ್ನು ಕೂಡ ಬಿಟ್ಟಿಲ್ಲ. ಮಳೆಗಾಲ ಕಳೆದರೂ ಸುಗ್ರೀವ ಮಾತು ಕೊಟ್ಟಂತೆ ಸೀತಾನ್ವೇಷಣೆಗೆ ನೆರವು ನೀಡಲು ಬರಲಿಲ್ಲ ಎಂಬುದು ಶ್ರೀರಾಮನು ಉದ್ವಿಗ್ನನಾದ. ಲಕ್ಷ್ಮಣ ಕೋಪೋದ್ರಿಕ್ತನಾಗಿ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನನ್ನು ಎಚ್ಚರಿಸಲು ಧನುಷ್ಟಂಕಾರ ಮಾಡಿದ. ಸುಗ್ರೀವ ಲಕ್ಷ್ಮಣನನ್ನು ಸಂತೈಸುವುದಕ್ಕಾಗಿ ತಾರೆಯನ್ನು ಕಳಿಸಿಕೊಟ್ಟ. ಅಂತಹ ಸಮಯದಲ್ಲಿ ಸ್ತ್ರೀಯನ್ನು ಮುಂದಿಡುವುದೇ ಜಾಣತನ ಎಂದು ಅವನು ತೀರ್ಮಾನಿಸಿದ. ಸುಗ್ರೀವ ಮದ್ಯದ ಅಮಲಿನಲ್ಲಿದ್ದ, ತಾರೆಯೂ ಅಷ್ಟೇ. ಮದ್ಯಪಾನದಿಂದ ತಾರೆಯ ಕಣ್ಣಾಲೆಗಳು ತಿರುಗುತ್ತಿದ್ದವು. ನಡುವಿನಲ್ಲಿದ್ದ ಒಡ್ಯಾಣ, ಕೊರಳಲ್ಲಿದ್ದ ಚಿನ್ನ ಸರವ ಸಡಿಲವಾಗುತ್ತಿತ್ತು. ಅವಳು ಎಡವುತ್ತಾ ಬಳುಕುತ್ತಾ ಲಕ್ಷ್ಮಣನ ಸಮೀಪಕ್ಕೆ ಬಂದಳು. ಮದ್ಯದ ಅಮಲಿನಲ್ಲಿದ್ದ ಅವಳ ಮಾತಿನ ಧಾಟಿ ನೋಡಿ. ಲಕ್ಷ್ಮಣ, ಶ್ರೀರಾಮನ ಕೋಪಕ್ಕೆ ಕಾರಣ ಏನು ಎಂಬುದನ್ನು ನಾನು ಬಲ್ಲೆ. ಅವನ ಕಾರ್ಯ ವಿಳಂಬಿಸುತ್ತದೆ ಎಂಬುದನ್ನು ಬಲ್ಲೆ. ಈಗ ನಮ್ಮ ಕರ್ತವ್ಯ ಏನೆಂಬುದನ್ನು ಬಲ್ಲೆ. ಮನ್ಮಥನ ಬಲ ಎಷ್ಟು ದುರ್ವಾರ ಎಂಬುದನ್ನು ಬಲ್ಲೆ. ಸುಗ್ರೀವ ಯಾರಲ್ಲಿ ಆಸಕ್ತನಾಗಿರುವುದು ಅನ್ನೋದನ್ನು ಬಲ್ಲೆ ಎಂದು ಉಪಕ್ರಮಿಸಿದಳು.
ಈ ವಿಷಯವನ್ನು ಭಾಸಕವಿ ಹೇಗೆ ತೆಗೆದುಕೋತಾನೆ ಅಂದರೆ, ಪ್ರತಿಜ್ಞಾ ಯೋಗಂಧರ ನಾಟಕದಲ್ಲಿ ವತ್ಸರಾಜ ಅಥವಾ ಉದಯನನ್ನು ಮಹಾಸೇನ ಕಡೆಯವರು ಸೆರೆಮನೆಯಲ್ಲಿ ಹಾಕಿಬಿಟ್ಟಿದ್ದಾರೆ. ಈಗ ಸೆರೆಮನೆಯಿಂದ ಹೇಗೆ ತಪ್ಪಿಸೋದು ಅವನನ್ನು? ಈ ರುಮಣ್ವಾನ್ ಮತ್ತು ಯೋಗಂಧರಾಯಣ ಇಬ್ಬರು ಮಂತ್ರಿಗಳು ಕೂಡ ಒಗಟೊಗಟಾಗಿ ಕೋಡ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಕುಡ್ದವ್ರ ತರಹ ಮಾತಾಡ್ತಾ ಇದ್ದಾರೆ, ಅಸಂಬದ್ಧವಾಗಿ. ನೋಡಿದವ್ರು ಏನ್ಕೋಬೇಕು, ಅಯ್ಯೋ ಯಾರ ಕುಡುಕರು ಮಾತಾಡ್ತಾ ಇದ್ದಾರೆ, ಗಮನ ಕೊಡಬಾರ್ದು. ಆದರೆ ಒಂದೊಂದು ಪದಕ್ಕೂ ಕೂಡ ಕೋಡ್ ವರ್ಡ್ ಇನ್ನೊಬ್ಬನಿಗೆ ಮಾತ್ರ ಅರ್ಥ ಆಗತ್ತೆ. ಆ ರೀತಿ ಮಾತಾಡ್ತಾರೆ. ಧನ್ಯಾಹ ಸುರಭಿಹಿ ಮತ್ತಾಹ, ಧನ್ಯಾಹ ಸುರಭಿಹಿ ಅನುಲಿಪ್ತಾಹ, ಧನ್ಯಾಹ ಸುರಭಿಹಿ ಸ್ನಾತಾಹ, ಧನ್ಯಾಹ ಸುರಭಿಹಿ ಸಂಜ್ಞಪಿತಾಹ ಅಂತ ಆ ಶ್ಲೋಕ. ಯಾರು ಕುಡಿದು ಮತ್ತರಾಗಿದ್ದಾರೋ ಅವ್ರು ಧನ್ಯರು, ಯಾರು ದೇಹಕ್ಕೆಲ್ಲ ಅದನ್ನು ಮೆತ್ಕೊಂಡಿದ್ದಾರೋ ಅವ್ರು ಇದಕ್ಕೂ ಧನ್ಯರು, ಯಾರು ಅದರಲ್ಲೇ ಸ್ನಾನ ಮಾಡ್ತಾ ಇದ್ದಾರೋ ಅವ್ರು ಅದಕ್ಕಿಂತ ಧನ್ಯರು, ಯಾರು ಅದರಲ್ಲೇ ಮುಳುಗಿ ತೇಲ್ತಾ ಇದ್ದಾರೋ ಅವ್ರು ಎಲ್ರಿಗಿಂತ ಧನ್ಯರು ಅಂತ. ಇದು ಹೊರನೋಟಕ್ಕೆ ಇರತಕ್ಕಂಥ ಶ್ಲೋಕ. ಆದರೆ ಒಂದೊಂದಕ್ಕೂ ಕೂಡ ಗೂಢ ಅರ್ಥ, ಅಂತರಾರ್ಥ ಇನ್ನೊಬ್ಬನಿಗೆ ಮಾತ್ರ ಅರ್ಥ ಆಗತ್ತೆ. ಗೂಢಚಾರರು ಯಾವ ರೀತಿ ನಡ್ಕೋಬೇಕು ಶತ್ರು ದೇಶದಲ್ಲಿ ತಮ್ಮ ಸ್ವಾಮಿಯನ್ನು ಬಿಡಿಸೋದಕ್ಕೆ ಅನ್ನೋದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅದು. ದಟ್ ಈಸ್ ದಿ ಏನ್ಷಿಯಂಟ್ ಇಂಡಿಯನ್ ಸ್ಪೈ ಸಿಸ್ಟಮ್, ಎಸ್ಪಿಯೋನಾಜ್ ಸಿಸ್ಟಮ್. ಈಗ ದೊಡ್ಡದಾಗಿ ಹೇಳ್ತೀವಲ್ಲ, ಅದು ನಮ್ಮಲ್ಲಿ ಎಷ್ಟರ ಮಟ್ಟಿಗಿತ್ತೆ ಅಂತ ಹೇಳಿದ್ರೆ, ನೀವು ಮುದ್ರಾ ರಾಕ್ಷಸ ನಾಟಕ ಒಂದು ಓದಿದ್ರೆ ಸಾಕು. ಒಂದು ಸಲ ಅಮಾತ್ಯ ರಾಕ್ಷಸ ಚಾಣಕ್ಯನ ಆಸ್ಥಾನದಲ್ಲಿ ಒಬ್ಬ ಗೂಢಚಾರನ ಇಟ್ಟಿದ್ದಾನೆ ಅಂದರೆ ಅಷ್ಟೊತ್ತಿಗಾಗಲೇ ಚಾಣಕ್ಯನ ಕಡೆಗೆ ಇಬ್ಬರು ಇವನ ಆಸ್ಥಾನದಲ್ಲಿ ಇರ್ತಾ ಇದ್ರು. ಅದು ನಮ್ಮಲ್ಲಿ ಡೈಮಂಡ್ ಕಟ್ ಡೈಮಂಡ್ ಅಂತಿದ್ದಾರೆ ಒಂದು ಮಾತು, ಇಲ್ಲಿ ಸ್ಪೈ ಕಟ್ ಸ್ಪೈ ಆ ತರಹ. ಸೊ ಎಷ್ಟು ಹರಿತವಾಗಿ ನಡೀತಾ ಇತ್ತು ಬುದ್ಧಿ ಅನ್ನೋದಕ್ಕೆ. ಅದಕ್ಕೆ ಚಾಣಕ್ಯ ಎಂಥವನು, ಕೌಟಿಲ್ಯ ಕುಟಿಲ ಮತಿಹಿ ಅಂತಲೇ ಶುರುವಾಗುತ್ತೆ ಆ ಶ್ಲೋಕ. ನೋಡಿ, ಕುಟಿಲ ಅನ್ನೋದಕ್ಕೆ ಎರಡರ್ಥ ಇದೆ. ಕುಟಿಲ ಅಂದರೆ ಗುಂಗುರು ಅಂತಲೂ ಆಗತ್ತೆ, ಕುಟಿಲ ಅಂದರೆ ಕ್ರೂಕೆಡ್ ಅಂತಲೂ ಆಗತ್ತೆ. ಈಗ ಕಾಳಿದಾಸ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ಇರಾವತಿಯನ್ನು ವರ್ಣನೆ ಮಾಡುವ ಕುಟಿಲ ಕೇಶಿ ಅಂತ ಉಪಯೋಗಿಸ್ತಾನೆ. ಅಲ್ಲಿ ಗುಂಗುರು ಕೂರ್ಲಿರೋವಳು ಅಂತಲೇ ಹೊರತು ಕ್ರೂಕೆಡ್ ಮೈಂಡ್ ಅಂತಲ್ಲ ಅರ್ಥ ಮಾಡಬಾರ್ದು. ಆದರೆ ಚಾಣಕ್ಯನ ಹೇಳೋವಾಗ ಅಲ್ಲಿ ಗುಂಗುರು ಕೂರ್ಲು ಅನ್ನೋದು ಕೆಲಸಕ್ಕೆ ಬರೋದಿಲ್ಲ, ಅಲ್ಲಿ ಕ್ರೂಕೆಡ್ ಮೈಂಡ್ ಅಂತಲೇ ಅರ್ಥ ಮಾಡಬೇಕು. ನೋಡಿ, ಕುಟಿಲ ಅನ್ನೋದು ಸಂದರ್ಭಕ್ಕೆ ಅನುಗುಣವಾಗಿ ವ್ಯತ್ಯಾಸ ಆಗುತ್ತೆ. ಹೇಗತ್ತೆ ಅಂದರೆ, ಸೈಂಧವ ಮಾನಯ, ನೀವೆಲ್ಲ ಕೇಳಿದ್ದೀರ ಆ ಎಕ್ಸ್ಪ್ರೆಷನ್ನ. ಊಟಕ್ಕೆ ಕೂತಿರೋವಾಗ ಸೈಂಧವ ಮಾನಯ ಅಂದರೆ ಉಪ್ಪು ತರಬೇಕೇ ಹೊರತು ಕುದುರೆನ ತೊಗೊಂಬರ್ಬಾರ್ದು. ನೀನು ಯುದ್ಧಕ್ಕೆ ಹೋದಾಗ ಸೈಂಧವ ಮಾನಯ ಅಂದರೆ ಅಲ್ಲಿ ಉಪ್ಪು ತರಬಾರ್ದು, ಕುದುರೆ ತೊಗೊಂಬರ್ಬೇಕು ಅವನು. ಶಬ್ದ ಒಂದೇ ಆದರೂ ಕೂಡ ಸಂದರ್ಭಕ್ಕೆ ಅನುಗುಣವಾಗಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದನ್ನು ಬಾಣನನ್ನು ಮೀರಿಸ್ತಕ್ಕಂಥವ್ರು ಯಾರೂ ಇಲ್ಲ ಅದರಲ್ಲಿ, ಆ ರೀತಿ ಶಬ್ದ ಪ್ರಯೋಗ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದರೆ, ಅವನು ಹರಿಶಬ್ದಕ್ಕೆ 24 ಅರ್ಥ ಹೇಳ್ತಾನೆ 24 ಪ್ಯಾರಾಗ್ರಾಫಲ್ಲಿ. ಒಂದು ಪ್ಯಾರಾಗ್ರಾಫಲ್ಲಿ ಹರಿ ಅಂದರೆ ನಾರಾಯಣ ಅಂತ, ಇನ್ನೊಂದು ಪ್ಯಾರಾಗ್ರಾಫಲ್ಲಿ ಹರಿ ಅಂದರೆ ಕೋತಿ ಅಂತ. ನಾವು ನಾರಾಯಣ ಅಂತ ಹೇಳೋ ಅರ್ಥದಲ್ಲಿ ಕೋತಿ ಅಂತ ಏನಾದರೂ ಹೇಳಿಬಿಟ್ರೆ ನಾವು ಕೋತಿ ಆಗಿಬಿಡ್ತೀವಿ ಅಷ್ಟೆ. ನೋಡಿ ಎಷ್ಟು ಕಾಂಪ್ಲೆಕ್ಸ್ ಅಂದರೆ ಬಾಣನ ಶೈಲಿಯಲ್ಲಿ. ಅದಕ್ಕೆ ಹೇಳೋದು ವಾಣಿ ಬಾಣೋ ಬಭೂವ ಅಂತ. ಸ್ಪೀಚ್ ಹರ್ಸೆಲ್ಫ್ ಟುಕ್ ಎ ಮೇಲ್ ಫಾರ್ಮ್ ಆ್ಯಂಡ್ ಬಿಕೇಮ್ ಬಾಣ ಅಂತ. ಸೊ ಅದು ನಿಜವಾಗಿ ಪುರುಷ ಸರಸ್ವತಿ ಎಂಬತಕ್ಕಂಥ ಮಾತು ಬಾಣನಿಗೆ ಅನ್ವಯಿಸ್ತಕ್ಕಂಥದ್ದು. ಅದು ನಮ್ಮ ಗಣೇಶ್ ಅವ್ರಿಗೂ ಒಂದು ಬಿರುದಿದೆ ಅಂತ ಇಟ್ಕೊಳ್ಳಿ. ಸೊ ಅದು ಎಷ್ಟು ಜನಕ್ಕೆ ಗೊತ್ತೋ ಎಷ್ಟು ಜನಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ. ಉಜ್ಜಯಿನಿನಲ್ಲಿ ಅವರು ಒಂದು 85ನೇ ಇಸ್ವಿನಲ್ಲಿ ಕಾಳಿದಾಸ ಸಮಾರೋಹ, ನಾನು ಅವರು ಇಬ್ಬರು ಹೋಗಿದ್ವಿ. ಆವಾಗ ಪುರುಷ ಸರಸ್ವತಿನ ಬಿರುದು ಕಾಳಿದಾಸ ಅಕಾಡೆಮಿಯವರು ಉಜ್ಜಯಿನಿನಲ್ಲಿ ಗಣೇಶ ಕೊಟ್ಟಿದ್ದು. ಆವತ್ತು ಅವರು ಶ್ಲೋಕ ರಚನೆ ಮಾಡಿದ್ದು 60 ನಿಮಿಷದಲ್ಲಿ 60 ಶ್ಲೋಕ ಹೇಳಿದರು ಬಾಯಲ್ಲಿ. ಕಾವ್ಯಕಂಠನ ಬಿರಿದಿರೋದು ಕಾವ್ಯಕಂಠ ಗಣಪತಿ ಮುನಿಗಳಿಗೆ. ಅವರು ಉಡುಪಿನಲ್ಲಿ ತತ್ವಘಂಟಾ ಶತಕ ಅಂತ ಅಲ್ಲಿ ಹೇಳಿದ್ದಕ್ಕೆ ಅವರಿಗೆ ಕಾವ್ಯಕಂಠ ಅಂತ ಹೆಸರು ಬಂದಿದ್ದು. ಅದೇ ಕಾವ್ಯಕಂಠ ಪ್ರಶಸ್ತಿ ಗಣೇಶ್ ಅವ್ರಿಗೂ ಲಭಿಸಿದೆ. ಅದನ್ನು ಮರಿಬಾರ್ದು ಯಾರೂ ಕೂಡ. ಯಾಕೆ ಅಂತ ಹೇಳಿದ್ರೆ, ಅಂಥವರೆಲ್ಲ ಇಂಥ ವೇದಿಕೆಯಲ್ಲಿ ಮಾತಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಬೇರೆ ಉದ್ದೇಶ ಅಲ್ಲ. ನಾನು ಅವ್ರ ಜೊತೆ ಹೋಗಿದ್ದೆ ಅಂತ ಹೇಳ್ಕೊಳ್ಳೋದಾಗಲಿ, ಅವ್ರಿಗಾರಿ ಬಂದಿದೆ ಅಂತ ಹೇಳಬೇಕಾಗಲಿ ಅಲ್ಲ. ಆದರೆ ಈ ವೇದಿಕೆಯಲ್ಲಿ ಎಂತೆಂತಹ ಮಹನೀಯರು ಬಂದು ಮಾತಾಡಿದ್ದಾರೆ, ಅವ್ರ ಮುಂದೆ ಕೇಳ್ತಕ್ಕಂಥ ಸೌಭಾಗ್ಯ ನಿಮ್ದು ಏನಾಗಿದೆ, ಅಂಥವ್ರು ಅರೇಂಜ್ ಮಾಡಿರ್ತಕ್ಕಂತಹ ಕಾರ್ಯದರ್ಶಿಗಳು ಎಂಥವರು ಅಂತ ಹೇಳೋದಕ್ಕೆ ಮಾತ್ರ ನಾನು 2 ಮಾತು ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಬೇರೆ ಅಲ್ಲ. ಇಲ್ಲಿ ನೋಡಿ, ಲಕ್ಷ್ಮಣ ನಿನಗೆ ಕಾಮತಂತ್ರದ ಪರಿಚಯವಿದೆ. ಲಕ್ಷ್ಮಣನಿಗೆ ಕಾಮತಂತ್ರದಲ್ಲಿ ಆಸಕ್ತಿ ಇದ್ದರೆ ಒಂಟಿಯಾಗಿ ಅರಣ್ಯಕ್ಕೆ ಬರುತ್ತಿದ್ದಾನೆ, ಶೂರ್ಪಣಕ್ಕೆ ಅಯೋಮುಖಿಯರನ್ನು ದಂಡಿಸುತ್ತಿದ್ದಾನೆ. ಹೀಗಿರುವಾಗ ಲಕ್ಷ್ಮಣ ಅಂತಹ ದೃಶ್ಯವನ್ನು ನಿರೀಕ್ಷಿಸಿರಲಿಲ್ಲ. ಲಕ್ಷ್ಮಣನ ಒಳಗೆ ಬಂದನೆಂದು ಸುಗ್ರೀವನು ಊಹಿಸಿರಲಿಲ್ಲ. ಇಬ್ಬರಿಗೂ ದಂಗು ಬಡದಂತಾಗಿ ಕಣ್ಣರಳಿಸಿ ಒಬ್ಬರನ್ನೊಬ್ಬರು ನೋಡಿದರು.
ದದರ್ಶ ಸೌಮಿತ್ರಿಂ ಅಧೀನ ಸತ್ವಂ ವಿಶಾಲ ನೇತ್ರ ಸುವಿಶಾಲ ನೇತ್ರಂ. ಅಲ್ಲಿ ನೋಡಿ, ನೇತ್ರ ಎಷ್ಟು ಸೊಗಸಾಗಿ ಆ ಪ್ರಾಸ ಬರುತ್ತೆ ಅಂತ ಹೇಳಿದರೆ, ಅದು ಸಹಜವಾಗಿರ್ತಕ್ಕಂಥ ಕವಿಗಳು ಆ ರೀತಿ ಪ್ರಾಸ ಬರುತ್ತೆ. ನಾನು ಮೊನ್ನೆ ದಿನ ನನ್ನ ಪ್ರಾರಂಭದ ಉಪನ್ಯಾಸದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ರಂಗನಾಥ ಶರ್ಮರು ಶಂಕರ ಚರಿತಾಮೃತಂ ಎಂಬತಕ್ಕಂಥ ಕಾವ್ಯದಲ್ಲಿ 4 ಪಾದಗಳಲ್ಲಿ ಹ್ಯಾಕ್ ಪ್ರಾಸ ತಂದಿದ್ದಾರೆ ಅನ್ನೋದಕ್ಕೆ ಮಂಗಳ ಅನ್ನೋ ಶಬ್ದದ ಮೇಲೆ. ಅದು ಅದ್ಭುತವಾಗಿರ್ತಕ್ಕಂಥ ರೀತಿ. ಕೆಲವರು ಆದಿಪ್ರಾಸ ತರ್ತಾರೆ, ಕೆಲವರು ಅಂತ್ಯಪ್ರಾಸ ತರ್ತಾರೆ. ಆದರೆ ಶ್ಲೋಕ ಪೂರ್ತಿ ಪ್ರಾಸ ತರ್ತಕ್ಕಂಥದ್ದು ಪ್ರತಿಯೊಂದು ಪಾದದಲ್ಲೂ ಅದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಅದು ಯಾದಕ್ಕೆ ನಿಮ್ಗೆ ಆ ಪಾಯಿಂಟ್ ಒತ್ತೊತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಂಗನಾಥ ಶರ್ಮರು ಕೇವಲ ಅನುವಾದಕರಲ್ಲ ಅನ್ನೋದು ನಿಮಗೆ ಕೂತ್ಕೋಬೇಕಷ್ಟೆ. ಅನುವಾದದಲ್ಲಿ ಮಹತ್ ಕಾರ್ಯ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಸ್ವಂತ ಸೃಜನಾತ್ಮಕವಾಗಿರ್ತಕ್ಕಂಥ ಕೃತಿಗಳನ್ನು ಅವರು ಮಾಡಿದ್ದಾರೆ ಅನ್ನೋ ನಿಮಗೆ ಗಮನಕ್ಕೆ ಬರಲಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೆ. ಇನ್ನು ಹನುಮಂತನ ವಾನರತ್ವ ಅದೆಂಥದ್ದು ನೋಡಿ. ಕಪಿಚೇಷ್ಟೆ ಯಾವಾಗಲೂ ಹಾಸ್ಯಕರವಾದದ್ದೇ. ಹನುಮಂತನಲ್ಲಿಯೂ ಕೂಡ ಅಂಥ ಚೇಷ್ಟೆಯನ್ನು ವಾಲ್ಮೀಕಿ ಮುನಿಗಳು ವರ್ಣಿಸಿದ್ದಾರೆ. ರಾವಣನ ಅಂತಃಪುರದಲ್ಲಿ ಸೀತೆಯನ್ನು ಹುಡುಕ್ತಾ ಇರುವಾಗ ಹನುಮಂತನಿಗೆ ಮಂಡೋದರಿ ಗೋಚರಿಸ್ತಾಳೆ. ಅವಳೇ ಸೀತೆ ಎಂಬುದಾಗಿ ಹನುಮಂತನ ತರ್ಕ. ತರ್ಕಯಾಮಾಸ ಸೀತೇತಿ ರೂಪ ಯೌವನ ಸಂಪದ. ಹನುಮಂತನ ಆನಂದವನ್ನು ಏನು ವರ್ಣಿಸೋದು? ಸುಂದರಕಾಂಡ 10ನೇ ಸರ್ಗ 54ನೇ ಶ್ಲೋಕ ನೋಡಿ. ಆಸ್ಫೋಟಯಾಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ತನ್ನ ಕಪಿಚೇಷ್ಟಗಳನ್ನೆಲ್ಲ ಮಾಡಿಬಿಟ್ಟ ಹನುಮಂತ. ಸೀತೆ ಸಿಕ್ಕಿದ್ಲು. ಯಾರದು? ಮಂಡೋದರಿ. ಸೀತೆ ಅಲ್ವೇ ಅಲ್ಲ. ನೋಡಿ, ಅದು ಮಿಸ್ಟೇಕನ್ ನೋಷನ್ನು. ಅತಸ್ಮಿನ್ ತದ್ಬುದ್ಧಿ. ವೇದಾಂತದಲ್ಲಿ ಹೇಳೋದಾದರೆ, ಅನ್ಯತ್ರ ಅನ್ಯಧರ್ಮಾಧ್ಯಾಸ ಪರತ್ರ ಪೂರ್ವದೃಷ್ಟಾವಭಾಸ. ಏನಾದರೂ ಹೇಳ್ಕೊಳ್ಳಿ ನೀವು, ಇರತಕ್ಕಂಥದ್ದು ಮಂಡೋದರಿ ಇರತಕ್ಕಂಥವಳ ಮೇಲೆ ಇಲ್ಲದೇ ಇರತಕ್ಕಂಥ ಸೀತೆಯನ್ನು ಆರೋಪಣೆ ಮಾಡಿ ತಿಳ್ಕೊಳ್ತಕ್ಕಂಥದ್ದು ಹನುಮಂತ ಆ ಸಂದರ್ಭದಲ್ಲಿ ಆಗಿರತಕ್ಕಂಥದ್ದು. ಹೆಂಗೆ ಅಂದರೆ, ದೂರದಲ್ಲಿ ಅಂಕುಡೊಂಕಾಗಿ ಬಿದ್ದಿರತಕ್ಕಂಥ ಹಗ್ಗವನ್ನೇ ಹಾವು ಅಂತ ನಾವು ಭ್ರಮಿಸೋ ಹಾಗೆ, ಅಥವಾ ಸೂರ್ಯನ ಕಿರಣಗಳು ಕಪ್ಪೆ ಚಿಪ್ಪಿನ ಮೇಲೆ ಬಿದ್ದಾಗ ಅದೇ ಬೆಳ್ಳಿ ಅಂತ ನಾವು ಮೋಸ ಹೋಗೋ ಹಾಗೆ, ಮರುಮರೀಚಿಕೆ ಜರದಲ್ಲಿ ನೀರನ್ನು ಕಾಣೋ ಹಾಗೆ, ಸ್ಥಾಣುರ್ವ ಪುರುಷೋವ ಕೊನೆಯವರೆಗೂ ಇತ್ಯರ್ಥವೇ ಆಗೋದಿಲ್ಲ. ಅರಣ್ಯದಲ್ಲಿ ಕಾಡು ತಪ್ಪಿ ಹೋಗ್ತಾ ಇದ್ದಾಗ ಯಾವುದೋ ಮೋಟು ಮರ ಹಿಂಗಿದ್ದಾಗ ಪುರುಷ ಅಂತ ಭ್ರಮಿಸಿಬಿಡ್ತೀವಿ. ಇದೆಲ್ಲವೂ ಕೂಡ ನಮ್ಮ ವೇದಾಂತ ದೃಷ್ಟಿಯಿಂದ ಹೇಳೋದಾದರೆ ಪ್ರಾತಿಭಾಸಿಕ ಸತ್. 3 ರೀತಿ ಸತ್ತಿರೋದು: ಪ್ರಾತಿಭಾಸಿಕ, ವ್ಯಾವಹಾರಿಕ, ಪಾರಮಾರ್ಥಿಕ ಅಂತ. ಪ್ರಾತಿಭಾಸಿಕ ಸತ್ ಇದೆಲ್ಲ ಕೂಡ ಉದಾಹರಣೆಗಳು. ಹನುಮಂತ ಹರ್ಷದಿಂದ ಬಾಲವನ್ನು ಬಡಿದ. ತುಂಬ ಇಷ್ಟವಾಗಿರ್ತಕ್ಕಂಥ ಅಂಗ ಕೋತಿಗಳಿಗೆ ಯಾವುದು ಅಂದರೆ ಬಾಲ. ಅದಕ್ಕೆ ರಾವಣಾಸುರ ಪ್ಲ್ಯಾನ್ ಮಾಡಿಬಿಟ್ಟು ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಹೇಳಿದ್ದು. ಕೊನೆಗೆ ಏನು ಮಾಡಿಕೊಂಡ? ತನ್ನ ನಗರಕ್ಕೆ ಬೆಂಕಿ ಹಚ್ಚಿಸ್ಕೊಂಡ. ಅಷ್ಟೇ ಆಗಿದ್ದು. ಸೊ ಹೀಗೆ ಅದನ್ನು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ರಂಗನಾಥ ಶರ್ಮರ ವಾಣಿ ಆದಂತ ಹೇಳಿಬಿಡ್ತೀನಿ, ಯಾರು ಏನು ಅಂದ್ಕೊಂಡ್ರು ಕೂಡ. ಅವ್ರು ಹೇಳಿದ್ದು ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಒಂದು ಸಲ ಹೇಳಿದರು. ನಾವು ಮನೆಗೆ ಹೊರಗಡೆಯಿಂದ ಕೆಲವ್ರನ್ನ ಕರ್ಕೊಂಬರ್ತೀವಪ್ಪ, ಮನೆಗೆ ದೀಪ ಹಚ್ಚಲಿ ಅಂತ. ಆದರೆ ಅವರು ಮನೆಯೇ ಹಚ್ಚಿಬಿಡ್ತಾರೆ ಅಂತ. ಎಷ್ಟು ಮನಸ್ಸಿಗೆ ಅವ್ರಿಗೆ ಬೇಜಾರಾಗಿ ಆ ಮಾತು ಹೇಳಿರಬೇಕು ಅನ್ನೋದು ಆವತ್ತು ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಇರಲಿ, ಹನುಮಂತನು ತನ್ನ ಕರ್ತವ್ಯದಲ್ಲಿ ಅದ್ಭುತವಾದ ಜಯವನ್ನು ಗಳಿಸಿ ಲಂಕೆಯನ್ನು ದಹಿಸಿ ಹಿಂದಕ್ಕೆ ಬರ್ತಾ ಇದ್ದಾನೆ. ಕಪಿಸೇನೆ ಅವನನ್ನು ನಿರೀಕ್ಷಿಸ್ತಾ ಸಮುದ್ರ ತೀರದಲ್ಲಿ ಕಾದುಕೊಂಡು ಕುಳಿತಿದೆ. ಹನುಮಂತ ಸಮುದ್ರವನ್ನು ಲಂಘಿಸಿ ಬರುವಾಗಲೇ ಬಾಲವನ್ನು ಅಲ್ಲಾಡಿಸುತ್ತಾ ಗರ್ಜಿಸ್ತಾ ಇದ್ದಾನೆ. ಅವನ ಗರ್ಜನೆ ಕಪಿಗಳಿಗೆ ಕೇಳಿ ಆ ಹನುಮಂತ ಬರ್ತಾ ಇದ್ದಾನೆ ಎಂದು ಎಲ್ಲರೂ ಆನಂದದಲ್ಲಿ ತೇಲಾಡ್ತಾ ಇದ್ದಾರೆ. ವಾನರು ಹೂ ಅರಳಿದ ಮರದ ಕೊಂಬೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ಬೀಸುತ್ತಾ ಹನುಮಂತನಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನೋಡಿ, ಅವರು ಮಾಡೋ ಸ್ವಾಗತ ಹೇಗೆ ಅಂದರೆ ಈ ತರಹ ಕೋತಿಗಳು ಮಾಡ್ತಕ್ಕಂಥ ಸ್ವಾಗತ. ಸೊ ಹೂವಿಂದ ತಗೊಂಡ್ರು, ಅದರಿಂದ ಸ್ವಾಗತ ಮಾಡಿದರು. ಹನುಮಂತ ಬಂದೇ ಬಿಟ್ಟ. ಪರ್ವತ ಪ್ರಾಂತದಲ್ಲಿ ಆಕಾಶದಿಂದ ಧುಮುಕಿದ. ಕಪಿಗಳೆಲ್ಲರೂ ಉತ್ಸಾಹದಿಂದ ಓಡುತ್ತಾ ಬಂದು ಮುತ್ತಿಕೊಂಡರು. ಕೈಯಲ್ಲಿ ಹಣ್ಣು ಹಂಪಲು ಅವನಿಗೆ ಕಾಣಿಕೆಯಾಗಿ ತಂದರು. ಸೀತೆಯನ್ನು ನೋಡಿ ಬಂದೆ ಎಂದು ಹನುಮಂತ ಸಂಕ್ಷೇಪವಾಗಿ ತನ್ನ ಜಯವೃತ್ತಾಂತವನ್ನು ತಿಳಿಸಿದ. ವಾನರ ಹಾರಾಟ ಏನು ಕೇಳೋಣ. ಕೆಲವು ಆನಂದದಿಂದ ಕುಪ್ಪಳಿಸಿದರು, ಕೆಲವು ಕೀ ಎಂದು ಕೂಗಿದರು, ಕೆಲವು ಸಿಂಹನಾದ ಮಾಡಿದರು, ಕೆಲವು ಕಿಲಿಕಿಲ ಎಂದು ವಚಗುಟ್ಟಿದರು, ಕೆಲವು ಗರ್ಜನೆಗೆ ಪ್ರತಿಗರ್ಜನೆ ಮಾಡಿದರು, ಕೆಲವು ಉದ್ದವಾದ ಬಾಲವನ್ನು ನಿಮಿರಿಸಿ ನೆಲವನ್ನು ಬಡಿದರು. ಕೆಲವು ಕಪಿಗಳು ಗಿರಿಶಿಖರಗಳಿಂದ ಧುಮುಕಿ ಹನುಮಂತನ ಕೈಯಿಂದ ಮುಟ್ಟಿ ಮುಟ್ಟಿ ನೋಡಿದರು.
ತುಂಬ ಸಂತೋಷ ಆದರೆ ನೋಡಿ ಹೇಗೆ ಮಾಡ್ತೀವಿ ನಾವು ಅನ್ನೋದಕ್ಕೆ ಅವ್ರನ್ನ ಮುಟ್ಟಿಬಿಟ್ರೆ ನಮಗೊಂಥರ ಆತ್ಮೀಯತೆ. ತುಂಬ ದಿನ ಯಾರನ್ನಾದ್ರೂ ನೋಡದೆ ಹೋದರೆ ನಮಗೂ ಅವ್ರಿಗೂ ತುಂಬ ಹತ್ತಿರವಾಗಿರ್ತಕ್ಕಂಥ ನೆಂಟಸ್ತಿಗೆ ಇದ್ದರೆ ಅವ್ರನ್ನ ಮುಟ್ಟಿ ಮಾತಾಡಿಸ್ತಕ್ಕಂಥದ್ದು ಒಂದು ಸಹಜವಾಗಿರ್ತಕ್ಕಂಥ ಪ್ರವೃತ್ತಿ. ಅದನ್ನು ಮಾಡಿದರು. ಈ ರೀತಿಯಾಗಿ ವರ್ಣನೆ ಮುಂದುವರಿತಾ ಹೋಗುತ್ತೆ. ಮುಂದುವರಿತಾ ಮತ್ತೆ ಹೇಳ್ತಾರೆ ನೋಡಿ, ರಾಕ್ಷಸ ವಿಕೃತಿ ದರ್ಶನ. ರಾಕ್ಷಸರಲ್ಲಿ ಹೇಗಿತ್ತು ಅಂತ. ರಾಕ್ಷಸರ ವ್ಯವಹಾರ ಕಪಿಗಳ ಚೇಷ್ಟೆಯಂತೆ ಅಲ್ಲ. ಅವರ ನಡತೆಯಲ್ಲಿ ಒರಟುತನ, ವಿಕಾರಗಳೇ ಕಂಡುಬರುತ್ತದೆ. ಅವೂ ಸಹ ಅನೇಕ ವೇಳೆ ಹಾಸ್ಯಕ್ಕೆ ಇಂಬುಗೊಡುತ್ತದೆ. ಅವರಿಗೆ ಸಹಜವಾದ ನಡೆನುಡಿಗಳು ನಮ್ಮ ಹಾಸ್ಯಕ್ಕೆ ಪೋಷಕವಾಗುತ್ತದೆ. ರಾಕ್ಷಸಿಯರಲ್ಲಿ ಲಂಬೋದರ ಪಯೋಧರೆಯರಿರುವುದು ಸಾಧ್ಯ. ಗಂಡಸರೂ ಲಂಬ ಪಯೋಧರಾಗಿರುವುದು ಉಂಟು. ಹನುಮಂತ ಅಂಥವರನ್ನು ನೋಡಿದ್ದಾನೆ. ಯಾರ್ಯಾರನ್ನು ನೋಡ್ದ ರಾವಣನ ಒಂದು ಪ್ರದೇಶದಲ್ಲಿ ಅಂದರೆ ಏಕಾಕ್ಷಾನ್ ಏಕಕರ್ಣಾಂಶ್ಚ ಲಂಬೋದರ ಪಯೋಧರಾನ್ ಕರಾಲಾನ್ ಭುಗ್ನವಕ್ತ್ರಾಂಶ್ಚ ವಿಕಟಾನ್ ವಾಮನಾಂಸ್ತತ. ಇಂಥವ್ರನ್ನೆಲ್ಲ ನೋಡ್ದ ಅಲ್ಲಿ. ಪ್ರಹಸ್ತನ ಭಾರೀ ದೇಹದ ಭಾರೀ ಹೊಟ್ಟೆ ಇರತಕ್ಕಂಥವನು. ಅವನು ನೋಡಿದಾಗ ಶ್ರೀರಾಮನಿಗೂ ನಗು ಬಂತು. ಉವಾಚ ಸಸ್ಮಿತಂ ರಾಮ. ಅದನ್ನು ರೆಕಾರ್ಡ್ ಮಾಡಿದ್ದಾರೆ ವಾಲ್ಮೀಕಿಗಳು. ಯುದ್ಧಕಾಂಡ 58ನೇ ಸರ್ಗ 1ನೇ ಶ್ಲೋಕ. ಅತಿಕಾಯ ನೋಡಿ, ಹೆಸರೇ ಹೇಳೋ ಹಾಗೆ ಕಾಯ ಅಂದರೆ ದೇಹ, ಅತಿಕಾಯ ಅಂದರೆ ತುಂಬ ದೊಡ್ಡ ದೇಹ ಇರುವನು ಅಂತ. ಅವನು ಮೀರಿಸಿದ ಮಹಾಶರೀರವಂತ. ಎಲ್ಲರನ್ನೂ ಮೀರಿಸಿದವನು ಕುಂಭಕರ್ಣ. ಅವನ ನಿದ್ರೆ, ಆಹಾರ, ವಿಕೃತ ರೂಪ, ವಿಕಟ ವರ್ತನೆಗಳೆಲ್ಲ ವಿನೋದಕಾರಿಗಳು. ವಾಲ್ಮೀಕಿ ಮುನಿಗಳು ಅವನ ಚರಿತ್ರೆಯನ್ನು ಹಾಸ್ಯಪೂರ್ಣವಾಗಿ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಪ್ರಹಸ್ತ ಹತನಾಗಿ ತಾನೂ ಪರಾಜಿತನಾದಾಗ ರಾವಣನಿಗೆ ಯುದ್ಧದ ಬಿಸಿ ಮುಟ್ಟಿತು. ಅವನಿಗೆ ಕುಂಭಕರ್ಣನ ನೆನಪಾಯಿತು. ಲಂಕಾನಗರವೇ ಸಂಕಟದಲ್ಲಿರುವಾಗ ಕುಂಭಕರ್ಣ ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಸುಖಂ ಸ್ವಪಿತಿ ನಿಶ್ಚಿಂತಃ. ಅವನಿಗೆ ನಿದ್ರೆಯಿಂದ ಹೇಳ್ತಕ್ಕಂಥ ಸಂಭವನೇ ಇಲ್ಲ. ಮಲಗಿ ಕೇವಲ 9 ದಿನಗಳಾಗಿದೆ. 6 ತಿಂಗಳಿಂದ ಹಿಡಿದು 9 ತಿಂಗಳವರೆಗೆ ಅವನು ನಿದ್ರಿಸ್ತಕ್ಕಂಥದ್ದು ಸಾಮಾನ್ಯ. ಹಾಗಿರುವಾಗಿನ 9 ದಿನ ಆಗಿದೆ ಅಂದರೆ ಕಾಲ್ಭಾಗ ಕೂಡ ಆಗಿಲ್ಲ ನೋಡಿ ನಿದ್ದೆ. 9 ಷಟ್ 7 ಚ 8 ಚ ಮಾಸಾನ್ ಸ್ವಪಿತಿ ರಾಕ್ಷಸ. ಅದನ್ನು ಉದ್ಧರಿಸ್ತಾರೆ ಪ್ರಾಮಾಣಿಕವಾಗಿ. ಒರಿಜಿನಲ್ ಕೋಟ್ ಮಾಡದೆ ಹೇಳೋದೇ ಇಲ್ಲ ಏನು. ಸೊ ನಾಮೂಲಂ ಲಿಖ್ಯತೆ ಕಿಂಚಿತ್, ಅದು ರಂಗನಾಥಶರ್ಮರಿಗೆ ಅನ್ವಯಿಸ್ತಕ್ಕಂಥದ್ದು. ಯುದ್ಧಕಾಂಡ 60ನೇ ಸರ್ಗ 17ನೇ ಶ್ಲೋಕ. ರಾವಣನ ಆಜ್ಞೆಯಂತೆ ರಾಕ್ಷಸ ಭಟರು ಕುಂಭಕರ್ಣನ ಎಬ್ಬಿಸಲು ಹೋದರು. ಅವನು ಎದ್ದೊಡನೆ ಹಸಿವು ಅನ್ನುತ್ತಾನೆ. ಅದು ರಾಕ್ಷಸ ಭಟರಿಗೆ ಗೊತ್ತಿತ್ತು. ಆದ್ದರಿಂದ ಬೇಕಾದಷ್ಟು ಆಹಾರವನ್ನು ಜೊತೆಗೆ ತೆಗೆದುಕೊಂಡೇ ಹೋಗಿದ್ದರು. ಭವನವನ್ನು ಪ್ರವೇಶಿಸಿ ಕುಂಭಕರ್ಣನ ದೂರದಲ್ಲಿ ನೋಡಿದರು. ಮಲಗಿದ್ದ ಭೀಮಾಕೃತಿಯ ಕುಂಭಕರ್ಣ ಅಡ್ಡ ಬಿದ್ದಿರುವ ಪರ್ವತದಂತೆ ಗೋಚರಿಸಿದ. ಮುಂದೆ ಅವನನ್ನು ಎಬ್ಬಿಸಲು ಮಾಡಿದ ಪ್ರಯತ್ನಗಳೆಲ್ಲವೂ ವಿಚಿತ್ರ. ಆ ರಾಕ್ಷಸ ವ್ಯಾಘ್ರನ ಎದುರಿಗೆ ಮಾಂಸದ ರಾಶಿಯನ್ನೇ ಪೇರಿಸಿದರು. ಮಾಂಸದ ರಾಶಿಯೇ ಮೇರು ಪರ್ವತದಷ್ಟು ದೊಡ್ಡದಾಗಿತ್ತು. ಕುಡಿಯುವುದಕ್ಕಾಗಿ ರಕ್ತವನ್ನು ತುಂಬಿದ ಕೊಡಗಳನ್ನು, ಬಗೆ ಬಗೆಯ ಮದ್ಯಗಳನ್ನು ತಂದಿಟ್ಟರು. ಅವನ ಮೈಗೆ ಚಂದನವನ್ನು ಬಳಿದು ಪುಷ್ಪಮಾಲೆಗಳಿಂದ ಅಲಂಕರಿಸಿದರು. ಸುತ್ತಲೂ ದೀಪ ಹಾಕಿ ಸ್ವಾಮಿ ಬಹುಪರಾಕ್ ಎಂದು ಸ್ತೋತ್ರ ಮಾಡಿದರು. ಅನಂತರ ಗುಡುಗಿನಂತೆ ಕೂಗಿದರು, ಶಂಖಗಳನ್ನು ಊದಿದರು. ಕುಂಭಕರ್ಣನಿಗೆ ಎಚ್ಚರವೇ ಆಗಲಿಲ್ಲ. ಅನಂತರ ರಾಕ್ಷಸ ಭಟರು ಕುಂಭಕರ್ಣ ಗುದ್ದಿದರು. ಕೈಕಾಲುಗಳನ್ನು ಎಳೆದು ಹೊರಲಾಡಿಸಿದರು. ಭೇರಿಗಳನ್ನು ಬಡಿದರು, ಮೃದಂಗಗಳನ್ನು ಹೊಯ್ದರು, ಕೈ ಬಡಿದರು, ಕೂಗಿದರು, ಗರ್ಜಿಸಿದರು. ಆ ಗದ್ದಲ ಕೇಳಿ ಹಕ್ಕಿಗಳು ಭಯದಿಂದ ದಿಕ್ಕಿಗೆ ಚೆದರಿ ಆಕಾಶವನ್ನು ಅಡರಿ ತತ್ತರಿಸುತ್ತಾ ನೆಲಕ್ಕೆ ಉರುಳಿದವು. ಕುಂಭಕರ್ಣ ಮಾತ್ರ ಏಳಲಿಲ್ಲ. ಆಗ ಮಾತ್ರ ರಾಕ್ಷಸ ಭಟರಿಗೆ ದಿಕ್ಕೇ ತೋಚದೆ ಬುಸುಂಡಿ, ಗದೆ, ಮುಸಲ ಆಯುಧಗಳನ್ನು ಕೈಗೆ ತೆಗೆದುಕೊಂಡರು. ಒರಟರಾದ ರಾಕ್ಷಸರು ಸುಖನಿದ್ರೆಯಲ್ಲಿದ್ದ ಕುಂಭಕರ್ಣನನ್ನು ಬಂಡೆಗಳಿಂದ ಇರಿದರು, ಮುಸಲಗಳಿಂದ ತಿವಿದರು, ಗದೆಗಳಿಂದ ಹೊಡೆದರು, ಮರಗಳಿಂದ ಬಡಿದರು, ಅಂಗೈಗಳಿಂದ ಅಪ್ಪಳಿಸಿದರು, ಮುದ್ಗರಗಳಿಂದ ಜಡಿದರು, ಮುಷ್ಟಿಗಳಿಂದ ಗುದ್ದಿದರು. ಏನಾಯಿತು? ಕುಂಭಕರ್ಣ ಏಳಲಿಲ್ಲ. ಕುಂಭಕರ್ಣನ ಉಸಿರಾಟದ ರಭಸಕ್ಕೆ ಬಲಶಾಲಿಗಳಾದ ರಾಕ್ಷಸರಿಗೂ ಕಾಲೂರಿ ನಿಂತುಕೊಳ್ಳಲು ಸಾಧ್ಯವೇ ಆಗ್ತಾ ಇಲ್ಲ. ಕಡೆಗೆ ದೈತ್ಯರು ಸೊಂಟವನ್ನು ಬಿಗಿದು ಕಟ್ಟಿ ಗಾಢವಾದ ಪ್ರಯತ್ನಕ್ಕೆ ಕೈ ಹಾಕಿದರು. ಮೃದಂಗ,
ತಮಟೆ, ಬೇರಿ, ಶಂಖ, ಘಟವಾದ್ಯಗಳನ್ನು ಬಾರಿಸುತ್ತಾ 10,000 ರಾಕ್ಷಸರು ಒಟ್ಟಿಗೆ ಕೂಗಿದರು. ಕುಂಭಕರ್ಣನಿಗೆ ಎಚ್ಚರ ಆಗಲಿಲ್ಲ. ಕುದುರೆ, ಒಂಟೆ, ಕತ್ತೆ, ಆನೆ ಮೊದಲಾದ ಪ್ರಾಣಿಗಳನ್ನು ತಂದು ಅವುಗಳನ್ನು ಹೊಡೆದು ಕೂಗಿಸಿದರು. ಕುದುರೆಗಳು ಕೆನೆದವು, ಒಂಟೆಗಳು ಅರಚಿದವು, ಕತ್ತೆಗಳು ಕಿರಿಚಿದವು, ಆನೆಗಳು ಘೀಂಕರಿಸಿದವು. ಕುಂಭಕರ್ಣ ಹೇಳಲಿಲ್ಲ. ನೋಡಿ, ಆನೆಗಳಿಗೆ ಘೀಂಕಾರ ಅಂತ ಹೇಳೋದು. ಈ ತರ್ಕಶಾಸ್ತ್ರದವ್ರು ಏನು ಮಾಡ್ತಾರೆ ಅಂದರೆ, ಪ್ರತ್ಯಕ್ಷವಾಗಿ ಒಂದು ಆನೆ ಕಂಡರೂ ಕೂಡ ಅದನ್ನು ಆನೆ ಅಂತ ಒಪ್ಪಲ್ಲ. ಅವರ ಅನುಮಾನವೇ ಪರಮ ಪ್ರಮಾಣ ಅವರಿಗೆ. ಅದಕ್ಕೆ ತಾರ್ಕಿಕರ ಬಗ್ಗೆ ಒಂದು ಮಾತಿದೆ, ಪ್ರತ್ಯಕ್ಷೇಣ ಗಜಂ ದೃಷ್ಟ್ವಾಪಿ ಅನುಮಾನೇನ ಬುಬುತ್ಸಂತೆ ತರ್ಕರಸಿಕಾಹ ಅಂತ. ದೊಡ್ಡ ಆನೆ ಅದೇನು ಇರುವೇ ಅಲ್ಲ ಮಿಸ್ ಆಗೋದಿಕ್ಕೆ, ಆದರೂ ಅದನ್ನು ಆನೆ ಅಂತ ಅವ್ರು ಒಪ್ಪಲ್ಲ. ಅದು ಗೀಳಿಡಬೇಕು. ಗೀಳಿಡ್ತಕ್ಕಂಥ ಶಬ್ದ ಆನೆ ಬಾಯಿಂದ ಬರೋದರಿಂದ, ನನ್ನ ಎದುರುಗಡೆ ಇರ್ತಕ್ಕಂಥ ಪ್ರಾಣಿ ಗೀಳಿಡ್ತಾ ಬರೋದರಿಂದ ಇದು ಆನೆಯೇ ಆಗಿರಬೇಕು ಅಂತ ಅವ್ನು ತೀರ್ಮಾನ ಮಾಡೋಷ್ಟೊತ್ತಿಗೆ ಅದು ಬಂದು ಅವ್ನು ತುಳಿದಾಕ್ಬಿಟ್ರತ್ತೆ. ಅವನು ಇರೋದೇ ಇಲ್ಲ. ಸೊ ಈ ಅನುಮಾನ ಪ್ರಮಾಣಕ್ಕೆ ಪರಮ ಪ್ರಮಾಣ ತಾರ್ಕಿಕರು. ಎದುರುಗಡೆ ಇದ್ದಿದ್ದನ್ನು ಅವ್ರು ಒಪ್ಪಲ್ಲ. ಏನು ತುಪ್ಪದಿಂದ ದೊನ್ನೆನೋ, ದೊನ್ನೆಯಿಂದ ತುಪ್ಪನೋ, ದೊಡ್ಡ ಆರ್ಗ್ಯುಮೆಂಟು. ಬಗ್ಸಿದ್ರೆ ಗೊತ್ತಾಗಲ್ವಾ ಯಾವುದಂತ ಯಾವುದಿದೆ ಅಂತ. ಹಾಗೊಪ್ಪಲ್ಲ ಪ್ರತ್ಯಕ್ಷವಾಗಿ. ಅವರು ಎಲ್ಲವನ್ನು ತರ್ಕಬದ್ಧವಾಗಿಯೇ ತಿಳ್ಕೋಬೇಕು ಅಂತ. ವ್ಯಾಕರಣ ಓದ್ದವ್ರಿಗೂ ತರ್ಕ ಓದ್ದವ್ರಿಗೂ ಯಾವಾಗಲೂ ಪೈಪೋಟಿ. ನಮ್ಮ ಸಮಾನ ಬುದ್ಧಿವಂತರ ಇಲ್ಲ ಅಂತ. ವ್ಯಾಕರಣ ಓದ್ದವನು ತರ್ಕ ಓದ್ದವನು ಬೈದ್ನಂತೆ, ಯೂಯಂ ಸರ್ವೇ ಪಶವಃ, ನೀವೆಲ್ಲ ಪಶುಗಳು ಹೋಗ್ರಯ್ಯ, ನಿಮ್ಗೆ ಅರ್ಥ ಆಗಲ್ಲ ಅಂತ. ಇವನು ಸುಮ್ಮನೆ ಇರಬೇಕೋ ಇಲ್ವೋ, ತರ್ಕ ಓದ್ದವನು ಯದಿ ವಯಂ ಪಶವಃ ತರ್ಹಿ ಯೂಯಂ ತೃಣವಃ ಅಂತ ಹೇಳಿದ್ನಂತೆ. ನಾವೇನೋ ಪಶು ಸರಿ, ನೀವು ಯಾರು? ತೃಣ. ತೃಣ ಅಂದ್ರೇನೋ ಹುಲ್ಲು. ಪಶುಗಳೇನು ಮಾಡ್ತವೆ? ಹುಲ್ಲನ್ನು ತಿಂದಾಕ್ಬಿಡುತ್ತೆ, ನಮ್ಮ ಸವಾಸಕ್ಕೆ ಬರಬೇಡಿ ಅಂತ. ಎಲ್ಲಿ ಕೊನೆ ಮೊದಲು ಈ ರೀತಿ ಮಾತಾಡ್ತಾ ಇದ್ರೆ, ತಾರ್ಕಿಕ ಘಟಪಟೇತಿ ರಟೇಯು ಶಾಬ್ದಿಕ ಖಪಚಟೇತಿ ಪಟೇಯು ಮಾದೃಶಾಂತ ಸತತಂ ಸ್ಮರಣೀಯೌ ಚಂದ್ರಚೂಡ ಚರಣೌ ರಮಣೀಯೌ. ಅಪ್ಪೈ ದೀಕ್ಷಿತರ ದುರ್ಗಾ ಚಂದ್ರಕಲಾಸ್ತುತಿಯ 22ನೇ ಶ್ಲೋಕ. ಗಿರಿನಗರದ ಅಕ್ಷರಂ ಪಕ್ಕದಲ್ಲಿ ವಾಸವಾಗಿದ್ದಂತಹ ಜ್ಞಾನಸಾಗರ ಎಂಬುದಾಗಿ ಬಿರುದಾಂಕಿತರಾಗಿದ್ದಂತಹ ಶೇಷಾಚಲ ಶರ್ಮರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅದನ್ನು ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅಪ್ಪೈ ದೀಕ್ಷಿತರ ದುರ್ಗಾ ಚಂದ್ರಕಲಾಸ್ತುತಿ 22ನೇ ಶ್ಲೋಕದಲ್ಲಿ ಈ ಮಾತು ಬರೋದು. ಕಿಂತರ್ಕೇಣ ವಿತರ್ಕಿತೇನ ಶತಶೋ ಜ್ಞಾನೇನ ಕಿಂ ಛಂದಸ ಕಿಂ ಪೀತೇನ ಸುಧಾರಸೇನ ಬಹುಧಾ ಸ್ವಾಧ್ಯಾಯ ಪಾಠೇನ ಕಿಂ ಅಭ್ಯಸ್ತೇನ ಚ ಲಕ್ಷಣೇನ ಕಿಮಹೋ ಧ್ಯಾನೇನ ಚೇತ್ ಸರ್ವದಾ ಲೋಕಾಲೋಕ ವಿಲೋಕನೈಕ ಕುಶಲಃ ಜ್ಞಾನೇ ಹೃದಿ ಬ್ರಹ್ಮಣಃ ಘಟೋ ವಾ ಮೃತ್ಪಿಂಡೋಪ್ಯುನಿರ್ಪಚ ಧೂಮೋಗ್ನಿರಚಲಃ ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಸಿತರಸ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮಸೌಖ್ಯಂ ರಜಸುದೀ. ಶಂಕರಾಚಾರ್ಯ ಶಿವಾನಂದ ಲಹರಿ. ಸೊ ಅದರಿಂದ ಯಾವುದು ಘಟ, ಯಾವುದು ಪಟ, ಯಾವುದು ಕುಡ್ಯ, ಯಾವುದು ಕುಶಲ, ಈ ತಾರ್ಕಿಕರ ಭಾಷೆನೇ ಹಾಗೆ ಯಾವಾಗಲೂ ಕೂಡ. ಆ ಗದ್ದಲದೊಡನೆ ಬೇರಿ, ಶಂಖ, ಮೃದಂಗಗಳ ಘೋಷ ಸರ್ವಶಕ್ತಿಯಿಂದ ಮೇಳೈಸಿ ಕೋಲಾಹಲ ಮಾಡಿದರು. ಲಂಕೆಯೆಲ್ಲವೂ ಮೊಳಗಿ ಹೋಯಿತು. ರಾಕ್ಷಸನಿಗೆ ಮಾತ್ರ ಎಚ್ಚರ ಆಗಲಿಲ್ಲ. ರಾಕ್ಷಸರಿಗೆ ದಿಕ್ಕೇ ತೋಚಲಿಲ್ಲ. ಕೆಲವರು ಮುಂದೆ ಹೋಗಿ ಕುಂಭಕರ್ಣ ತಲೆ ಕೂದಲನ್ನು ಕೀಳತೊಡಗಿದರು. ಕೆಲವರು ಮುಂದೆ ಹೋಗಿ ಕುಂಭಕರ್ಣ ಕಿವಿಗಳನ್ನು ಕಚ್ಚಿದರು. ಕೆಲವು 100 ಕೊಡಗಳ ನೀರನ್ನು ತಂದು ಅವನ ಕಿವಿಗಳಲ್ಲಿ ಸುರಿದರು. ಕುಂಭಕರ್ಣ ಜಪ್ಪೆನ್ನಲಿಲ್ಲ, ಗಾಢ ನಿದ್ರೆಯಲ್ಲಿದ್ದಾನೆ. ಅದಕ್ಕೆ ಯಾರಾದರೂ ಎಬ್ಸಿದ್ರು ಎಳದೆ ಹೋದರೆ ಅವನೊಬ್ಬ ಕುಂಭಕರ್ಣ ಅಂತ ಹೇಳೋದು. ಇಟ್ ಹಸ್ ಬಿಕಮ್ ಎ ಪ್ರೊವರ್ಬಿಯಲ್ ಎಕ್ಸ್ಪ್ರೆಷನ್. ಒಂಥರ ದಿಗ್ಭ್ರಾಂತರಾದ ರಾಕ್ಷಸರು 1,000 ಆನೆಗಳನ್ನು ತಂದು ಅವನ ಮೈ ಮೇಲೆ ಓಡಾಡಿಸಿ ತುಳಿಸಿದರು. ಕುಂಭಕರ್ಣ ಯಾರೋ ಮೈಯನ್ನು ಮುಟ್ಟಿದಂತೆ ಎಚ್ಚರ ಆಯಿತು. ಯಾವಾಗ? 1000 ಆನೆಗಳು ಮೈ ಮೇಲೆ ಬಂದಾಗ. ಕಡೆಗೂ ಎದ್ದ. ಆಗ ಕುಂಭಕರ್ಣ ಆಕಳಿಸ್ತಾ ಎದ್ದು ಕುಳಿತುಕೊಂಡಂತೆ. ತನ್ನ ಹೊಡೆದಾಗಲಿ ಬಡಿದಾಗಲಿ ಅವನಿಗೆ ತಿಳಿಲೇ ಇಲ್ಲ. ಅವನಿಗೆ ತಿಳಿದಿದ್ದು ತನಗೆ ಹಸುವಾಗ್ತಾ ಇದೆ ಅಂತ ಮಾತ್ರ. ನಿದ್ದೆ ಜೋಮಿನಲ್ಲಿ ಒಂದ್ಸಲ ದೊಡ್ಡದಾಗಿ ಆಕಳಿಸಿದ್ನಂತೆ. ಪರ್ವತಾಗ್ರದಿಂದ ಬಿರ್ರನೆ ಬಿರುಗಾಳಿ ಬೀಸ್ದಂಗೆ ಆಯ್ತಂತೆ. ಕುಂಭಕರ್ಣ ಹಸಿವು ಹಸಿವು ಎನ್ನುತ್ತಾ ಮಾಂಸ ರಾಶಿಗಳನ್ನು ಕಬಳಿಸಿ ಬಾಯಾರಿಕೆ ಎನ್ನುತ್ತಾ ಕೊಡಗಟ್ಟಲೆ ರಕ್ತ ಕುಡಿದು ಹರವಿನಲ್ಲಿ ತುಂಬಿದ್ದ ಹೆಂಡಾಬಾಯಿಗೆ ಸುರುವಿಕೊಂಡ. ಆ ಸಮಯದಲ್ಲಿ ಅವನು ಎಬ್ಬಿಸಲು ಬಂದಿದ್ದಂಥ ರಾಕ್ಷಸರು ಓಡಿ ಹೋಗಿ ಅವಿತ್ಕೊಂಡ್ಬಿಟ್ರಂತೆ. ಕುಂಭಕರ್ಣ ತಿಂದು ತೇಗಿದ ಮೇಲೆ ಮೆಲ್ಲನೆ ಒಬ್ಬೊಬ್ಬರಾಗಿ ಕಾಣಿಸ್ತಾ ಬಂದ್ರಂತೆ. ಓಹೋ, ಇವರೆಲ್ಲರೂ ಸೇರಿ ನನ್ನನ್ನು ನಿದ್ದೆಯಿಂದ ಎಬ್ಬಿಸಿದ್ದಾರೆ ಎಂದು ಆಗ ಕುಂಭಕರ್ಣನಿಗೆ ಅರಿವಾಯ್ತಂತೆ. ಮೊದಲು ಹೊಟ್ಟೆಗೆ ಬೀಳಬೇಕು, ಇಲ್ಲದೆ ಹೋದರೆ ಗಮನ ಎಲ್ಲಿ ಬರುತ್ತೆ. ಅದಕ್ಕೆ ನಮ್ಮದೊಂದು ಮಾತಿದೆ ಸಮೃದ್ಧದಲ್ಲಿ, ಬುಭುಕ್ಷಿತಂನ ಪ್ರತಿಭಾತಿ ಕಿಂಚಿತ್ ಅಂತ. ಹಸುವಾಗಿರೋವರಿಗೆ ಏನು ಅರ್ಥ ಆಗೋದಿಲ್ಲ ಅಂತ.
ಹಾಗೆ ತೀರಾ ಊಟ ಮಾಡಿದ್ರೂ ಅರ್ಥ ಆಗಲ್ಲ. ಆವಾಗ ನಿದ್ದೆ ಬರ್ತಾ ಇರುತ್ತೆ, ಇವಾಗ ಹಸುವಾಗಿ ಅರ್ಥ ಆಗಲ್ಲ, ಆವಾಗ ಊಟ ಜಾಸ್ತಿಯಾಗಿ ಅರ್ಥ ಆಗಲ್ಲ. ಅದಕ್ಕೆ ನಾನು ಹೇಳೋದು ಮಕ್ಕಳಿಗೆ, ಏನಪ್ಪ ಮಾಡೋದು, 12:30 1 ಕ್ಲಾಸ್ ತೊಗೊಂಡ್ರೆ ನಿಮಗೆ ಊಟದ ಕಡೆ ಗಮನ ಇರುತ್ತೆ. 2 ರಿಂದ 3 ಕ್ಲಾಸ್ ತೊಗೊಂಡ್ರೆ ಆಗ್ತಾನೆ ಊಟ ಮಾಡಿ ಬಂದಿರ್ತಾರೆ, ನಿದ್ದೆ ಬರ್ತಾ ಇರುತ್ತೆ. ಅದು ನಿಮ್ಗೆ ಹೇಗೆ ಏನು ಮಾಡೋದು ನಾನು ಅಂತ. ಸೊ ಯಾವಾಗಲೂ ಕೂಡ ಎದ್ದು ಕೂತಿರೋರನ್ನ ಮಲಗಿಸ್ಬಾರ್ದು, ಮಲಗಿರೋರನ್ನ ಎದ್ದು ಕೂಡ್ಸೋ ಹಂಗೆ ಪಾಠ ಮಾಡಬೇಕು. ಆವಾಗ ಏನೋ ಪ್ರಳಯ ಆಗ್ತಾ ಇದ್ದಾರೆ ಠಕ್ ಅಂತ ಎದ್ದು ಕೂತ್ಕೊಂಡ್ಬಿಡ್ಬೇಕು ಎಲ್ಲರೂ ಕೂಡ. ಅದೇನೋ ಗ್ರಾಚಾರ, ನನಗೆ 2 ರಿಂದ 3 ಗಂಟೆನೇ ಕ್ಲಾಸ್ ಹಾಕ್ಬಿಡ್ತಾರೆ, ಟೈಮ್ ಟೇಬಲ್ಲು. ಊಟ ಮಾಡ್ಕೊಂಡು ಬಂದಿರ್ತಾರೆ ಅವರು, ಆವಾಗ ತಾನೆ ಅವ್ರಿಗೆ ಆ ಮೂಡಲ್ಲಿ ಎಬ್ಬಿಸಿ ಕೂಡಿಸ್ಬಿಟ್ಟು ಪಾಠ ಮಾಡಬೇಕು. ಏನು ಮಾಡೋದು? ರಾವಣ ತನ್ನನ್ನು ಎಬ್ಬಿಸಿದ್ದು ಏಕೆ ಎಂದು ಅವನಿಗೆ ಪ್ರಶ್ನೆ. ಸರಿ, ರಾಮ ಲಕ್ಷ್ಮಣರ ವಾನರ ಸೇನೆ ಕೊಂದ ಮೇಲೆ ಅಣ್ಣನನ್ನು ಹೋಗಿ ನೋಡಿದ್ರೆ ಆಯಿತು. ರಾವಣನ ಮೊದಲು ನೋಡುವುದೇ ಯುಕ್ತ ಎಂದು ರಾಕ್ಷಸ ಭಟ್ರು ನಿವೇದನೆ ಮಾಡಿಕೊಂಡ್ರು. ಮೊದಲು ಹೋಗಿ ಕೇಳಿ ಸ್ವಾಮಿ, ನಿಮ್ಮ ಅಣ್ಣನ ಯಾತಕ್ಕೆ ಏನು ಅಂತ ಎತ್ಕೋತಾ ಯಾಕೆ ಹೋಗ್ತೀರಾ ರಾಮ ಲಕ್ಷ್ಮಣರಲ್ಲಿ ಯುದ್ಧಕ್ಕೆ ಅಂತ. ಸರಿ, ರಾವಣನ ಹೋಗಿ ಕೇಳಿ, ನಾನು ಹೇಗೆ ಯುದ್ಧಕ್ಕೆ ಹೋಗಲೋ ಅಥವಾ ಅವನ್ನ ಬಂದು ನೋಡಬೇಕೋ ಎಂದು ರಾಕ್ಷಸರನ್ನು ಕಳಿಸ್ದ. ತನ್ನನ್ನು ಮೊದಲು ನೋಡಿ ಎಂದು ರಾವಣನ ಅಪ್ಪಣೆ ಆಯಿತು. ಆಗ ಕುಂಭಕರ್ಣ ಹಾಸಿಗೆಯಿಂದ ಮೆತ್ತಗೆ ಎದ್ದು ಮುಖ ತೊಳೆದು ಸ್ನಾನ ಮಾಡಿ ಸನ್ನದ್ಧನಾದ. ಯುದ್ಧಕ್ಕೆ ಹೊರಡುವುದಾದರೆ ಉತ್ತೇಜಕವಾದ ಪೇಯ ಬೇಡವೇ? 2,000 ಕೊಡದಷ್ಟು ಮದ್ಯವನ್ನು ಬಾಯಿಗೆ ಹಾಕ್ಕೊಂಡು ರಾವಣನ ಅರಮನೆಗೆ ಹೋದ. ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಹೆಜ್ಜೆ ಇಡೋ ರಭಸಕ್ಕೆ ಭೂಮಿ ಅದರ್ತಾ ಇತ್ತು. ಲಂಕಾನಗರ ಬೀದಿಯಲ್ಲಿ ಹೋಗುತ್ತಿರುವುದು ಪ್ರಾಕಾರದ ಹೊರಗಡೆ ರಣಭೂಮಿಯಲ್ಲಿದ್ದ ಕಪಿಗಳಿಗೆ ಕಾಣಿಸ್ತಂತೆ. ಕುಂಭಕರ್ಣನ ಎತ್ತರ 600 ಅಡಿ, ಅವನ ಸೊಂಟದ ಸುತ್ತಳತೆ 3,600 ಅಡಿ, ಅವನು ಹಿಡಿದ ಶೂಲಾಯುಧದ ತೂಕ 111 ಟನ್. ಲೆಕ್ಕ ಮಾಡ್ಕೊಳ್ಳಿ, ನಮಗೂ ಅವನಿಗೂ ಎಲ್ಲೆಲ್ಲಿ ಕಂಪ್ಯಾರಿಸನ್ನು. ಅದಕ್ಕೆ ಹೇಳಿದ ಅಜಗಜ ಅಂತಾರ, ಲಿಟ್ರಲಿ ಟ್ರೂ ಅದು. ನಾವೆಲ್ಲ ಅಜಾನ್ ಲೆವೆಲ್ಗೂ ಬರೋದಿಲ್ಲ ನಾವು, ಅವನು ಗಜ. ಆ ದೃಷ್ಟಿಯಿಂದ ನೋಡಿ ಎಂತಹ ನ್ಯೂಮರಿಕಲ್ ಇದು ಕೊಡ್ತಾರೆ ಅಂತ. ನೀವು ಚಿಕ್ಕ ಮಕ್ಕಳಿಗೆ ಕತೆ ತರಹ ಹೇಳಿದರೆ ಯು ಕ್ಯಾನ್ ಇಮ್ಯಾಜಿನ್ ಆ್ಯಂಡ್ ಟೆಲ್ ಹೌ ಒನ್ ಕುಡ್ ಬಿ ಅಟ್ ದಟ್ ಪರ್ಟಿಕ್ಯುಲರ್ ಲೆವೆಲ್. ಅದರಿಂದ ಮಕ್ಕಳಿಗೆ ಕತೆ ಹೇಳೋ ಮುಖಾಂತರ ಮೆತ್ತಿಗೆ ನೀವು ಮೌಲ್ಯಗಳನ್ನು ತುರುಕಬೇಕು ಅವ್ರ ಮನಸ್ಸಿಗೆ. ಕಥೆ ಅಲ್ಲ ಮುಖ್ಯ, ಕತೆ ಕೇಳಲಿ, ಕತೆ ಕೊನೆಗೆ ಮೌಲ್ಯ ಇರಬೇಕು. ಈಗ ಪಂಚತಂತ್ರ ಹಿತೋಪದೇಶ ಯಾತಕ್ಕೋಸ್ಕರ ಅಷ್ಟು ಜನಪ್ರಿಯ ಆಯಿತು ಅಂದರೆ, ಮಕ್ಕಳ ಕತೆ ಮುಖ್ಯ, ಕೇಳಲಿ ಕತೆ. ಕೊನೆಯಲ್ಲಿ ಒಂದು ನೀತಿವಾಕ್ಯ ಇರುತ್ತೆ ನೋಡಿ, ಆ ನೀತಿವಾಕ್ಯದ ಸುತ್ತಲೂ ಪೂರ್ತಿ ಕತೆ ಹೆಣ್ಕೊಂಡಿರುತ್ತೆ. ಅದು ಮುಖ್ಯವಾಗಿರೋದು. ಈಗ ಉಪಾಯಂ ಚಿಂತಯೇತ್ ಪ್ರಾಜ್ಞಃ ತಥಾ ಅಪಾಯಂಚ ಚಿಂತಯೇತ್ ಒಂದು ಕತೆ. ಹಾಗೆಯೇ ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ. ಒಬ್ಬರು ಏನು ಮಾಡ್ತಾರೋ ಎಲ್ಲರೂ ಅದೇ ಮಾಡ್ತಾರೆ ಅನ್ನೋದಕ್ಕೆ ಅದ್ರ ಮೇಲೆ ಒಂದು ಕತೆ ಬೆಳೆಸ್ತಾರೆ. ಎಷ್ಟು ಸುಂದರವಾಗಿರ್ತಕ್ಕಂಥ ಒಬ್ಬ ಸಾಧು ಏನು ಮಾಡ್ತಾನೆ ಅಂದರೆ, ಭಿಕ್ಷೆ ಬೇಡಿ ಎಲ್ಲ ಹಣ ಸ್ವೀಕರಿಸ್ತಾ ಇರ್ತಾನೆ. ಅವನು ಹಾಕ್ಕೊಂಡಿರ್ತಕ್ಕಂಥ ಪಾತ್ರೆ ಪೂರ್ತಿ ಆಗತ್ತೆ. ಎಲ್ರಿಗೂ ಇರೋ ಹಾಗೆ ಅವನಿಗೂ ಆಸೆ, ಒಂದು ಸಲ ಆದರೂ ಕಾಶಿ ನೋಡಿ ಬರಬೇಕು ಅಂತ. ಆಯಿತು, ಕಾಶಿಗೆ ಹೋದ. ಸ್ನಾನ ಮಾಡಬೇಕು. ಸ್ನಾನ ಮಾಡುವ ಯಾರ ಕೈ ಕೊಟ್ಬಿಟ್ಟು ಹೋಗೋದು ದುಡ್ಡಿನ ಪಾತ್ರೆ, ಯಾರಿಗೆ ಕೊಡೋಕ್ಕೂ ಅವನಿಗೆ ನಂಬಿಕೆ ಇಲ್ಲ. ಏನು ಮಾಡ್ದ ಅಂದರೆ, ಆ ಮರಳಿನ ಇದರಲ್ಲಿ ಹೊಂಡ ತೆಗೆದುಬಿಟ್ಟು ಅಲ್ಲಿ ತನ್ನ ಪಾತ್ರೆ ಮುಚ್ಚಿಟ್ಬಿಟ್ಟು ಅದರ ಮೇಲೆ ಶಿವಲಿಂಗ ಸ್ಥಾಪನೆ ಮಾಡಿ ಸ್ನಾನಕ್ಕೆ ಹೋದ. ಗೊತ್ತಾಗಬೇಕಲ್ಲ ತಾನು ಎಲ್ಲಿಟ್ಟಿದೆ ಅಂತ ಆ ಮರಳಿನ ಸಾಗರದಲ್ಲಿ. ಅಷ್ಟೊತ್ತಿಗೆ ಇನ್ನು ಕೆಲವರು ಯಾತ್ರಿಕರು ಬಂದರು. ಅವರೇನು ಅಂದ್ಕೊಂಡ್ರು, ಓಹೋ ಇಲ್ಲೇನೋ ಸಂಪ್ರದಾಯ ಕಣ್ರಿ, ಸ್ನಾನ ಮಾಡೋಕ್ಕೆ ಮುಂಚೆ ಶಿವಲಿಂಗ ಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಶಿವಲಿಂಗ ಇಟ್ಬಿಟ್ರು. ಈಗ ಇವನಿಟ್ಟಿರೋ ಶಿವಲಿಂಗ ಯಾವುದು ಅವನಿಗೆ ಗೊತ್ತೇ ಆಗಲಿಲ್ಲ. ಆಗ ಅವನ ಶ್ಲೋಕ ಹೇಳ್ತಾನೆ, ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಗಂಗಾ ಸೈಕತಲಿಂಗೇಸ್ಮಿನ್ ನಷ್ಟಮ್ಮೆ ತಾಮ್ರಭಾಜನಂ ಅಂತ. ಒಬ್ಬರು ಏನು ಮಾಡ್ತಾರೋ ಎಲ್ಲರೂ ಅದೇ ಮಾಡ್ತಾರೆ. ಅವ್ರು ಯಾಕೆ ಮಾಡಿದ್ರು ಅಂತ ಯಾರು ಯೋಚನೆ ಮಾಡಲ್ಲ. ಅಯ್ಯೋ ಅವ್ರು ಮಾಡಿದ್ಮೇಲೆ ನಾನು ಮಾಡದೇ ಇರೋಕ್ಕಾಗತ್ತಾ, ನಾನು ಮಾಡಲೇಬೇಕು ಅಂತ. ಪಾರಮಾರ್ಥಿಕವಾಗಿ ಯಾಕೆ ಮಾಡಿದ್ರು ಅಂತ ಯೋಚನೆ ಮಾಡಲ್ಲ. ಗಂಗಾ ಸೈಕತ ಲಿಂಗೇಸ್ಮಿನ್, ಆ ಗಂಗೆಯ ಮರಳಿನ ಇದರಲ್ಲಿ ನಷ್ಟಮ್ಮೆ ತಾಮ್ರಭಾಜನಂ, ನನ್ನ ಇದು ಕಳೆದು ಹೋಯ್ತು ಅಂತ. ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಹಾಗಿರುತ್ತೆ ಕಥೆ ಅನ್ನೋದು ಸ್ವಾರಸ್ಯ. ಕಥೆನೂ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ, ಆದರೆ ಕೊನೆಗಿರ್ತಕ್ಕಂಥ ತತ್ವಜ್ಞಾನಾತ್ ನಿಶ್ರೇಯಸ ಅಧಿಗಮಃ, ಗೌತಮರ ನ್ಯಾಯಸೂತ್ರ. ತತ್ವಜ್ಞಾನದಿಂದ ನಿಶ್ರೇಯಸ್ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ. ಕುಂಭಕರ್ಣನ ಅಕಟ ವಿಕಟಾಕಾರವನ್ನು ಕಂಡು ಕಪಿಗಳು ಭಯದಿಂದ ತತ್ತರಿಸಿದರು. ಕೆಲವರು ಅಂಜಿಕೆಯಿಂದ ದಿಕ್ಕಿಗೆ ಓಡಿ ಹೋದರು. ಕೆಲವರು ನೆಲವನ್ನು ಅಪ್ಪಿಕೊಂಡು ಸತ್ತವರಂತೆ ಮಲಗಿಬಿಟ್ರು. ಶ್ರೀರಾಮನಿಗೂ ಕುಂಭಕರ್ಣನ ಕಂಡು ಆಶ್ಚರ್ಯ ಆಯಿತು. ಅವನ ವಿಭೀಷಣನ್ನು ಕರೆದು, ವಿಭೀಷಣ, ಲಂಕೆಯೊಳಗೆ ಕಾಣಿಸ್ತಾ ಇರತಕ್ಕಂಥ ಈ ರಾಕ್ಷಸ ಯಾರು? ನಾನು ಇಂಥ ಪೆಡಂಭೂತವನ್ನು ನೋಡಿಯೇ ಇಲ್ಲ ಎಂದು ಉದ್ಗರಿಸಿದ.
ಆಗ ವಿಭೀಷಣ ಕುಂಭಕರ್ಣನ ಕತೆ ಹೇಳಿ, ಶ್ರೀರಾಮ, ಅವನು ರಾಕ್ಷಸ ಎಂದು ಕಪಿಗಳಿಗೆ ತಿಳಿಸಬೇಡ. ಉಚ್ಯಂತಾಂ ವಾನರ ಸರ್ವೇ ಯಂತ್ರಮೇತತ್ ಸಮುಚ್ಛ್ರಿತಂ ಹೇಳ್ತಾನೆ. ಲಂಕೆಯನ್ನು ಕಾಣ್ತಾ ಇರತಕ್ಕಂತಹ ಒಂದು ಯಂತ್ರ ಇದು, ಬೆದರುಗೊಂಬೆ, ಅದನ್ನು ಎತ್ತಿ ನಿಲ್ಲಿಸಿದ್ದಾರೆ ಎಂದು ಕಪಿಗಳಿಗೆ ಹೇಳಬೇಕು ಅಂತ ಹೇಳ್ತಾನೆ. ಇಲ್ಲಿ ಹೋದರೆ ಭಯ ಆಗಿಬಿಡುತ್ತೆ, ಮಾರಲ್ ಕಾನ್ಫಿಡೆನ್ಸೇ ಬಿದ್ದೋಗುತ್ತೆ ಆ ದೈತ್ಯಾಕಾರ ನೋಡಿದ ಕೂಡಲೇ. ಅದಕ್ಕೆ ಪ್ಲ್ಯಾನ್ ಮಾಡ್ತಾನೆ ವಿಭೀಷಣ, ಈ ರೀತಿ ಹೇಳು ಅಂತ ರಾಮನಿಗೆ. ಅದನ್ನು ಬೆದರುಗೊಂಬೆ ನಿಜವಾಗಿರ್ತಕ್ಕಂಥ ಮನುಷ್ಯ ಅಲ್ಲ ಅಂತ. ಕುಂಭಕರ್ಣ ಯುದ್ಧಕ್ಕೆ ಹೊರಡುವಾಗ ರಾವಣನು ಅವನ ತೋಳುಗಳಿಗೆ ತೋಳ್ಬಂದಿಯನ್ನು ತೊಡಿಸಿ ಬೆರಳುಗಳಿಗೆ ಉಂಗುರಗಳನ್ನಿಟ್ಟು ಉತ್ತಮವಾದ ಆಭರಣಗಳಿಂದ ಅಲಂಕರಿಸಿದ. ಮುತ್ತಿನ ಸರ ಕೊರಳಿಗೆ ತಾನೇ ಹಾಕಿ ದಿವ್ಯ ಪುಷ್ಪಮಾಲೆಗಳಿಂದ ಸಿಂಗರಿಸಿದ. ಯುದ್ಧೋತ್ಸಾಹದಿಂದ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಕುಂಭಕರ್ಣ ಅವುಗಳನ್ನೆಲ್ಲ ಕಿತ್ತು ಒಗೆಯುತ್ತಾನೆ. ರಾಕ್ಷಸ ಭಟರನ್ನು ನೋಡಿ ವಿಕಟವಾಗಿ ನಕ್ಕು, ರಾಕ್ಷಸ ಭಟರೇ, ಈ ಯುದ್ಧಕ್ಕೆ ಮೂಲ ಕಾರಣರಾದವರು ರಾಮ ಲಕ್ಷ್ಮಣರು, ಅವರನ್ನು ನಾನು ಸಂಹರಿಸುತ್ತೇನೆ. ಕಾಡಿನಲ್ಲಿ ಅಲೆದಾಡುವ ಈ ಕಪಿಗಳು ನನಗೆ ಯಾವ ತೊಂದರೆಯೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮಂಥ ವನ ಉಪವನಗಳಲ್ಲಿ ಅಲಂಕಾರವಾಗಿ ಅಲೆದಾಡ್ತಾ ಇರತಕ್ಕಂಥ ಕಪಿ ಜಾತಿ ಇದು ಎಂದು ವಿನೋದ ಮಾಡುತ್ತಾನೆ. ರಾಕ್ಷಸ ಭಟರು ಅಗಸೆಯ ಬಾಗಿಲಿನಿಂದ ಯುದ್ಧ ಭೂಮಿಗೆ ಹೋಗುತ್ತಾರೆ. ಕುಂಭಕರ್ಣ ಕೋಟೆಯನ್ನು ಕಾಲಿಂದ ದಾಟಿಕೊಂಡು ಹೋಗುತ್ತಾನೆ. ಅತ್ಯುನ್ನತ ಶರೀರ ಕುಂಭಕರ್ಣನ ಬಾಯಿ ಆಕಾಶದಲ್ಲಿತ್ತು. ಬಾಯಿ ಇದ್ದಿದ್ದು ಅಲ್ಲಿ ಆಕಾಶದಲ್ಲಿ. ಅವನು ಅಬ್ಬರಿಸುತ್ತಾ ರಣಭೂಮಿಗೆ ಬಂದಾಗ ಆಕಾಶದಲ್ಲಿ ಮೋಡ ಗುಡುಗಿದಂತಾಯಿತು. ಕಪಿಗಳು ಚಲ್ಲಾಪಿಲ್ಲಿಯಾಗಿ ಓಡಿದರು. ಕುಂಭಕರ್ಣ ಯುದ್ಧದ ಧಾಟಿಯೇ ಬೇರೆ. ಅವನು ಕಪಿಗಳನ್ನು ಬಡಿದು ಕೊಲ್ಲುವುದಕ್ಕಿಂತ ತಿಂದು ಬಿಡುವುದೇ ಹೆಚ್ಚು. ಒಂದೇ ಸಲ ಮುಗಿಸ್ಬಿಡ್ತಾ ಇದ್ದ, ಒಬ್ಬೊಬ್ಬರನ್ನ ತಗೊಂಡು ನನ್ನ ಬಾಯಲ್ಲಿ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಹೊಡೆಯೋದು ಯಾಕೆ, ಬಡಿಯೋದು ಯಾಕೆ, ಇಲ್ಲವೇ ಇಲ್ಲ ಅವರು ನಾಮಾವಶೇಷ. ಕಡೆಗೆ ಕ್ರೋಧಾವೇಶದಲ್ಲಿ ಕಪಿಗಳನ್ನು ಬರಗಿ ನುಂಗ್ಬಿಡ್ತಾ ಇದ್ದ. ಕಪಿಗಳು ಅವನ ಕಿವಿಗಳಿಂದ ಮೂಗಿನ ಹೊಳ್ಳೆಗಳಿಂದ ಹಾರಿ ಹಾರಿ ಹೊರಗಡೆ ಓಡ್ತಾ ಇದ್ದನಂತೆ. ಕುಂಭಕರ್ಣನ ಯುದ್ಧ ವಾಲ್ಮೀಕಿ ಮುನಿಗಳು ವಿಡಂಬನಾತ್ಮಕವಾಗಿ ಚಿತ್ರಿಸಿದ್ದಾರೆ. ರಾವಣನೂ ನಗೋದುಂಟು. ಅವನ ನಗುವಿನಲ್ಲಿ ವಿನೋದಕ್ಕಿಂತ ಭೀಷಣತೆ ಹೆಚ್ಚು. ಅವನ ನಗು ಎಂದರೆ ವಿಕಟ ಹಾಸ್ಯ. ನೋಡಿ, ಹಾಸ್ಯದಲ್ಲಿ ಅನೇಕ ರೀತಿಯಾಗಿದೆ. ವಿಕಟ ಹಾಸ್ಯಕ್ಕೆ ಎಕ್ಸಾಂಪಲ್ ಅಂದರೆ ರಾವಣನ ನಗು ಅಂತ. ಯಾವ ಪ್ರಚೋದನೆಗೂ ಸೀತಾದೇವಿ ಜಗ್ಗದೆ ರಾವಣನ ಧಿಕ್ಕರಿಸಿದಾಗ ರಾವಣ ಕೋಪಾವಿಷ್ಟನಾದ. ಆಗ ಧಾನ್ಯ ಮಾಲಿನಿ ಎಂಬ ರಾವಣನ ಭಾರ್ಯೆ ಬಂದು ರಾವಣನ ಅಪ್ಪಿಕೊಂಡು, ಮಹಾರಾಜ, ಈ ಸೀತೆಯಿಂದ ಆಗಬೇಕಾದ್ದೇನು? ನನ್ನೊಡನೆ ವಿಹರಿಸು. ಕಾಮ ಇಲ್ಲದವಳನ್ನು ಕಾಮಿಸುವವರಿಗೆ ಶರೀರ ಶ್ರಮವೇ ಹೊರತು ಸುಖ ಇಲ್ಲ. ಕಾಮಿಸಿ ಬಂದವಳನ್ನು ಪ್ರೀತಿಸುವವರಿಗೆ ಬಹಳ ಸುಖವುಂಟು ಎಂದು ರಾವಣನ ಮುಂದೆ ನುಗ್ಗದಂತೆ ಜಗ್ಗಿದಳು. ಆಗ ರಾವಣನು ಹೋ ಎಂದು ಗಟ್ಟಿಯಾಗಿ ನಗುತ್ತಾ ಅರಮನೆಗೆ ಹಿಂತಿರುಗಿದ. ಸೊ ಇದು ವಿಕಟ ಹಾಸ್ಯಕ್ಕೆ ಕೊಡ್ತಕ್ಕಂತಹ ಉದಾಹರಣೆ. ಇನ್ನು ಉದ್ದಿನ ಕಾಳಿನ ರಾಶಿ, ಅದು ನೋಡಿ ಹೇಗೆ ವರ್ಣನೆ ಮಾಡ್ತಾರೆ ಅಂತ. ಹೋಲಿಕೆ ಕೊಡುವಾಗ, ವಿಶೇಷಣಗಳನ್ನು ಕೊಡುವಾಗ ಸಣ್ಣ ಪುಟ್ಟ ಸಂದರ್ಭದಲ್ಲೂ ವಾಲ್ಮೀಕಿ ಮುನಿಗಳು ಹಾಸ್ಯವನ್ನು ಮಿನುಗಿಸುತ್ತಾರೆ. ಹನುಮಂತ ಸೀತೆಯನ್ನು ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಹೋದಾಗ ಪರ್ಯಂಕದಲ್ಲಿ ಮಲಗಿದ್ದ ರಾವಣನನ್ನು ಕಂಡ. ಕಪ್ಪು ಬಣ್ಣದ ಬೃಹದಾಕೃತಿಯ ಆ ರಾಕ್ಷಸ ಪೇರಿಸಿದ ಉದ್ದಿನ ಕಾಳಿನ ರಾಶಿಯಂತೆ ಕಾಣಿಸ್ತಾ ಇದ್ದ. ಆ ವರ್ಣನೆ ನೋಡಿ ಹೇಗಿದೆ ಅನ್ನೋದಕ್ಕೆ. ಮಾಷರಾಶಿ ಪ್ರತೀಕಾಶಂ. ಇದನ್ನು ನಮಗೇನು ಸ್ಮರಣೆಗೆ ತಂದು ಕೊಡುತ್ತೆ ಅಂದರೆ, ಶ್ರೀಹರ್ಷನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅವನು ಕಡು ಬಡವ, 100 ಸರ್ಗ ನೈಷಧ ಕಾವ್ಯ ಬರೆದಿದ್ದ. ಆದರೆ ಯಾರು ಅದನ್ನು ಪ್ರಿಂಟ್ ಮಾಡ್ತಾರೆ, ಯಾರು ಅದನ್ನು ನೋಡ್ತಾರೆ? ರಾಜನ ಹತ್ರ ಹೋಗಿ ತೋರಿಸ್ಬೇಕು. ರಾಜನ ಹತ್ರ ಹೋಗಿ ತೋರಿಸೋಣ ಅಂತ ಹೋದ. ಅಲ್ಲಿದ್ದಂಥ ಪಂಡಿತ ವರ್ಗ ಅವ್ರಿಗೆ ಗೊತ್ತು, ಇವನು ಗತಿ ಇಲ್ಲದೆ ಇರೋ ನಿರ್ಗತಿಕನಾಗಿ ಬಂದಿರತಕ್ಕಂಥವಂಥ ಉಪಾಯ ಮಾಡಿ ಅವ್ರೇನು ಮಾಡಿದ್ರು ಅಂದರೆ, 1 ತಿಂಗಳ ಕಾಲ ನೀನು ಇಲ್ಲೇ ಇರು ಅಂದ್ಬಿಟ್ಟು ಅವನಿಗೆ ಬರೀ ಉಬ್ಬು ತಿನ್ನಿಸಿದ್ರಂತೆ. ಉದ್ದು ತಿಂದು 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 ಕೊನೆಗೇನಾಯಿತು, ಅವನ ಬುದ್ಧಿ ಮಂಕಾಯಿತು. ಆವಾಗ ಅವರು ಬೇಕು ಅಂತಲೇ ಆ 100 ಸರ್ಗ ಇರತಕ್ಕಂಥ ನೈಷಧ ಕಳೆದು ಹಾಕಿಬಿಟ್ಟು ಸುಮ್ಮನೆ ಇದ್ರಂತೆ. ಆಗ ಇವನು ಬುದ್ಧಿ ಮಂಕಾದ ಮೇಲೆ ಕಾವ್ಯ ಬರೆದು 60 ಸರ್ಗ ಬರೆದಂತೆ. ಅದು 38 ಸರ್ಗ ಪ್ರಿಂಟ್ ಆಗಲಿಲ್ವಂತೆ. ಪ್ರಿಂಟ್ ಆಗಿರೋ 22 ಸರ್ಗಾನೇ ನೈಷಧಂ ವಿದ್ವದೌಷಧಂ. ಇನ್ನು ಒರಿಜಿನಲ್ ನೈಷಧ ಯಾವ ಮಟ್ಟದಲ್ಲಿತ್ತು? ಅಶೇಷ ಶೇಮುಷೀಮಿಷ ಮಾಷಮಶ್ನಾಮಿ ಅಂತ ಹೇಳ್ತಾನೆ ಅವನು. ಸಂತೋಷವಾಗಿ ನಾನು ತಿನ್ನಕ್ಕೆ ಸಿಕ್ಬಿಡ್ತು ಅಂತ. ಉದ್ದು ತಿಂದರೆ ದೇಹ ಬಲಿಯತ್ತೆ, ಬುದ್ಧಿ ಮಂಕಾಗತ್ತೆ. ಅದಕ್ಕೆ ಯಾರಾದರೂ ಉದ್ದಿನ ಒಡೆನ ಗಸಗಸೆ ಪಾಯಸದಲ್ಲಿ ಕಲಿಸ್ಕೊಂಡು ತಿಂದು ಅವ್ರು ನಿದ್ದೆ ಮಾಡದೆ ಹೋದರೆ ಅವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಇಬ್ಬರು ಲೋಕದಲ್ಲಿ ಯಾವಾಗಲೂ ಕೂಡ ಹಸಿವು ಆಗದೇ ಇರೋರು. ಒಬ್ಬರು ರೋಗಿಗಳು,
ಇನ್ನೊಬ್ಬರು ಯೋಗಿಗಳು. ಇಬ್ಬರಿಗೂ ಕೂಡ ಹಸುವಾಗೋದಿಲ್ಲ, ಯಾಕೆಂದರೆ ಹಸುವಿಗೆ ಅತೀತರು ಯೋಗಿಗಳು, ಅವ್ರಿಗೆ ಯಾವ ಹಸುವು ಆಗೋದಿಲ್ಲ. 2-3 ದಿನ ಆದರೂ ಕೂಡ ಅವರಿಗೆ ತಿಂದಿದ್ದಕ್ಕೂ ತಿಂದಿದ್ದಕ್ಕೂ ವ್ಯತ್ಯಾಸವೇ ಇರುವುದಿಲ್ಲ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಜೀವನ ನೋಡಿ, ಅವರು ಹುಚ್ಚಿಡಿದು ಬಿಟ್ಟಿದೆ ಅಂತ ಬೋನ್ ತರಹ ಕೂಡ ಹಾಕಿಬಿಟ್ಟು ಕಾಡು ಪ್ರಾಣಿಗಿಟ್ಟೋ ಹಾಗೆ ಆಚೆ ಕಡೆ ಊಟ ಇಟ್ಟು ಬಂದಿದ್ರೆ ಅಲ್ಲೇ ಬಿದ್ದಿರ್ತಾ ಇರ್ತದೆ. ಅವ್ರಿಗೆ ಆ ಕಡೆ ಗಮನವೇ ಇಲ್ಲ. ಅವರು ಸಮಾಧಿಯಲ್ಲಿ ಇರ್ತಕ್ಕಂಥವರಿಗೆ ಇದನ್ನು ಕಟ್ಕೊಂಡು ಏನಾಗಬೇಕಾದ ಈ ಊಟ ಕಟ್ಕೊಂಡು. ಗೋವಿಂದ ಸ್ವಾಮಿ ಅಂತ ಒಬ್ಬರು ವೈದ್ಯರನ್ನು ಮೈಸೂರು ಮಹಾರಾಜರು ಕಳಿಸಿದ್ರಂತೆ, ಏನೋ ಸ್ವಾಮಿಗಳಿಗೆ ಸ್ವಲ್ಪ ಹುಷಾರಿಲ್ಲ ನೋಡ್ಕೊಂಬನ್ನಿ ಅಂತ. ಇವರು ಸಮಾಧಿಯಲ್ಲಿದ್ದಾರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಸಮಾಧಿಯಿಂದ ಬಹಿರ್ಮುಖರಾಗಿ ಮಾತಾಡಿಸಿದ್ರಂತೆ, ನೀವೇ ಅಲ್ವಾ ಗೋವಿಂದ ಸ್ವಾಮಿನೋ ವೈದ್ಯರು, ಮಹಾರಾಜರು ಕಳಿಸ್ಕೊಟ್ಟಿರ್ತಕ್ಕಂಥವರು ನನಗೆ ಗುಣ ಮಾಡೋದಕ್ಕೆ, ನಾನೆಲ್ಲ ಗುಣವಾಗಿದ್ದೀನಿ ಅಂತ ನಿಮ್ಮ ಪ್ರಭುಗಳಿಗೆ ಹೇಳಿಬಿಡಿ ಅಂದ್ರಂತೆ. ಸಮಾಧಿಯಿಂದ ಬಹಿರ್ಮುಖರಾಗಿ ಆ ಮಟ್ಟದಲ್ಲಿರ್ತಕ್ಕಂಥ ಇದಿದ್ದರೆ ಎಂಥ ಇದು ನೋಡಿ, ಅದು ನಿಜವಾದ ಅರ್ಥದಲ್ಲಿ. ಅದಕ್ಕೆ ಹೇಳೋದು ಸದಾ ಅಧ್ಯಾತ್ಮ ನಿರತಂ ವಿಷಯೇಭ್ಯ ಪರಾಂಗುಖಂ ನೌಮಿ ಶಾಸ್ತ್ರೇಶು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ಅಂತ. ಎಂಥ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ, ಅವರು ಒಂದು ಸಲ ಭಗವತ್ ಸನ್ನಿಧಿಯಲ್ಲಿ ಪೂಜೆ ಮಾಡ್ತಾ ಕೂತಿದ್ದಾರೆ. ಸುಮ್ಮನೆ ಮಂತ್ರಶಕ್ತಿಯಿಂದ ಹಿಂಗೆ ಹಾಕ್ತಾ ಇದ್ದರೆ ಒಂದು ಹೂ ಕೆಳಗಡೆ ಬೀಳ್ತಾ ಇರಲಿಲ್ಲ. ಕರೆಕ್ಟಾಗಿ ಮಂದಾಸನಕ್ಕೆ ಆಯಾಯ ತೂತ್ಗೆ ಹೋಗಿ ಕೂತ್ಕೋತಾ ಇತ್ತಂತೆ. ಆವಾಗ ಇಬ್ಬರು ತರ್ಕಶಾಸ್ತ್ರ ಪಂಡಿತರು ಇವತ್ತು ಸ್ವಾಮಿಗಳನ್ನು ಸೋಲಿಸಿಬಿಡ್ತೀವಿ ತರ್ಕದಲ್ಲಿ ಅಂತ ಮಹಾ ಅಹಂಕಾರದಿಂದ ಬಂದ್ರಂತೆ. ಅಲ್ಲಿ ದೂರದಲ್ಲಿ ಒಬ್ಬ ಮೂಗ ನಿಂತಿದ್ದಾನೆ. ಜನ್ಮೇಪಿ ಅವನು ಮಾತಾಡಿಲ್ಲ, ಮಾತು ಬರಲ್ಲ. ಸುಮ್ಮನೆ ಸ್ವಾಮಿಗಳು ಅವನ ಕಡೆ ನೋಡಿದ್ರಂತೆ. ಅವನು ಮಾತಾಡಿದ ಮಾತ್ರ ಅಲ್ಲ, ತರ್ಕಶಾಸ್ತ್ರದಲ್ಲಿ ಪಾಂಡಿತ್ಯ ಗಳಿಸ್ಕೊಂಡು ಆ ತರ್ಕ ವಿದ್ವಾಂಸರಿಗೆ ಏನೋ ಗೊತ್ತಿಲ್ಲ ಅಂತ ವಾದ ಮಾಡಿ ಆಚೆ ಗಟ್ಟಿದ್ನಂತೆ. ಅದು ನಿಜವಾಗಿರ್ತಕ್ಕಂಥ ಇದು ಅಂದರೆ, ಮೊದಲನೇದು ಮೂಗನ ಕೈಯಲ್ಲಿ ಮಾತಾಡಿಸಿದ್ದೇ ಒಂದು ಅಚ್ಚರಿ. ಆನ್ ಟಾಪ್ ಆಫ್ ಇಟ್ ಸಮಸ್ತವಾಗಿರ್ತಕ್ಕಂಥ ತಮ್ಮ ತರ್ಕಶಾಸ್ತ್ರದ ಒಂದು ಧಾರೆ ಎರೆದು ಅವನ ಕೈಯಲ್ಲಿ ಮಾತಾಡಿಸ್ಬಿಟ್ಟು ಅವ್ರನ್ನ ಆಚೆ ಓಡಿಸಿದ್ದು, ದಟ್ ಇಸ್ ದ ಸೆಕೆಂಡ್ ಮಿರಕಲ್ ಸ್ಕ್ವೇರ್. ಸೊ ದಟ್ ಈಸ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಆ ದೃಷ್ಟಿಯಿಂದನೇ ಆ ಥರ ಮಹನೀಯರ ಒಂದು ಹೆಸರು ಹೇಳೋದೇ ಒಂದು ಪುಣ್ಯ. ನಾವು ಇನ್ನೇನು ಮಾಡಬೇಕಾಗಿಲ್ಲ ಅಂಥವ್ರ ಹೆಸರು ಹೇಳ್ತಾ ಇದ್ದರೆ ಕಲವು ನಾಮಸ್ಮರಣ ಅಷ್ಟು ಸಾಕು, ನಮಗಿನ್ನೇನು ಬೇಕಾಗಿಲ್ಲ. ಆ ದೃಷ್ಟಿಯಿಂದ ನಾಮಸ್ಮರಣ ಆಗ್ತಾ ಇದ್ದರೆ ಅದರಿಂದ ನಾವು ಪುನೀತರಾಗ್ತೀವಿ ಜೀವನದಲ್ಲಿ. ನನಗೊಂದು ಆಸೆ ಇದೆ, ಒಂದು ಉಪನ್ಯಾಸ ಮಾಲಿಕೆಯನ್ನು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಮೇಲೆ, ಇನ್ನೊಂದು ಉಪನ್ಯಾಸ ಮಾಲಿಕೆಯನ್ನು ನರಸಿಂಹ ಭಾರತಿ ಮಹಾಸ್ವಾಮಿಗಳ ಮೇಲೆ, ಇನ್ನೊಂದು ಅಭಿನವ ವಿದ್ಯಾತೀರ್ಥರ ಮೇಲೆ, ಇನ್ನೊಂದು ಭಾರತೀ ತೀರ್ಥರ ಮೇಲೆ ಮಾಡಬೇಕು ಅಂತ. ಒಬ್ಬೊಬ್ಬರು ಮಹನೀಯರು ಏನು ಅವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ನು, ಅವರ ಸೃಜನಾತ್ಮಕ ಸಾಹಿತ್ಯ ಏನು, ಅವ್ರು ಮಾಡಿರ್ತಕ್ಕಂಥ ತಪಶಕ್ತಿ ಏನು, ಅವ್ರು ತಯಾರು ಮಾಡಿರ್ತಕ್ಕಂಥ ಶಿಷ್ಯಕೋಟಿ ಏನು, ಅದನ್ನು ಆಧಾರವಾಗಿ ಮಾಡಿಕೊಂಡ್ರೆ ಮೈ ಜುಮ್ಮನತ್ತೆ. ನನಗಂತೂ ಹೆಸರು ಜ್ಞಾಪಕ ಮಾಡಿಕೊಂಡ್ರೆ ಮೈ ನವಿರೇಳಂಗಾಗತ್ತೆ. ಶೃಂಗೇರಿ ಮಠದ ಆಚಾರ್ಯ ಪರಂಪರೆ ಲೋಕಕ್ಕೆ ಕೊಟ್ಟಿರ್ತಕ್ಕಂತಹ ಕಾಣಿಕೆ, ಆ ಸೀರೀಸ್ ಇಟ್ಕೊಂಡು ಮಾತಾಡಿದರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಏನೋ ಒಂದು 70-80 ಪುಟಕ್ಕೆ ಕಡಿಮೆ ಇಲ್ಲದೆ ನಾನು ಮ್ಯಾಟರ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ನಾಟ್ ಬ್ಯಾಡ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಥರದ್ದೆಲ್ಲ ವಿಷಯ ಗೊತ್ತಾದರೆ ನಿಜಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಈಗ ಮಾಷರಾಶಿ ಅನ್ನೋದಕ್ಕೆ ನೋಡಿ, ಕುಂಭಕರ್ಣ ಅಂಗದವನ್ನು ತೊಟ್ಟು ಕಿರೀಟವನ್ನು ಧರಿಸಿ ನಿದ್ರಿಸ್ತಾ ಇದ್ದಾನೆ. ಕಾಂಚನಾಂಗದ ದಾಂಗಂ ಕಿರೀಟನ ಅರಿಂದಮಂ. ಕುಂಭಕರ್ಣನು ಆ ಪ್ರಕಾರದಲ್ಲಿ ಪ್ರಾಣಿಗಳನ್ನು ತಿನ್ನತೊಡಗಿದರೆ ಸ್ವಲ್ಪ ಕಾಲದಲ್ಲಿಯೇ ಜಗತ್ತು ಶೂನ್ಯ ಆಗುತ್ತದೆ ಎಂದು ಬ್ರಹ್ಮನಿಗೆ ಚಿಂತೆ ಆಯ್ತಂತೆ. ನನ್ನ ಸೃಷ್ಟಿ ಗತಿ ಏನೋ, ಇವನು ಈ ರೀತಿ ತಿಂತಾ ಬಂದರೆ ಅಯ್ಯೋ ನನ್ನ ಸೃಷ್ಟಿಯೆಲ್ಲ ಹೋಗ್ಬಿಡತ್ತಲ್ಲ ಅಂತ ಬ್ರಹ್ಮನಿಗೆ ಚಿಂತೆ ಆಗೋಯ್ತಂತೆ. ಅಚಿರೇಣೈವ ಕಾಲೇನ ಶೂನ್ಯೋ ಲೋಕೋ ಭವಿಷ್ಯತಿ. ಪಂಪಾ ತೀರದ ಕಾಡಿನಲ್ಲಿ ಸಾಯಂಕಾಲದ ಹೊತ್ತು ಕಪಿಗಳು ಬಳ್ಳಿಗಳನ್ನು ಹೂಮಾಲೆಗಳಂತೆ ಕೊರಳಿಗೆ ಸುತ್ತಿಕೊಂಡು ತಿರುಗಾಡಲು ಹೊರಟ್ರಂತೆ. ವಿಟಪಿ ಮಾಲ್ಯಧಾರಿಣ. ಪಂಪಾ ಸರೋವರದಲ್ಲಿ ಗಟ್ಟಿಯಾದ ತುಪ್ಪದಂತಿರತಕ್ಕಂಥ ದೊಡ್ಡ ದೊಡ್ಡ ನೀರು ಹಕ್ಕಿಗಳು ಸಿಗುತ್ತವೆ. ಘೃತಪಿಂಡೋಪಮಾನ್ ಸ್ಥೂಲಾನ್. ರಾವಣ ಸುಗ್ರೀವರು ಮಲ್ಲಯುದ್ಧ ಮಾಡುವಾಗ ತಿಂಡಿಗಾಗಿ ಕಚ್ಚಾಡ್ತಕ್ಕಂಥ ಬೆಕ್ಕುಗಳಂತೆ ಕಾಣಿಸಿದರು. ಏನು ಇದು ವರ್ಣನೆ, ನಭೂತೋ ನ ಭವಿಷ್ಯತಿ. ಅದು ವಾಲ್ಮೀಕಿ ಬಾಯಲ್ಲಿ ಕೇಳಬೇಕು, ರಂಗನಾಥರ ಭಾಷಾಂತರ ನೋಡಬೇಕಷ್ಟೇ. ಇನ್ನೇನು ಸಾಧ್ಯವೇ ಇಲ್ಲ ಬೇರೆ ಹೇಳೋದಕ್ಕೆ. ಅದಕ್ಕೆ ವರ್ಣನೆ ಮಾಡಬಾರ್ದು, ಸುಮ್ಮನೆ ಓದ್ಕೊಂಡು ಹೋಗ್ಬೇಕಷ್ಟೇ. ವರ್ಣನೆ ಮಾಡಿದ್ರೆ ರಸಾಭಾಸ ಆಗುತ್ತೆ, ಅಪಚಾರ ಮಾಡ್ದಂಗೆ ಆಗುತ್ತೆ. ನಾನು ಎಷ್ಟೋ ಅಪಚಾರ ಮಾಡಿಬಿಟ್ಟಿದ್ದೀನಿ ಈಗಾಗಲೇ 3 ದಿನದಿಂದ. ಯುದ್ಧ ಮುಗಿಯಿತು, ಲಂಕೆ ಸ್ವಾಧೀನ ಆಯಿತು. ಶ್ರೀರಾಮನ ವಿಜಯ ವಾರ್ತೆ ಹನುಮಂತ ಜಾನಕಿಗೆ ಮುಟ್ಟಿಸಿದ. ದೇವಿ ಆನಂದಕ್ಕೆ ಪಾರ ಉಂಟೆ. ಸೌಮ್ಯ ಹನುಮಂತ, ಈ ಆನಂದದ ಸುದ್ದಿಯನ್ನು ತಂದು ನಿನಗೆ ಈ ಜಗತ್ತಿನಲ್ಲಿ ಯಾವ ಅಮೂಲ್ಯ ವಸ್ತು ಕೊಟ್ಟರೂ ಸಾಲದು ಎಂದಳು.
ಹನುಮಂತ ಯಾವ ಬಹುಮಾನ ಬಯಸ್ತಾನೆ? ಜಾನಕಿ ಸುತ್ತಲೂ ನಿಂತಿದ್ದ ರಾಕ್ಷಸಿಯರನ್ನು ನೋಡಿದಾಗ ಅವನಿಗೊಂದು ಇಚ್ಛೆ ಉಂಟಾಯಿತು. ದೇವಿ, ನನಗೊಂದು ಬಯಕೆ ಇದೆ, ಒಂದು ವರ ಸಲ್ಲಿಸು ದಯಮಾಡಿ. ಈ ರಾಕ್ಷಸಿಯರು ನಿನಗೆ ಹಿಂಸೆ ಕೊಡ್ತಾ ಇದ್ರು, ಆ ಸೇಡನ್ನು ತೀರಿಸ್ಕೊಳ್ಬೇಕು ಅಂದಿದ್ದೇನೆ. ಅವನ್ನು ಗುದ್ದಿ ಮೊಳಕಾಲದ ತಿವಿದು ಸಾಯಿಸಬೇಕು ಅಂದಿದ್ದೇನೆ. ಅವರ ಕಿವಿ ಮೂಗುಗಳನ್ನು ಕಚ್ಚಿ ಕೂದಲನ್ನು ಕಿತ್ತು ಚಿತ್ರಹಿಂಸೆ ಕೊಡಬೇಕೆಂದಿದ್ದೇನೆ. ನನಗೆ ಅನುಮತಿ ಕೊಡು ಎಂದು ಕೇಳಿದ. ಲಂಕಾ ಭಯಂಕರ ನೆನೆಸಿದ ಹನುಮಂತನಿಗೂ ರಾಕ್ಷಸರ ಮೇಲೆ ಸೇಡು ತೀರಿಸಿಕೊಳ್ತಕ್ಕಂತಹ ಕಪಿಚಾಪಲ್ಯ. ಹನುಮಂತನ ವಿವಾಹ. ಶ್ರೀರಾಮ ಅಯೋಧ್ಯಾಭಿಮುಖಿಯಾಗಿ ಹೊರಟು ಭರದ್ವಾಜ ಆಶ್ರಮಕ್ಕೆ ಬಂದಿದ್ದಾನೆ. ಆನಂದದ ವಾರ್ತೆಯನ್ನು ಭರತನಿಗೆ ತಿಳಿಸ್ತಕ್ಕಂಥ ಭಾಗ್ಯ ಹನುಮಂತನ ಪಾಲಿಗೆ ಬಂತು. ಅವನು ಮಾನುಷ ವೇಷದಲ್ಲಿ ನಂದಿಗ್ರಾಮಕ್ಕೆ ಬಂದು, ಅಂಡರ್ಲೈನ್ ಮಾಡ್ಕೋಬೇಕು, ಮಾನುಷ ವೇಷದಲ್ಲಿ, ಕಪಿ ವೇಷದಲ್ಲಲ್ಲ. ಅದೇ ಸಮಸ್ಯೆನೇ ಅವನಿಗಾಗೋದು. ಸೀತೆ ನಾನು ಹೇಗೆ ಅಡ್ರೆಸ್ ಮಾಡಲಿ? ಯದಿ ವಾಚಂ ಪ್ರದಾಸ್ಯಾಮಿ ದ್ವಿಜಾತಿರಿವ ಸಂಸ್ಕೃತಂ ರಾವಣಂ ಮನ್ಯಮಾನಾಸ ಸೀತಾ ಭೀತಾ ಭವಿಷ್ಯತಿ ಹೇಳ್ಕೊತಾನೆ. ನಾನು ಹೇಗೆ ಅಡ್ರೆಸ್ ಮಾಡಲಿ ಸೀತೆಗೆ? ನಾನು ಸಮೃದ್ಧಲ್ಲಿ ಮಾತಾಡಿಬಿಟ್ರೆ ಇದು ರಾವಣನ ಮಾಯೆ ಅಂದ್ಕೊಂಡ್ಬಿಟ್ಟು ಸೀತೆ ಹೆದರ್ಬಿಡ್ತಾಳೆ. ನಾನು ಬಂದಿರೋ ಹೆದರ್ಕೋ ಮಾಡೋದಕ್ಕಲ್ಲ, ಅವಳಿಗೆ ಸಾಂತ್ವನ ಮಾಡೋಕ್ಕೆ ಬಂದಿರೋನು. ನಾನು ಹೇಗಪ್ಪ ಅವಳನ್ನು ಉದ್ದೇಶಿಸಲಿ ಮಾತಾಡಲಿ ಅಂತ ಹನುಮಂತನಿಗೆ ದಿಕ್ಕೆ ತೋರಿಸದೆ ಆಗಿಬಿಡುತ್ತೆ. ಹೌ ಟು ಬಿಗಿನ್ ದ ಫಸ್ಟ್ ಕಾನ್ವರ್ಸೇಷನ್ ವಿತ್ ಸೀತಾ ಅಂತ. ಆ ಥರದ್ದೆಲ್ಲ ತೆಗೆದಿಡ್ತಾರೆ ವಾಲ್ಮೀಕಿಗಳು ಇದರಲ್ಲಿ. ಇಲ್ಲಿ ನೋಡಿ, ಹರ್ಷಾತಿರೇಕದಿಂದ ಹನುಮಂತನಿಗೆ, ಅಪ್ಪ ಪುಣ್ಯಾತ್ಮ, ಎಷ್ಟು ಆನಂದದ ಸುದ್ದಿ ನೀನು ಹೇಳ್ತಾ ಇದೀಯಾ. ಇಂಥ ಸುದ್ದಿ ತಂದ ನಿನಗೆ 1,00,000 ಗೋವುಗಳನ್ನು ಕೊಡ್ತೀನಿ, 100 ಗ್ರಾಮಗಳನ್ನು ದಾನ ಮಾಡ್ತೀನಿ, 16 ಮಂದಿ ಹುಡುಗಿಯರನ್ನು ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳಿದಂತೆ. ಯಾರೋ ಭರತ ಹನುಮಂತನಿಗೆ. ಹನುಮಂತ ಆಜನ್ಮ ಬ್ರಹ್ಮಚಾರಿ. ನಮ್ಮ ಪ್ರಕಾರ ತಾಯಿ ರಾಮಾಯಣದಲ್ಲಿ ಹನುಮಂತನಿಗೆ 2 ಮದುವೆಗಳು. ಒಂದು ರಾವಣಾಸುರನ ಮಗಳು, ಇನ್ನೊಬ್ಬಳು ವಿಭೀಷಣನ ತಂಗಿ. ಇವರು ಸಮುದ್ರೋಲ್ಲಂಘನ ಮಾಡೋದಕ್ಕೆ ಸೇತುವೆ ಕಟ್ತಾ ಇರ್ತಾರೆ. ಸೇತುವೆ ಕಟ್ಟುವಾಗ ಅವರಿಬ್ಬರನ್ನೂ ಹನುಮಂತ ಸಮುದ್ರದಲ್ಲಿ ಮೋಹಿಸಿಬಿಡ್ತಾನೆ. ಅವರಿಗೆ ಮಚ್ಚಾನೋ ಮಂಕೂಟ ಅಂತ 2 ಮಕ್ಕಳು ಹುಡ್ತಾರೆ. ಆ ಮಕ್ಕಳು ರಾಮನನ್ನು ಎಳ್ಕೊಂಡೋಗಿ ಪಾತಾಳದಲ್ಲಿ ಕಟ್ಟಾಕ್ಬಿಡ್ತಾರೆ. ಹನುಮಂತ ತನಗೇ ಗೊತ್ತಿಲ್ಲದೆ ತನ್ನ ಮಕ್ಕಳು ಅಂತ ಅವ್ರ ಜೊತೆ ಯುದ್ಧ ಮಾಡಿ ರಾಮನನ್ನು ವಾಪಸ್ ಭೂಲೋಕಕ್ಕೆ ಕರ್ಕೊಂಬರ್ತಾನೆ. ಏನು ವಿಚಿತ್ರವಾಗಿರ್ತಕ್ಕಂಥ ಕಥೆಗಳು ತಾಯಿ ರಾಮಾಯಣದಲ್ಲಿ. ನಮಗದನ್ನು ನೋಡಿಬಿಟ್ರೆ ನಮಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಹನುಮಂತ ಆಜನ್ಮ ಬ್ರಹ್ಮಚಾರಿಗೆ 2 ಮದುವೆ ಮಾಡಿಸಿ ಅವನಿಗೆ 2 ಮಕ್ಕಳನ್ನು ಇಟ್ಟು ಆ ಮಕ್ಕಳಿಗೂ ಮತ್ತೆ ರಾಮನಿಗೂ ಯುದ್ಧ ಮಾಡೋ ಹಾಗೆ ತನ್ನ ಮಕ್ಕಳ ಜೊತೆನೇ ಯುದ್ಧ ಮಾಡಿ ಮತ್ತೆ ರಾಮನ ಭೂಲೋಕಕ್ಕೆ ಕರ್ಕೊಂಬಂದು ಪಾತಾಳದಿಂದ, ಎಂಥ ಕಥೆಗಳು ನೋಡಿ. ಅದಕ್ಕೆ ರಾಮಾಯಣವೇ ಒಂದು ರಾಮಾಯಣ ಆಗಿಬಿಟ್ಟಿದೆ ಅಂತ. ಅಷ್ಟೊಂದು ರಾಮಾಯಣಗಳು ಬಂದಿದೆ. 300 ರಾಮಾಯಣಾಸ್ ಅಂತ ಎ.ಕೆ. ರಾಮಾನುಜನ್ ಒಂದು ಪುಸ್ತಕ ಬರೆದಿದ್ದಾರೆ. ಕ್ವೆಶ್ಚನಿಂಗ್ ರಾಮಾಯಣಾಸ್ ಅಂದ್ಬಿಟ್ಟು ಪೌಲಾ ರಿಚ್ಮನ್ ಅನ್ನೋ ಜರ್ಮನ್ ಲೇಡಿ ಒಂದು ಪುಸ್ತಕ ಬರೆದಿದ್ದಾಳೆ. ರಾಮಾಯಣ ಟ್ರೆಡಿಷನ್ ಇನ್ ಸೌತ್ ಈಸ್ಟ್ ಏಷ್ಯಾ ಅಂತ ಡಾಕ್ಟರ್ ವಿ ರಾಘವನ್ ಒಂದು ಕಲೆಕ್ಷನ್ ತಂದಿದ್ದಾರೆ. ರಾಬರ್ಟ್ ಗೋಲ್ಡ್ಮನ್ ಮತ್ತು ಸ್ಯಾಲಿ ಸದರ್ಲ್ಯಾಂಡ್ ಎಂಬತಕ್ಕಂಥ 2 ದಂಪತಿಗಳು ಬರ್ಕ್ಲಿ ಕ್ಯಾಂಪಸ್ UCLA ಅಮೆರಿಕಾದಲ್ಲಿ ಪೂರ್ತಿ ರಾಮಾಯಣವನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಗಮನ ಇಟ್ಕೊಂಡು ನೋಡಿದರೆ ದಿಸ್ ಇಸ್ ದ ಮಾಡರ್ನ್ ಡೆವಲಪ್ಮೆಂಟ್ಸ್ ಆನ್ ರಾಮಾಯಣ ಥ್ರೂ ಔಟ್ ದ ವರ್ಲ್ಡ್, ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ಆ ದೃಷ್ಟಿಯಿಂದ ಯಾವತ್ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲ ಎನ್ನೋದಕ್ಕೆ ಜ್ವಲಂತವಾಗಿರ್ತಕ್ಕಂಥ ನಿದರ್ಶನ ಇದು. ಎ ಗ್ರೇಟ್ ವರ್ಕ್ ಆಫ್ ಆರ್ಟ್ ಈಸ್ ದಟ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ಆಲ್ ಟೈಮ್ಸ್ ಟು ಕಮ್ ಇನ್ ಆಲ್ ಕಂಟ್ರೀಸ್ ಅನ್ನೋದಕ್ಕೆ ನೇರವಾಗಿರ್ತಕ್ಕಂಥ ಉದಾಹರಣೆನೇ ಇದು. ಒಬ್ಬೊಬ್ಬರ ಮೇಲೆ ಒಂದೊಂದು ತರಹ ಪರಿಣಾಮ ಆಗಿದೆ. ಬಾಲಿ ದ್ವೀಪದಲ್ಲಿ ಒಂಥರ ರಾಮಾಯಣ, ಲಾವೋಸಲ್ಲಿ ಒಂಥರ ರಾಮಾಯಣ, ಹೀಗೆ ರಾಮಾಯಣದ ವ್ಯತ್ಯಾಸಗಳಾಗ್ತಾ ಬರ್ತಾ ಇರುತ್ತೆ. ಇನ್ನು ಅದಾದ ಮೇಲೆ ಪ್ರಕೃತಿ ವರ್ಣನೆ ಹೇಳದೆ ಹೋದರೆ ಅದು ಪೂರ್ತಿ ಆಗೋದಿಲ್ಲ. 1-2 ಮಾತಾದರೂ ಹೇಳಲೇಬೇಕು. ನೋಡಿ, ಪ್ರಕೃತಿ ವರ್ಣನೆ ಹೇಳುವಾಗ ಭಾರದ್ವಾಜ ಮುನಿಗಳ ವರ್ಣನೆ ಮಾಡ್ತಾರೆ. ಎಂಥ ಸೊಗಸು ಅಂದರೆ, ಭರದ್ವಾಜ ಸ್ವಚ್ಛವಾದ ಆ ತೀರ್ಥವನ್ನು ನೋಡು, ತಿಳಿ ನೀರಿನಿಂದ ತುಂಬಿದ ಇದು ಸಜ್ಜನರ ಮನಸ್ಸಿನಂತೆ ರಮಣೀಯವಾಗಿದೆ. ಸತ್ಪುರುಷರ ಮನಸ್ಸು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂದರೆ ಅವರ ಮನಸ್ಸೊಳಗಡೆ ಏನಾಗ್ತಾ ಇದೆ ಅಂತ ಎಲ್ರಿಗೂ ಆಚೆ ಗೊತ್ತಾಗ್ತಾ ಇರುತ್ತೆ. ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸಿ ಅನ್ಯತ್, ವಚಸಿ ಅನ್ಯತ್, ಕರ್ಮಣಿ ಅನ್ಯತ್ ದುರಾತ್ಮನಾಂ. ಅಷ್ಟೇ ವ್ಯತ್ಯಾಸ. ಅದಕ್ಕೆ ತ್ರಿಕರಣ ಶುದ್ಧಿ ಅಂತ ನಮ್ಮಲ್ಲಿ ಹೇಳೋದು. ಏನು ಹೇಳ್ತೀಯೋ ಅದನ್ನು ಮಾಡಬೇಕು, ಏನು ಮಾಡ್ತೀಯೋ ಅದನ್ನು ಬೇರೆಯವ್ರಿಗೆ ಬೋಧಿಸಬೇಕು. ಆ ಥರ ಇರೋರೇ ನಮ್ಮಲ್ಲಿ ಆಚಾರ್ಯ ಅನ್ನೋ ಶಬ್ದಕ್ಕೆ ಲಾಯಕ್ಕಾಗಿರೋರು. ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ಸತು ಆಚಾರ್ಯ ಇತಿ ಶ್ರುತಃ.
ಹೇಳೋ ವೇದಾಂತ ತಿನ್ನೋದು ಬದನೆಕಾಯಿ ಅಂತ ಆಗಬಾರ್ದು. ನೀನು ಅನುಷ್ಠಾನದಲ್ಲಿ ಇಟ್ಕೊಂಡು ಹೇಳಬೇಕು. ಅನುಷ್ಠಾನ ಇಲ್ಲದೆ ಹೋದರೆ ವೇದಾಂತಕ್ಕೆ ಬೆಲೆ ಬರೋದಿಲ್ಲ. ಎಷ್ಟೇ ಪುಸ್ತಕ ಪಾಂಡಿತ್ಯ ಇದ್ದರೂ ಕೂಡ ಅದು ಕೇವಲ ಶುಷ್ಕ ಪಾಂಡಿತ್ಯವೇ ಹೊರತು ನಿಜವಾಗಿರ್ತಕ್ಕಂಥ ಪಂಡಿತ ಅಂದ್ರೆ ಯಾರು? ಪಂಡ ಆತ್ಮವಿಷಯ ಬುದ್ಧಿ ಯಸ್ಯ, ಶಂಕರ ಭಾಷ್ಯ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದ್ರ ಮೇಲೆ. ಸೊ ಅದಕ್ಕೆ ಆತ್ಮವಿಷಯಕವಾಗಿರ್ತಕ್ಕಂಥ ಜ್ಞಾನ ಇರತಕ್ಕಂಥವನೇ ಪಂಡಿತ ಅಂತ. ಶತಶ್ಲೋಕೇನ ಪಂಡಿತ ಸಹಸ್ರ ಶ್ಲೋಕೇನ ಪಂಡಿತ ಅಲ್ಲ. ನಾರ್ತ್ ಇಂಡಿಯಾನಲ್ಲಿ ಪುರೋಹಿತರೆ ಕಡಿಯೋದು ಪಂಡ ಅಂತ. ಪಂಡ ಅಲ್ಲ, ಅವರು ಪುಂಡ. ಅವರು ಅರ್ಧ ನೀರು ಕರ್ಕೊಂಡು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಅಷ್ಟು ದಕ್ಷಿಣೆ ಇಟ್ಟರೆ ಆಚೆ ದಡ ತಲುಪಿಸ್ತೀನಿ, ಇದ್ರೆ ಮುಳುಗಿಸ್ಬಿಟ್ಟು ನಾನು ಈಜ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಯು ಆರ್ ವಲ್ನರಬಲ್. ಏನು ಮಾಡ್ತೀರಾ? ಅರ್ಧ ದಾಟ್ಬಿಟ್ಟಿದ್ದಾರೆ, ಈಚೆ ಹೋಗೋಕ್ಕಾಗಲ್ಲ, ಆಚೆ ಹೋಗೋಕ್ಕಾಗಲ್ಲ. ಯು ಆರ್ ಸ್ಟಕ್ ಇನ್ ದ ಮಿಡಲ್. ಗೋಯಿಂಗ್ ಬ್ಯಾಕ್ ಕುಡ್ ಬಿ ಆಸ್ ಸ್ಟಿಡಿಯಸ್ ಅಸ್ ಗೋಯಿಂಗ್ ಫಾರ್ವರ್ಡ್ ಅಂತ ಮ್ಯಾಕ್ಬೆತಲ್ಲಿ ಒಂದು ಕಡೆ ಬರುತ್ತೆ. ಯು ಹ್ಯಾವ್ ಕಿಲ್ ಡಂಕನ್, ಯು ಕಾಂಟ್ ಸ್ಟಾಪ್ ಅಟ್ ದಟ್. ಯು ಹ್ಯಾವ್ ಟು ಕಿಲ್ ದಿ ಗ್ರೂಮ್ಸ್, you can't stop at that. You have to kill Banco, you can't stop at that. The ghost of Banco starts hunting you. Approach me like a rugged Russian bear, armed rhinoceros or hircan tiger, but never show thy gory locks at me. Macbeth's address to ghost of Banco. ಸೊ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಒಂದು ಹೆಜ್ಜೆ ಇಟ್ಟ ಮೇಲೆ ಪೂರ್ತಿ ಹೊಟ್ಟೋಗುತ್ತೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅಷ್ಟೇ. ಅಲ್ಲಿ ತನಕ ಹೋಗ್ತೀನಿ, ವಾಪಸ್ ಬರ್ತೀನಿ ಅನ್ನೋಕ್ಕಾಗಲ್ಲ. ಮೊದಲನೇ ಹೆಜ್ಜೆ ಇಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಇಲ್ದವ್ರೆ ಕಬೀರ್ ಹೇಳ್ದಂಗೆ ಆಗತ್ತೆ. ಆಚೆ ದಿನ ಪಾಚೆ ಗಯೇ ಜಬ್ ಚಿಡಿಯಾ ಚುಗ್ಗಯಿ ಖೇತ್ ತಬ್ ಪಚತಾಯೇ ಕ್ಯಾ ಹೋವತ್ ಹೈ. ಆಚೆ ದಿನ ಪಾಚೆ ಗಯೇ, ಎಲ್ಲ ಒಳ್ಳೆ ದಿನಗಳು ಬಂದು ಹೊರಟೋಯ್ತು. ಜಬ್ ಚಿಡಿಯಾ ಚುಗ್ಗಯಿ ಖೇತ್, ಯಾವಾಗ ಪಕ್ಷಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊಲದಿಂದ ಹೊರಟೋಯ್ತೋ, ತಬ್ ಪಚಿತಾಯೇ ಕ್ಯಾ ಹೋವತ್ ಹೈ. ಆಗ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ? ನಾನು ಬೇಲಿ ಹಾಕಬೇಕಾಗಿತ್ತು, ನಾನು ವಾಚ್ಮನ್ ನೇಮಕ ಮಾಡಬೇಕಾಗಿತ್ತು, ನಾನೇ ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕಾಯಿತು. ಈಗ ಅಂದ್ಕೊಂಡೇನು ಪ್ರಯೋಜನ? ಆಗಿದ್ದಾಗೋಯ್ತು. ಗತನ್ನ ಶೋಚಯೇತ್ ಪ್ರಾಜ್ಞಃ ಭವಿಷ್ಯನ್ನೈವ ಚಿಂತಯೇತ್ ವರ್ತಮಾನೇನ ಕಾಲೇನ ಕೃತಕೃತ್ಯೋ ಸದಾ ಭವ. ಅದಕ್ಕೆ ಮಾತು ಬಂದಿರೋದು. ಭರದ್ವಾಜ, ಸ್ವಚ್ಛವಾದ ಈ ತೀರ್ಥವನ್ನು ನೋಡು, ತಿಳಿ ನೀರಿನಿಂದ ತುಂಬಿದ ಇದು ಸಜ್ಜನರ ಮನಸ್ಸಿನಂತೆ ರಮಣೀಯವಾಗಿದೆ. ಮಗು, ಕಮಂಡಲವನ್ನು ಕೆಳಗಿಟ್ಟು ವಲ್ಕಲವನ್ನು ಕೊಡು, ಇಲ್ಲಿ ಸ್ನಾನ ಮಾಡುವೆನು ಎನ್ನುತ್ತಾರೆ. ಸಜ್ಜನರ ಹೃದಯ ತಿಳಿನೀರಿನ ಹೊಳೆ ಎಂಬುದು ಋಷಿ ದರ್ಶನ. ಅದು ನನಗೆ ಬೇಕಾಗಿರೋ ಪಾಯಿಂಟ್. ಋಷಿ ದರ್ಶನ ಅದು, ನಿಮ್ಮ ಮಾತಲ್ಲ ಅದು. ಒಡನೆಯೇ ಅವರು ಸ್ನಾನಕ್ಕೆ ಇಳಿಯುವುದಿಲ್ಲ. ಭರದ್ವಾಜ ಕೊಟ್ಟ ನಾರು ಬಟ್ಟೆಯನ್ನು ಕೈಯಲ್ಲಿ ಹಿಡಿದು ವಿಶಾಲವಾದ ವನರಾಜಿಯನ್ನು ನೋಡುತ್ತಾ ಕಾಡಿನಲ್ಲಿ ತಿರುಗಾಡುತ್ತಾರೆ. ಇದು ಕವಿ ದರ್ಶನ. ನಾನ್ ಋಷಿಕ್ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಅದಕ್ಕೆ ಮಾತು ಬಂದಿರೋದು. ಕವಿಹಿ ಕ್ರಾಂತದರ್ಶಿ ಸರ್ವದೃಕ್, ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾತಾತತ್ತಿತೋರ್ತಾನ್ ವ್ಯದ ಶಾಶ್ವತೀಭ್ಯ ಸಮಾಭ್ಯ. ಈಶಾವಾಸ್ಯೋಪನಿಷತ್ತು. ಕವಿ ಅಂದರೆ ಯಾರು? ಮನೀಷಿ. ಮನೀಷಿ ಅಂದರೆ ಯಾರು? ಮನಸ್ಸಿನ ಮೇಲೆ ಹತೋಟಿ ಇರ್ತಕ್ಕಂಥವ್ರು. ಅದಕ್ಕೇ ಮನಸ್ವಿನ್ಯೈ ನಮಃ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಮನಸ್ವಿನಿ ಅಂದರೆ ಏನು? ಯಾರು ಮನಸ್ಸಿನ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಹತೋಟಿ ಇರುತ್ತೋ ಅವರು ಮನಸ್ವಿನಿ ಅಂತ ಹೇಳೋದಕ್ಕೆ ಲಾಯಕ್ಕಾಗಿರ್ತಕ್ಕಂಥವ್ರು. ಲಲಿತಾ ಅಂದ್ರೇನು? ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವ್ಯಾಖ್ಯಾನ ನೋಡಿ. ಎಡತರೆ ಸುಬ್ರಾಯ ಶರ್ಮರು ಲಲಿತಾ ಸಹಸ್ರನಾಮವನ್ನು 1931 ಇಸ್ವಿನಲ್ಲಿ 381 ಡೋರ್ ನಂಬರಲ್ಲಿ 2ನೇ ಕ್ರಾಸ್ ಮಲ್ಲೇಶ್ವರ ಬೆಂಗಳೂರು 3ರಲ್ಲಿ ಬರೆದಿರೋದಕ್ಕೆ ಅನುಗ್ರಹ ಭಾಷಣವನ್ನು ನೀಡ್ತಾ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವ್ಯಾಖ್ಯಾನ ನೋಡಿ. ಲಕ್ಷ ಪದಾರ್ಥ ವೇದೇಶು ಲಿ ಲಿಂಗಭೇದ ರಹಿತ ತಾ ತತ್ವಮಸ್ಯಾದಿ ಲಕ್ಷತ್ವ ಲಲಿತಾ ಇತ್ಯಭಿಧೀಯತೆ. ಇದು ಲಲಿತಾ ಶಬ್ದಕ್ಕೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ನಿರ್ವಚನ. ಆ ದೃಷ್ಟಿಯಿಂದ ಎಂತಹ ಇದು ಲಲಿತಾ ಅಂತ ಹೇಳಿದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಅದು. ಇನ್ನು ಭಾವ ಅಭಿವ್ಯಂಜನೆ. ಭಾವ ಇಲ್ಲದೆ ರಸ ಇಲ್ಲ, ರಸ ಇಲ್ಲದೆ ಭಾವ ಇಲ್ಲ. ಅದೆರಡೂ ಕೂಡ ಒಂದಕ್ಕೊಂದು ಹೊಂದ್ಕೊಳ್ತಕ್ಕಂಥದ್ದು. ನೋಡಿ, ಇಲ್ಲಿ ರಾಮ ಹೇಳ್ತಕ್ಕಂಥ ಮಾತು. ಲಕ್ಷ್ಮಣ, ಇಂದು ಮಹಾರಾಜ ದಶರಥ ದುಃಖದಿಂದ ಮಲಗಿದ್ದಾನೆ. ತನ್ನ ಇಷ್ಟ ಫಲಿಸ್ತೆಂದು ಕೈಕೇಯಿಗೆ ಸಂತೋಷ ಆಗಿರಬೇಕು. ಮಹಾರಾಜ ಕಾಮವಶನಾಗಿ ಈ ದುಃಖವನ್ನು ತಾನೇ ತಂದುಕೊಂಡಿದ್ದಾನೆ. ನೋಡು, ಕಾಮವಶನಾಗಿ ಯಾರು ಧರ್ಮಾರ್ಥಗಳನ್ನು ಪರಿತ್ಯಜಿಸಿ ಕಾಮವನ್ನೇ ಅನುಸರಿಸುತ್ತಾರೋ ಅವರಿಗೆ ಈ ಬಗೆಯ ಕಷ್ಟ ಕಟ್ಟಿಟ್ಟ ಬುತ್ತಿ. ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಪ್ರೊಫೆಸರ್ ಎಚ್.ಎಸ್. ವರ್ದೇಶ್ಕಾಚಾರಾಗಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಪಾಠ ಮಾಡ್ತಾ ಒಂದು ಮಾತನ್ನು ಹೇಳಿದರು. ಧರ್ಮ ಮತ್ತು ಮೋಕ್ಷ ಎಂಬತಕ್ಕಂಥ ಗಟ್ಟಿಯಾದ ಕಂಬಗಳಿಗೆ ಅರ್ಥ ಮತ್ತು ಕಾಮ ಎಂಬ ತುಂಟು ಕುದುರೆಗಳನ್ನು ಕಟ್ಟಿ ಹಾಕಬೇಕು ಅಂತ. ಧರ್ಮ ಮೋಕ್ಷ ಎರಡು ಗಟ್ಟಿಯಾಗಿರೋ ಕಂಬಗಳು, ಈ ಕಡೆ ಒಂದು ಆ ಕಡೆ ಒಂದು, ಮಧ್ಯ ಎರಡು ತುಂಟು ಕುದುರೆಗಳಿದೆ. ಅದ್ಯಾವುದು? ಒಂದು ಅರ್ಥ, ಒಂದು ಕಾಮ. ಈಗೇನಾಗಿದೆ ಅಂದರೆ
1 ಇಲ್ಲ 4 ಇಲ್ಲ, ನಾವು ಸುಮ್ಮನೆ 2 3 ಹಿಡ್ಕೊಂಡು ಒದ್ದಾಡ್ತಾ ಇದ್ದೀವಿ. ಅದು ಆಗಿರ್ತಕ್ಕಂಥ ಒಂದು ದುರ್ದೈವ. ಸೊ ಅದಕ್ಕೇನೆ ಲಕ್ಷ್ಮಣ ಹೃದಯವನ್ನು ಕರಗಿಸ್ತಕ್ಕಂಥ ಸನ್ನಿವೇಶ ನೋಡಿ. ಭರತ ಅಣ್ಣನನ್ನು ಹುಡುಕ್ತಾ ಚಿತ್ರಕೂಟಕ್ಕೆ ಬಂದಿದ್ದಾನೆ. ಶ್ರೀರಾಮ ಜಟಾವಲ್ಕಲಧಾರಿಯಾಗಿ ಆಶ್ರಮದಲ್ಲಿ ಕುಳಿತಿರ್ತಕ್ಕಂಥದ್ದು ಕಾಣಿಸ್ತು. ಭರತನ ಶೋಕಕ್ಕೆ ಪಾರವೇ ಇಲ್ಲ. ಅಯ್ಯೋ, ನನ್ನ ನಿಮಿತ್ತದಿಂದ ಅಣ್ಣನಿಗೆ ಈ ದೆಸೆ ಆಯ್ತಲ್ಲ, ನಾನು ಎಂತಹ ಪಾಪಿ, ಧಿಕ್ಕಾರ ನನಗೆ ಎಂದು ಹಲಬುತ್ತಾ ಅಣ್ಣ ಎಂದು ಕೂಗುತ್ತಾ ರಾಮನ ಕಾಲನ್ನು ಹಿಡಿದುಕೊಂಡು ಓಡುತ್ತಾನೆ. ಕಾಲನ್ನು ಹಿಡಿದುಕೊಳ್ಳುವಷ್ಟರಲ್ಲೇ ನೆಲದ ಮೇಲೆ ಬಿದ್ದುಬಿಡ್ತಾನೆ. ಅದಕ್ಕೆ ಹೇಳೋದು ಭರತನ ಭ್ರಾತೃ ಪ್ರೇಮ ಅಂತ. ನಿಜವಾದ ಅರ್ಥದಲ್ಲಿ ಪ್ರತಿಮಾ ನಾಟಕದಲ್ಲಿ ಏನು ವರ್ಣನೆ ಮಾಡ್ತಾನೆ ಭಾಸ ಅಂದರೆ, ತನ್ನ ತಾಯಿಯಾಗಿರ್ತಕ್ಕಂಥ ಕೈಕೇಯಿ ಭರತನಿಗೊಂದು ಮಾತು ಹೇಳ್ತಾಳೆ, ರಾಮ ಕಾಡಿಗೆ ಹೋಗ್ಬಿಟ್ಟ, ನಿಮ್ಮಪ್ಪ ಹೋಗ್ಬಿಟ್ಟ, ನಿಷ್ಕಂಟಕವಾಗಿ ರಾಜ್ಯವನ್ನು ಆಳು ಅಂತ. ಎಷ್ಟು ಕೋಪ ಬರುತ್ತೆ ಭರತನಿಗಂತೆ. ಮಮ ಮಾತುಶ್ಚ ಮಾತುಶ್ಚ ಮಧ್ಯಸ್ಥ ತೊನ್ನ ಶೋಭಸೆ ಗಂಗಾ ಯಮನೆಯೋರ್ ಮಧ್ಯೆ ಕುನದೀವ ಪ್ರವೇಶಿತ ಹೇಳ್ತಾನೆ. ಆ ಇಬ್ಬರು ತಾಯಂದರ ಮಧ್ಯೆ ನೀನು ಹೇಗಮ್ಮ ಪ್ರವೇಶ ಮಾಡಿದೆ? ಒಂದು ಕಡೆ ಸುಮಿತ್ರೆ, ಇನ್ನೊಂದು ಕಡೆ ಕೌಸಲ್ಯೆ. ಗಂಗಾ ಯಮುನ ಅವರಿಬ್ಬರೂ ಕೂಡ ಮಧ್ಯೆ ನೀನು ಕೊಚ್ಚೆ ನೀರು ತರಹ ಯಾಕೆ ಬಂದೆ ಅಂತ ಕೇಳ್ತಾನೆ. ತನ್ನ ತಾಯಿಯನ್ನು ಕೇಳ್ತಕ್ಕಂಥ ಮಾತು. ಗಂಗಾ ಯಮನೆಯೋರ್ ಮಧ್ಯೆ ಕುನದೀವ ಪ್ರವೇಶಿತ. ಎಲ್ಲಿ ರಾಮ ಇದ್ದಾನೋ ಅಲ್ಲಿ ಅಯೋಧ್ಯೆ ಇದೆ, ಎಲ್ಲಿ ರಾಮ ಇಲ್ವೋ ಅಲ್ಲೇ ಕಾಡು ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ ರಾಮನ ಕರ್ಕೊಂಬರೋದಕ್ಕೆ. ಅದು ಭರತನ ಭ್ರಾತೃ ಪ್ರೇಮ ಅಂದರೆ ಅದು. ನಿಜವಾದ ಅರ್ಥದಲ್ಲಿ ಆ ಭರತನ ಪಾತ್ರ ಎಷ್ಟು ಅದ್ಭುತವಾದದ್ದು ಅನ್ನೋದಕ್ಕೆ ನೋಡೋದಕ್ಕೂ ಕೂಡ ಎಷ್ಟೋ ಹೋಲಿಕೆ ಇತ್ತು ರಾಮನಿಗೂ ಭರತನಿಗೂ. ಆ ರೀತಿಯಾಗಿ ಮಂಡೋದರಿಗೂ ಸೀತೆಗೂ ಹೋಲಿಕೆ ಇದ್ದ ಹಾಗೆ ರಾಮನಿಗೂ ಭರತನಿಗೂ ಸಾಕಷ್ಟು ಹೋಲಿಕೆಗಳಿತ್ತು. ಇನ್ನು ಪಾತ್ರ ನಿರ್ಮಾಣಕ್ಕೆ ನಾವು ಬಂದರೆ, ರಾಮಾಯಣದಲ್ಲಿ ಬರುವ ಪ್ರತಿಯೊಂದು ಪಾತ್ರವು ಸ್ತ್ರೀಯಾಗಲಿ ಪುರುಷನಾಗಲಿ ನಮ್ಮ ಹೃದಯದಲ್ಲಿ ಮುದ್ರೆಯನ್ನು ಒತ್ತುತ್ತದೆ. ನಾವು ಯಾರನ್ನೂ ಮರೆಯುವಂತಿಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷ ಇದ್ದರೂ ಕೂಡ ಉಳಿದ ಗುಣಸ್ವಭಾವಗಳು ಮರೆಯುವಂತಲ್ಲ. ಸೀತಾರಾಮರ ಚಿತ್ರಣ ಕವಿಯ ಮುಖ್ಯೋದ್ದೇಶವಾದರೂ ಕೂಡ ಉಳಿದವರ ಚಿತ್ರಣ ಪ್ರಭಾವಶಾಲಿಯಾಗಿಯೇ ಬಂದಿದೆ. ಕೆಲವು ಪಾತ್ರಗಳನ್ನು ಮಾತ್ರ ಸೂಕ್ಷ್ಮವಾಗಿ ಅವಲೋಕಿಸೋದಾದರೆ, ನನಗದಕ್ಕೆ ಟೈಮ್ ಇಲ್ಲ, ನೇರವಾಗಿ ಸೀತೆಗೆ ಬರ್ತೀನಿ. ಯಾಕೆ ಅಂತ ಹೇಳಿದರೆ ಅದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ರಂಗನಾಥ ಶರ್ಮರ ದೃಷ್ಟಿಯಿಂದ ಎಷ್ಟು ಸುದೀರ್ಘವಾಗಿ ಸೀತೆಯ ಪಾತ್ರವನ್ನು ಅವರು ವರ್ಣನೆ ಮಾಡ್ತಾರೆ ಅಂತ ಹೇಳಿದರೆ, ಸರ್ವಗುಣಾನ್ವಿತೆ ಜನಕಸ್ಯ ಕುಲೇ ಜಾತ ದೇವಮಾಯೇವ ನಿರ್ಮಿತ ಸರ್ವಲಕ್ಷಣ ಸಂಪನ್ನ ನಾರೀಣಾಮುತ್ತಮಾ ವಧೂ. ಬಾಲಕಾಂಡ 1ನೇ ಸರ್ಗ 67ನೇ ಶ್ಲೋಕ. ಮನನೀಯವಾದ ಅರ್ಥಪುಷ್ಟಿಯುಳ್ಳ ಶ್ಲೋಕ ಇದು. ಜನಕಸ್ಯ ಕುಲೇ ಜಾತ ವರ್ಣನೆ ನೋಡಿ ರಂಗನಾಥ ಶರ್ಮರದು. ಜನಕರಾಜನು ರಾಜರ್ಷಿ ಎಂದು ಜ್ಞಾನಿ ಎಂದು ವಿಖ್ಯಾತನಾದವನು. ಯಾಜ್ಞವಲ್ಕ್ಯರ ಶಿಷ್ಯ. ಅವನ ಪೋಷಣೆಯಲ್ಲಿ ಬೆಳೆದ ಸೀತೆ ಶೀಲ ಸಂಪತ್ತು ಸಹಜವಾಗಿಯೇ ಉಚ್ಚಮಟ್ಟದ್ದು. ದೇವಮಾಯೇವ ನಿರ್ಮಿತ. 1000 ಮಾತುಗಳಿಂದ ವರ್ಣಿಸಬಹುದಾದ ಸೌಂದರ್ಯದ ಕಲ್ಪನೆ ಒಂದೇ ಮಾತಿನಿಂದ ಆಗುತ್ತದೆ. ದೇವತೆಗಳ ಮಾಯಾಸೃಷ್ಟಿಯೋ ಎಂಬಂತೆ ಅವಳು ಚೆಲುವೆಯಾಗಿದ್ದಳು. ಚೆಲುವಿನ ಬಗ್ಗೆ ಯಾವ್ಯಾವ ಕಲ್ಪನೆ ಬರುವುದೋ ಅದೆಲ್ಲವೂ ಅದರಲ್ಲಿ ಸೇರಿ ಹೋಗುತ್ತದೆ. ಅವಳು ಸರ್ವಲಕ್ಷಣ ಸಂಪನ್ನೆ, ಸಮಸ್ತ ನಾರಿಯರಲ್ಲೂ ಶ್ರೇಷ್ಠಲಾದವಳು. ರಾಮಸ್ಯ ದಯಿತಾ ಭಾರ್ಯ ನಿತ್ಯಂ ಪ್ರಾಣ ಸಮಾಹಿತ. ಶ್ರೀರಾಮನಿಗೆ ಪ್ರಿಯಳಾದ ಪತ್ನಿ, ಅವನ ಪ್ರಾಣಕ್ಕೆ ಸಮನಾದವಳು, ಸದಾ ಅವನ ಹಿತವನ್ನೇ ಕೋರ್ತಕ್ಕಂಥವಳು. ನಾರೀಣಾಂ ಉತ್ತಮ ವಧೂ ಎಂಬ ಮಾತೆ ಸೀತೆ ಸೌಶೀಲ್ಯವನ್ನು, ಆದರ್ಶ ರೂಪದ ಸದ್ಗುಣಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಕನ್ನಡಿ. ಸಾರವತ್ತಾದ ಸೂತ್ರ. ರಾಮಾಯಣವೆಲ್ಲ ಇದರ ಭಾಷ್ಯವೇ. ಆದ್ದರಿಂದಲೇ ಮಹಾಕವಿಯು ಸೀತಾಯಾ ಚರಿತಂ ಮಹತ್ ಎಂದು ವಾಲ್ಮೀಕಿಗಳು ಹಾಡಿರ್ತಕ್ಕಂಥದ್ದು. ರಾಮಾಯಣ ಇತಿಹಾಸ. ಆದರೆ ಭವ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಸಹಧರ್ಮಿಣಿ. ಹೆಂಡತಿ ಗಂಡನ ಅರ್ಧಾಂಗ ಎನಿಸಿರತಕ್ಕಂಥದ್ದು ಸುಖಕ್ಕೆ ಮಾತ್ರವಲ್ಲ, ಕಷ್ಟಕ್ಕೂ ಸಹ. ಪತಿಗೆ ಪ್ರಾಪ್ತವಾದ ವನವಾಸದ ಆಜ್ಞೆ ಪತ್ನಿಯಾದ ತನಗೂ ಅನ್ವಯಿಸುತ್ತದೆ ಎಂದು ತರ್ಕ ಹೂಡಿ ತಾನಾಗಿ ವನವಾಸದ ಕಷ್ಟಕೋಟಲಿಗೆ ಬಲಿಯಾಗ ಸೀತಾದೇವಿ ಶುದ್ಧ ಚಾರಿತ್ರಕ್ಕೆ ಎಣೆಯುಂಟೆ? ಅವರೇನು ಹೇಳಿಲ್ಲ ಸೀತೆ ಕಾಡಿಗೆ ಹೋಗಬೇಕು ಅಂತ, ರಾಮ ಹೋಗಬೇಕು ಅಂತ ಅಷ್ಟೇ ಕೇಳಿದ್ದು. ಆದರೆ ಸೀತೆ ನೋಡಿ ಹಿಂಬಾಲಿಸ್ಕೊಂಡು ಹೋದ್ಲು ರಾಮನನ್ನು. ರಾಮ ಎಲ್ಲಿದ್ದರೆ ಅಲ್ಲೇ ನಾನಿರ್ತೀನಿ ಅಂತ. ಅದು ಆದರ್ಶವಾಗಿರ್ತಕ್ಕಂಥದ್ದು.
ಈ ಸಂದರ್ಭದಲ್ಲಿ ಸೀತಾರಾಮರ ಸಂವಾದದಲ್ಲಿ 4 ಸರ್ಗದಲ್ಲಿ ಮಹಾಕವಿ ವಿಸ್ತಾರವಾಗಿ ರಸವತ್ತಾಗಿ ವರ್ಣಿಸಿದ್ದಾನೆ. ಕಲ್ಲು ಮುಳ್ಳುಗಳ ಕಷ್ಟ. ರಾಮ ಎಷ್ಟೆಷ್ಟೋ ಹೇಳ್ದ, ನಿನ್ನ ಕೈಲಿ ಆಗಲ್ಲಮ್ಮ, ನೀನು ತುಂಬ ಕೋಮಲೆ, ನೀನು ರಾಜಕುಮಾರಿ, ಬೇಡ, ನೀನು ಬರಬೇಡ, ನಾನು ಹೋಗಿ ಬರ್ತೀನಿ ಅಂತ. ಅಗ್ರತಸ್ಥೆ ಗಮಿಷ್ಯಾಮಿ ಮೃದ್ವಂತಿ ಕುಶಕಂಟಕಾನ್. ಕಲ್ಲು ಮುಳ್ಳುಗಳನ್ನು ತೆಗೆದು ನಿನಗೆ ದಾರಿ ಮಾಡಿಕೊಡುತ್ತಾ ಮುಂದೆ ಹೋಗುವೆನು ಅಂತ ಹೇಳ್ತಾಳೆ ಸೀತೆ. ನೋಡಿ, ಅಲ್ಲಿ ಕಲ್ಲು ಮುಳ್ಳು ಇರುತ್ತೆ ಅಂದರೆ ನಾನು ತೆಗೆದಾಕ್ತೀನಿ ಕಲ್ಲು ಮುಳ್ಳುಗಳು, ನಿನಗೆ ನಡ್ಕೊಂಡು ಹೋಗೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಮುಂದಕ್ಕೆ ಬರ್ತಾಳೆ. ಇವನು ಹೇಳಿದ ಉದ್ದೇಶ ಏನು? ನಿನ್ನ ಕೈಲಿ ಆಗಲ್ಲ, ನೀನು ಬರಬೇಡ ಅನ್ನೋ ದೃಷ್ಟಿಯಿಂದ ಹೇಳಿದ್ರೆ ಅವಳು ಹೇಳಿದ ಉದ್ದೇಶ ಏನು? ನಿನಗೆ ತೊಂದರೆ ಕೊಡ್ತಾ ಇರೋ ಹಾಗೆ ನಿನ್ನ ಸಹಕಾರಿಯಾಗಿ ಕಾಡಲ್ಲೂ ಬರ್ತೀನಿ ಅಂತ. ಅದು ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿತ್ವ. ಇನ್ನೊಬ್ಬರು ಸೀತೆಗೆ ಸಾಧ್ಯವೇ ಇಲ್ಲ. ಅದಕ್ಕೆ ಸೀತಾರಾಮರ ಸಂಬಂಧ ಅಂದರೆ ಏನು, ಅಷ್ಟು ಅದು ಪ್ರಖ್ಯಾತವಾದದ್ದು, ಪ್ರಸಿದ್ಧವಾದದ್ದು. ಮನೋನಿಶ್ಚಯ ನೋಡಿ ಹೇಗಿತ್ತು ಅನ್ನೋದಕ್ಕೆ. ಸೀತೆಗೆ ಬೇರೆ ದಾರಿ ತೋರಲಿಲ್ಲ. ಪತಿವ್ರತಾ ಧರ್ಮಕ್ಕೆ ಪತಿಯೇ ಅಡ್ಡ ಬರುತ್ತಾನೆಂದು ಅವಳಿಗೆ ಸಿಟ್ಟೂ ಬಂತು. ಸಿಟ್ಟು ಪತಿ ಮೇಲಿನ ಪ್ರೇಮದಿಂದ ಬಂದಿದ್ದು. ಪ್ರಣಯಾದೇವ ಸಂಕ್ರುದ್ಧ, ಆ ಮಾತನ್ನೇ ಬಳಸ್ತಾರೆ. ರಾಮ, ನನ್ನ ತಂದೆ ಜನಕ ಮಹಾರಾಜ ನಿನ್ನನ್ನು ಅಳಿಯನನ್ನಾಗಿ ಮಾಡಿಕೊಂಡಾಗ ಏನಂತ ತಿಳಿದಿದ್ದ? ನೀನೊಬ್ಬ ಗಂಡು ವೇಷದ ಹೆಣ್ಣೆಂದು ತಿಳಿದಿದ್ನೇ. ದಂಡಕಾರಣ್ಯದಲ್ಲಿ ದುರುಳರಾದ ದೈತ್ಯರಿದ್ದಾರೆಂದು, ಅಲ್ಲಿ ಹೆಣ್ಣನ್ನು ರಕ್ಷಿಸಿಕೊಳ್ಳುವುದು ಕಷ್ಟವೆಂದು ರಾಮ ಹಿಂಜರಿಯುತ್ತಿದ್ದಾನೆಂದು ಸೀತೆಗೆ ನಿಶ್ಚಿತವಾಗಿದೆ. ಆದ್ದರಿಂದ ಈ ಬಿರುನುಡಿ ಸಹಜವಾಗಿ ಇದರ ಅಭಿಪ್ರಾಯ ಎಷ್ಟು? ಶಿವಧನಸ್ಸನ್ನು ಮುರಿದ ಮಹಾವೀರ ಎಂದು ನನ್ನ ತಂದೆ ನನ್ನನ್ನು ನಿನಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ನೀನೊಬ್ಬ ಕೈಲಾಗದ ಸಾಮಾನ್ಯ ಪುರುಷ ಎಂದು ಯಾವತ್ತೂ ತಿಳಿದಿರಲಿಲ್ಲ. ವೀರಾಗ್ರಣಿಯಾದ ನೀನು ನನ್ನನ್ನು ಕಾಪಾಡಿಕೊಳ್ಳಲಾರೆಯಾ? ಅವಳು ಕೇಳೋ ಪ್ರಶ್ನೆ ನೋಡಿ, ರಾಮನಿಗೆ ಉತ್ತರ ಇಲ್ಲ. ಸೀತೆ ಧೀರೆಯಾದ ಕ್ಷತ್ರಿಯ ಸ್ತ್ರೀ, ಆತ್ಮಾಭಿಮಾನ ಉಳ್ಳವಳು, ತನಗೆ ತೋರಿದ್ದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳ್ತಕ್ಕಂಥ ಸ್ವಭಾವ. ಸುತೀಕ್ಷ್ಣ ಆಶ್ರಮದಿಂದ ಹೊರಟಾಗ ಶಸ್ತ್ರಧಾರಣೆಯ ವಿಷಯವಾಗಿ ರಾಮನಿಗೆ ಹೇಳಿದ ಹಿತವಾದ, ರಾವಣನ್ನು ಧಿಕ್ಕರಿಸಿ ಆಡುವ ಮಾತಿನ ವಿಧಾನ ಮೊದಲಾದ ಸನ್ನಿವೇಶಗಳಲ್ಲಿ ಅವಳ ನಿಜ ಸ್ವಭಾವವನ್ನು ಗುರುತಿಸಬಹುದು. ತನ್ನ ಬೆನ್ನ ಮೇಲೆ ಕುಳಿತು ಬಂದರೆ ಲಂಕೆಯಿಂದ ಈಗಲೇ ಪಾರು ಮಾಡುತ್ತೇನೆ ಎಂದು ಹನುಮಂತ ಹೇಳಿದಾಗ ಇನ್ನೊಬ್ಬ ಸ್ತ್ರೀ ಆಗಿದ್ದರೆ ಕೂಡಲೇ ಒಪ್ಕೊಂಡು ಬಿಡ್ತಾ ಇದ್ಲು. ಸೀತೆ ಒಪ್ಪಿಲ್ಲ. ನನ್ನ ಗಂಡ ವೀರ ಅಗ್ರೇಸರನಿಂದ ವಿಖ್ಯಾತನಾಗಿದ್ದಾನೆ, ನಾನು ಕಳ್ಳತನದಿಂದ ತಪ್ಪಿಸಿಕೊಂಡು ಹೋದರೆ ಅವನಿಗೆ ಅವಮಾನ ಆಗತ್ತೆ, ರಾಮನಿಗೆ. ಈ ರಾವಣನನ್ನು, ರಾಕ್ಷಸ ಕುಲವನ್ನು ನಿರ್ಮೂಲ ಮಾಡಿ ನನ್ನನ್ನು ಕರೆದುಕೊಂಡು ಹೋಗಲಿ, ಅದರಿಂದಲೇ ಅವನಿಗೆ ಕೀರ್ತಿ ಎಂದು ಹೇಳಿ ಸುಮ್ಮನಾಗುತ್ತಾಳೆ. ನೋಡಿ, ರಾಮನ ಬಗ್ಗೆ ಇರತಕ್ಕಂಥ ವಿಶ್ವಾಸ ಹೇಗಿತ್ತು ಸೀತೆಗೆ ಅಂದರೆ ನಿಜವಾಗ್ಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಲೆಕ್ಚರ್ಸ್ ಆನ್ ರಾಮಾಯಣನಲ್ಲಿ ಹೇಳಿರೋ ಮಾತನ್ನು ಕೂಡ ರಂಗನಾಥ್ ಶರ್ಮರು ಇಲ್ಲಿ ಉದ್ಧರಿಸಿದ್ದಾರೆ ನೋಡಿ. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಹೇಳುವಂತೆ, ದಿಸ್ ಇಸ್ ಅ ವಿಕೆಡ್ ಥಾಟ್ ದಟ್ ಎಂಟರ್ಸ್ ದ ಮೈಂಡ್ ಆಫ್ ನ್ಯಾರೋ ಮೈಂಡೆಡ್ ಲಿಟಲ್ ಹಾರ್ಟೆಡ್ ಮೆನ್. ಐ ಕ್ಯಾನ್ ನಾಟ್ ಫರ್ಗಿವ್ ದ ಪೀಪಲ್ ಹೂ ಸ್ಪೋಕ್ ಇಲ್ ಆಫ್ ಸೀತಾ. ಯಾರು ಸೀತೆಯ ಬಗ್ಗೆ ಕೆಟ್ಟ ಮಾತನಾಡ್ತಾರೋ ನಾನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಎಂಬುದಾಗಿ. ಇನ್ನು ಮುಂದೆ ಅವರು ಹೇಳ್ತಕ್ಕಂಥ ಕರುಣರಸ ಪ್ರವಾಹವೇ ಉಕ್ಕಿ ಹರಿಯುತ್ತೆ. ಗಂಗಾ ನದಿಯನ್ನು ದಾಟುವಾಗ ನಿನ್ನ ಪತಿ ವನವಾಸವನ್ನು ಮುಗಿಸಿ ಸೌಖ್ಯದಿಂದ ಅಯೋಧ್ಯೆಗೆ ಹಿಂತಿರುಗಿ ಬರುವಾಗಲಿ ಎಂದು ಗಂಗೆಯನ್ನು ಬೇಡಿಕೊಳ್ಳುತ್ತಾಳೆ. ಯಮುನೆಗೆ ಪ್ರಾರ್ಥನೆ ಸಲ್ಲಿಸುತ್ತಾಳೆ. ವಟವೃಕ್ಷಕ್ಕೆ ಕೈ ಮುಗಿಯುತ್ತಾಳೆ, ಹರಕೆ ಹೊರುತ್ತಾಳೆ. ರಾಮಾಯಣವನ್ನು ವ್ಯಾಸಂಗ ಮಾಡುವ ಪ್ರತಿಯೊಬ್ಬರೂ ಸೀತೆಗೆ ಗಂಡನಲ್ಲಿರ್ತಕ್ಕಂಥ ಅತಿಶಯವಾದ ಪ್ರೇಮ, ಭಕ್ತಿ, ದೃಢ ನಿಷ್ಠೆಗಳು ಹೆಜ್ಜೆ ಹೆಜ್ಜೆಗೂ ಗೋಚರಿಸುತ್ತದೆ. ರಾಮ ಸೀತೆಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಎಂಬುದರ ಅರಿವಾಗುತ್ತದೆ. ರಾವಣನ ಸೀತೆಯನ್ನು ಅಪಹರಿಸಿದಾಗ ಆತನ ಶೋಕಿಸಿದ ಪರಿ ಎಷ್ಟು, ಅದರ ಆಳ ಎಷ್ಟು. ಕರುಣರಸದ ಪ್ರವಾಹವೇ ಉಕ್ಕಿ ಹರಿಯುತ್ತದೆ. ಸೀತಾ ವಿರಹದಿಂದ ಅವನು ಹುಚ್ಚನಂತೆ ಆಗುತ್ತಾನೆ. ಗಿಡ ಮರಗಳನ್ನು, ವನ್ಯ ಜಂತುಗಳನ್ನು ನೋಡಿ ನೀನು ನಮ್ಮ ಸೀತೆಯನ್ನು ಕಂಡಿರಾ ಎಂದು ಹಲಬುತ್ತಾನೆ. ಸೀತೆಗಾಗಿ 4 ಬಗೆಯಲ್ಲಿ ರಾಮ ಪರಿತಪಿಸುತ್ತಿದ್ದ ಎಂದು ಹನುಮಂತನ ವಿಶ್ಲೇಷಣೆ. ಅಬಲೆಯಾದ ಸ್ತ್ರೀಯೊಬ್ಬಳು ರಾಕ್ಷಸನ ಕೈಗೆ ಸಿಕ್ಕಿದಳಲ್ಲ ಎಂದು ಮೊದಲನೇ ಕಾರುಣ್ಯ. ತನ್ನನ್ನೇ ನಂಬಿ ಬಂದವಳನ್ನು ರಕ್ಷಿಸಲು ಆಗಲಿಲ್ಲವಲ್ಲ ಎಂಬ ವ್ಯಥೆ ಎರಡನೇ ಕಾರಣ. ಕೈ ಹಿಡಿದ ಹೆಂಡತಿ ಎಂಬ ಚಿಂತೆ ಒಂದು, ತನಗೆ ಅತ್ಯಂತ ಪ್ರಿಯಳು ಎಂಬ ಮೋಹ ಇನ್ನೊಂದು, ಮೂರನೇ ಕಾರಣ. 4 ವಿಧದಲ್ಲಿ ಇವಳಿಗಾಗಿ ಕೊರಗ್ತಾ ಇರತಕ್ಕಂಥ ಶ್ರೀರಾಮ ಸ್ಪಷ್ಟವಾಗಿ ರಾಮಾಯಣದಲ್ಲಿ ಕಂಡುಬರುತ್ತೆ. ಒಂದು ಹಂತದಲ್ಲಿ ರಾಮ
ಕ್ರೋಧಾವಿಷ್ಟನಾಗಿ ಸೀತೆಯನ್ನು ಪಡೆಯುವುದಕ್ಕೋಸ್ಕರ ನಾಶಯಾಮಿ ಜಗತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ಎಂದು ಆರ್ಭಟಿಸುತ್ತಾನೆ. ಒಬ್ಬ ರಾಕ್ಷಸನ ತಪ್ಪಿಗಾಗಿ ಜಗತ್ತನ್ನೇ ನಾಶ ಮಾಡ್ತಕ್ಕಂಥ ಯುಕ್ತ ಅಲ್ಲ ಅಂತ ಲಕ್ಷ್ಮಣ ಸಾಂತ್ವನ ಹೇಳ್ತಾನೆ. ನೋಡಿ, ಕೋಪದಿಂದ ಎಂಥ ಮಾತನಾಡ್ತಾನೆ ರಾಮ ಅಂದರೆ, ಏನಿದು, ನಾನು ಪೂರ್ತಿ ಲೋಕವನ್ನೇ ಗೆದ್ದು ಬಿಡ್ತೀನಿ ಅಂತ ಹೇಳ್ತಾನೆ. ಈ ರೀತಿಯಾಗಿ ಇನ್ನು ವಿರಾದ ಪ್ರಸಂಗ ಅಲ್ಲೂ ಕೂಡ ನಮಗೆ ಸ್ಪಷ್ಟವಾಗಿ ಸಿಗತ್ತೆ. ಸೀತಾಪಹಾರ ಪ್ರಸಂಗ ಅದನ್ನು ಹೇಳದೇ ಇರೋಕ್ಕೆ ಸಾಧ್ಯ ಇಲ್ಲ. ಮಾಯಾಮೃಗ ನೋಡಿ ಸೀತೆ ಮುಗ್ಧಳಾಗುತ್ತಾಳೆ. ರಾಮ ಲಕ್ಷ್ಮಣರನ್ನು ಕರೆದು ತೋರಿಸಿ ಆ ಮೃಗ ತನಗೆ ಬೇಕು ಎಂದು ರಾಮನಿಗೆ ಹೇಳುತ್ತಾಳೆ. ಆ ಮೃಗ ಕಾಮರೂಪಿ ಎಂದು ಹೇಳಿದವನು ಲಕ್ಷ್ಮಣ. ಮಾರೀಚನು ಕಾಮರೂಪಿ, ಮಾಯೆಯನ್ನು ಬಲ್ಲವನು, ಮಾಯೆಯಿಂದ ಮೃಗರೂಪವನ್ನು ಧರಿಸಿದ್ದಾನೆ. ಇದು ನಿಶ್ಚಯವಾಗಿಯೂ ಮಾಯೆಯೇ ಹೌದು. ಈ ಬಗೆಯ ಮೃಗ ಸಹಜವಾಗಿ ಎಲ್ಲಿಯೂ ಇರುವುದಿಲ್ಲ ಎನ್ನುತ್ತಾನೆ ಲಕ್ಷ್ಮಣ. ಅದಕ್ಕೆ ಸುಭಾಷಿತ ಹೊರಟಿರೋದು, ಅಸಂಭವಂ ಹೇಮ ಮೃಗಸ್ಯ ಜನ್ಮ. ಎಲ್ಲಾದರೂ ಕೂಡ ಬಂಗಾರ ಜಿಂಕೆ ಇರೋದಕ್ಕೆ ಸಾಧ್ಯವೇ? ತಥಾಪಿ ರಾಮ ಲುಲುಬೆ ಮೃಗಾಯ. ಅಷ್ಟಿದ್ರೂ ಕೂಡ ರಾಮ ಅದನ್ನು ಅಟಿಸ್ಕೊಂಡದ. ಯಾಕೆ ಅಂದರೆ ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನೀಭವಂತಿ ಅಂತ. ಆಪತ್ಕಾಲ ಒದಗಿ ಬಂದಾಗ ಮಹಾತ್ಮರ ಬುದ್ಧಿಯೂ ಸ್ವಲ್ಪ ಮಂಕಾಗತ್ತೆ ಅನ್ನೋದಕ್ಕೆ ಒಂದೊಳ್ಳೆ ಸುಭಾಷಿತ. ಸೊ ಹಾಗೆ ಬಂಗಾರದ ಜಿಂಕೆ ಎಂಬತಕ್ಕಂಥದ್ದು ಅದೊಂದು ಮಾಯಾ ಜಿಂಕೆ, ಅದಕ್ಕೆ ಮಾಯಾಮೃಗ ಅಂತಲೇ ಅದಕ್ಕೆ ಕರಿತಕ್ಕಂಥದ್ದು. ಆದರೆ ವಿಚಾರವಾದಿಗಳಿಗೆ ತೋರುವ ಕಾಮವೇ ಬೇರೆ. ನೋಡಿ, ಆಧುನಿಕ ಕಾಲದಲ್ಲಿ ಯಾರ್ಯಾರು ಸೀತೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೋ ಅವರಿಗೆ ವಿರೋಧಿಸಿಬಿಟ್ಟು ರಂಗನಾಥ್ ಶರ್ಮ ಉತ್ತರ ಕೊಡ್ತಾರೆ. ಇಲ್ಲಿ ಬೇತಾಳ ವಿಕ್ರಮನ ಮೇಲೆ ಕುಳಿತರೆ ಕಾಮಬೇತಾಳ ಅವರ ತಲೆ ಮೇಲೆ ಕುಳಿತಿರುತ್ತದೆ. ಒಂದು ವೇಳೆ ಮೃಗವನ್ನು ಸಂಹರಿಸಬೇಕಾಗಿ ಬಂದರೆ ಚರ್ಮದ ಮೇಲೆ ಕುಳಿತುಕೊಳ್ಳಬೇಕೆಂದು ನನಗೆ ಆಸೆ ಎನ್ನುತ್ತಾಳೆ ಸೀತೆ. ರಾಮನನ್ನು ಕುರಿತು ಇಲ್ಲಿ ಜಿಂಕೆ ಸೀತೆಯ ಮನಸ್ಸನ್ನು ಪ್ರಚೋದಿಸತಕ್ಕಂಥ ಪ್ರಚಂಡವಾದ ಕಾಮದ ಪ್ರತಿಮೆಯಾಗಿ ನಿಲ್ಲುತ್ತದೆ ಎನ್ನುತ್ತಾರೆ ಅಭಿವ್ಯಕ್ತಿವಾದಿಗಳು. ಸೀತೆಯ ನುಡಿಯಲ್ಲಿ ರಾಮನೊಡನೆ ಎಂಬರ್ಥದ ನಿನ್ನೊಡನೆ ಎಂಬ ಅಧ್ಯಾಹಾರ ಕೂಡ ಇವರಿಗೆ ಅಪೇಕ್ಷಣೀಯವಲ್ಲ. ಈ ರೀತಿಯಾಗಿ ಯಾರ್ಯಾರು ಸೀತೆಯ ಪಾತ್ರದ ಮೇಲೆ ಕೆಟ್ಟ ಮಾತನ್ನಾಡ್ತಾರೋ ಅವರಿಗೆಲ್ಲ ಪ್ರತ್ಯುತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಹಿಂದೆ ಸೀತಾಯನ ಅಂತ ಒಂದು ಪುಸ್ತಕ ಬಂತು. ಪೋಲಂಕಿ ರಾಮಮೂರ್ತಿ ಅಂತ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿದ್ದರು ಮೈಸೂರು ಯೂನಿವರ್ಸಿಟಿನಲ್ಲಿ. ಅದಕ್ಕೆ ಪ್ರತಿಯಾಗಿ ಸೀತಾಯನ ಅಂತ ಇನ್ನೊಂದು ಆರ್ಟಿಕಲ್ ಬರೆದು ರಂಗನಾಥರವರು ಅದನ್ನು ಸಮಜಾಯಿಷಿ ಕೊಟ್ಟರು. ಸೀತೆ ಪಾತ್ರವನ್ನು ಹೇಗೆ ನೋಡಬೇಕು ಅನ್ನೋದಕ್ಕೆ ಒಂದು ಆರ್ಷವಾಗಿರ್ತಕ್ಕಂಥ ನಿಲುವನ್ನೇ ಅವರು ಪ್ರಸ್ತಾಪ ಮಾಡಿದರು. ಅಲ್ಲಿ ಹೇಳ್ತಾ ಬರ್ತಾವಾಗ ಒಂದು ಹೇಳ್ತಾರೆ ನೋಡಿ, ರಾವಣ ಸನ್ಯಾಸಿಗೆ ಸೀತೆ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಆಹಾರವನ್ನು ತಂದಿಟ್ಟು ಬ್ರಾಹ್ಮಣ ಉಪಭುಜ್ಯತಾಂ ಎನ್ನುತ್ತಾಳೆ. ಅತಿಥಿ ಸತ್ಕಾರ ಸೀತೆ ಹೇಗೆ ಮಾಡಿದ್ಲು ಅಂತ ರಾವಣನಿಗೆ. ತಾನು ಮಾತ್ರ ಉದ್ವಿಗ್ನಳಾಗಿ ರಾಮ ಲಕ್ಷ್ಮಣರನ್ನು ನಿರೀಕ್ಷಿಸುತ್ತಾ ಚಡಪಡಿಸುತ್ತಾ ಹೊರಗೆ ನೋಡುತ್ತಿರುತ್ತಾಳೆ. ನೀನು ಯಾರು ಎಂದು ರಾವಣ ಆರಂಭದಲ್ಲಿಯೇ ಮಾಡಿದ ಪ್ರಶ್ನೆಗೆ ಮುಂದಿನ ಸರ್ಗದಲ್ಲಿ ಉತ್ತರ, ಆಮೇಲೆ ಸತ್ಕಾರ. ಇದು ಕ್ರಮ. ಈ ಕ್ರಮ ಇಲ್ಲಿ ವ್ಯತ್ಯಾಸವಾಗಿರುವುದು ಯಾರಿಗಾದರೂ ಹೊಳೆಯುತ್ತದೆ. ರಾವಣ ಕಾಮುಕ ಭಾವನೆಗಳಿಂದ ಆಡಿದ ಮಾತುಗಳೆಲ್ಲ ಸ್ವಗತ. ಆತನ ಮನಸ್ಸಿನಲ್ಲಿ ಭಾವನೆಗಳು ಕೆರಳಿದವು ಎಂದು ಅರ್ಥವೇ ಹೊರತು ಸೀತೆಗೆ ಸಾಕ್ಷಾತ್ತಾಗಿ ಹೇಳಿದವು ಎಂಬುದಲ್ಲ. ಕಾವ್ಯವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ರೀತಿ ಇದು. ಹೇಗೆ ಕಾವ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತ ರಂಗನಾಥ್ ಶರ್ಮರು ಸ್ಪಷ್ಟವಾಗಿ ಹೇಳ್ತಾರೆ. ರಾವಣಾಸುರ ಜಂಬಾ ಕೊಚ್ಕೋತಾನೆ, ಸೀತೆ ನಾನು ಏನು ಅಂದ್ಕೊಂಡಿದ್ಯಾ, ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ. ಸೀತೆ ಒಂದೇ ಒಂದು ಮಾತು ಹೇಳ್ತಾಳೆ, ಅಪ್ಪ ಇಂದ್ರನ ಗೆದ್ದರೆ ಎಷ್ಟು ಬಿಟ್ಟರೆ ಎಷ್ಟಪ್ಪ, ನಿನ್ನ ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನಿನ್ನ ಇಂದ್ರಿಯವನ್ನು ಗೆದ್ದಿದ್ರೆ ನೀನ್ಯಾಕೆ ನನ್ನ ಹತ್ರ ಬರ್ತಾ ಇದ್ದೆ. ನಿನ್ನ ಹೆಂಡತಿ ಮಂಡೋದರಿ ನನ್ನಷ್ಟೇ ಪತಿವ್ರತೆ. ಅಹಲ್ಯಾ ದ್ರೌಪದಿ ತಾರ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆಯ ನಿತ್ಯ ಮಹಾಪಾತಕ ನಾಶನಂ. ಅದಕ್ಕೆ ಮಾತು ಬಂದಿರೋದು. ಅದಕ್ಕೆ ರಾವಣನ ಅಂತಃಪುರದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಮಂಡೋದರಿಯನ್ನೇ ಸೀತೆ ಅಂತ ಭ್ರಮಿಸಿಬಿಟ್ಟಿದ್ದು ಹನುಮಂತ. ನೆಗದ, ಕುಣಿದ, ಕುಪ್ಪಳಿಸ್ದ, ಜಿಗಿದ, ಬಾಲವನ್ನು ಮುಚ್ಚಿಟ್ಕೊಂಡ. ಯಾತಕ್ಕೆ ಇದೆಲ್ಲ ಆಗಿದ್ದು ಅಂದರೆ ಸಾಮ್ಯದಿಂದ. ಕೆಲವು ಅವಳಿ ಮಕ್ಕಳು ಒಂದೇ ತರಹ ಇರ್ತಾರೆ, ಯಾರು ಅಂತಲೇ ಗೊತ್ತಾಗೋದಿಲ್ಲ. ಅವರ ಅಮ್ಮ ಒಬ್ಬರಿಗೆ ಗೊತ್ತಾಗ್ಬೋದಷ್ಟೇ. ಈಗ ನೀವು ನೋಡಿರ್ಬೋದು ಟಿ ವಿನಲ್ಲಿ ರೂಪಾ ಮತ್ತು ದೀಪಾ ಅಂತ ಕಾಸರವಳ್ಳಿ ಸಿಸ್ಟರ್ಸ್ ಅಂತ ಹಾಡ್ತಾರೆ. ಅವರಿಬ್ಬರೂ ಕೂಡ ಅವಳಿ ಮಕ್ಕಳು. 85ನೇ ಇಸ್ವಿನಲ್ಲಿ ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ರು, BA. ಆಮೇಲೆ MA ಮಾಡೋದು, ಸೈಕಾಲಜಿ MA ಮಾಡಿದ್ರು. ಮದ್ರಾಸ್ಗೆ ಹೋಗಿ ಲಾಲ್ಗುಡಿ ಜಯರಾಮನ್ ಹತ್ರ ಸಂಗೀತ ಕಲ್ತ್ಕೊಂಡ್ರು. 1989ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು ನಂಬರ್ 1 ಕ್ರೆಸೆಂಟ್ ರೋಡಲ್ಲಿ ಇರ್ತಕ್ಕಂಥ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಅವಳಿ ಮಕ್ಕಳನ್ನು ಮದುವೆ ಆದರು. ಅವಳಿಗಳನ್ನು ಮದುವೆ ಆದರು. ಆವಾಗ ನೋಡಿದವರ ಹೇಳಿದ್ದೆ, ಏನ್ರಿ ಅವರು ಅವಳಿ ಮಕ್ಕಳು, ಇವರು ಅವಳಿ ಮಕ್ಕಳು,
ಯಾರ ಜೊತೆ ಹೋದರೂ ಯಾರಿಗೂ ಗೊತ್ತಾಗಲ್ವಲ್ರಿ ಅಂತ. ಸೊ ಹಾಗೆ ಅವಳಿಗಳನ್ನು ಮದುವೆ ಆಗ್ತಕ್ಕಂಥದ್ದು ಸಂದರ್ಭ ಅದೊಂಥರ ವಿಶೇಷ. ಸೀತಾ ಪಾರುಷ್ಯದ ಬಗ್ಗೆ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಶೋಕೋ ನಾಶಯತೆ ಧೈರ್ಯಂ, ಶೋಕೋ ನಾಶಯತೆ ಶ್ರುತಂ, ಶೋಕೋ ನಾಶಯತೆ ಸರ್ವಂ, ನಾಸ್ತಿ ಶೋಕ ಸಮೋ ರಿಪುಹು. ಎಂತಹ ಸುಭಾಷಿತ ಅಂದರೆ ಸುಭಾಷಿತಗಳು ಅಂತಲೇ ಮಾತಾಡ್ಬಿಡ್ಬೋದು. 3 ದಿವಸ ರಾಮಾಯಣದಲ್ಲಿ ಸುಭಾಷಿತಗಳು ಮುಗಿದಾಯ್ತು, ಇನ್ನೇನೂ ಬೇಕಿಲ್ಲ. ಎಂತೆಂಥ ಒಳ್ಳೆ ನುಡಿಗಳು ಇರತಕ್ಕಂಥದ್ದು ನೋಡಿ. ಜೀವನದಲ್ಲಿ ಪರಿಪಾಲನೆ ಮಾಡಿಕೊಳ್ಳೋದಕ್ಕೆ, ಸಚ್ಚಾರಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಆದರ್ಶವಾಗಿರ್ತಕ್ಕಂಥ ಕಾವ್ಯ. ಶೋಕವು ಧೈರ್ಯವನ್ನು ಕೆಡಿಸುತ್ತದೆ, ವಿವೇಕವನ್ನು ನಾಶ ಮಾಡುತ್ತದೆ. ಯಾವಾಗ ವಿವೇಕ ಹೋಯ್ತೋ ಮನುಷ್ಯ ಅಲ್ಲ, ಪ್ರಾಣಿ. ಅದಕ್ಕೆ ನಾವು ಬರೆಯೋವಾಗ ಸ್ವಲ್ಪ ನೋಡ್ಕೊಂಡು ಬರೀಬೇಕು. ಯಾವಾಗಲೂ ಕೂಡ ಒಂಚೂರು ಹ್ರಸ್ವ ದೀರ್ಘ ವ್ಯತ್ಯಾಸ ಆಗಿಬಿಟ್ರೆ ಎಷ್ಟು ಅರ್ಥ ವ್ಯತ್ಯಾಸ ಆಗಿಬಿಡತ್ತೆ ಅಂತ ಹೇಳಿದ್ರೆ ಅನರ್ಥವಾಗಿಬಿಡತ್ತೆ. ಮನುಷ್ಯ ಮೃಗದಿಂದ ಮೇಲೆ ಕೇಳಬೇಕು. ಮ್ಯಾನ್ ಶುಡ್ ರೈಸ್ ಫ್ರಮ್ ದ ಲೆವೆಲ್ ಆಫ್ ಕ್ರೀಚರ್ ಟು ಕ್ರಿಯೇಟರ್. ಯು ಆರ್ ನಾಟ್ ದ ಕ್ರೀಚರ್, ಯು ಆರ್ ದ ಕ್ರಿಯೇಟರ್. ವಿವೇಕಾನಂದರು ಹೇಳ್ತಾರೆ, ಮಾನವ ಪಶು ಸಮಾಜದಿಂದ ಮೇಲೆ ಹತ್ತಬೇಕು ಅಂದ್ರೇನು? ಸಮಾಜದಿಂದ ಸಮಾಜಕ್ಕೆ ಹತ್ತಬೇಕು ಅಂತ. ಸಮಾಜ ಅಂದರೆ ಪ್ರಾಣಿಗಳ ಸಮೂಹ, ಸಮಾಜ ಅಂದರೆ ಮಾನವರ ಸಮೂಹ. ನೋಡಿ, ನಾವು ಸಮಾಜಶಾಸ್ತ್ರ ಅಂತ ಬರೆಯುವಾಗ ಸೋಷಿಯಾಲಜಿಗೆ ತಪ್ಪಾಗ್ಬಿಟ್ಟು ಸಮಾಜಶಾಸ್ತ್ರ ಅಂತ ಬರೆದುಬಿಟ್ರೆ ಸೋಷಿಯಾಲಜಿ ಬಿಕಮ್ ಝುವಾಲಜಿ. ಏನೆಲ್ಲ ಪರಿವರ್ತನೆ ಮಾಡ್ತೀವಿ ನೋಡಿ ನಾವು. ಸೊ ಆಮೇಲೆ ನೋಡಿದ್ರೆ ನಮಗೆ ನಗು ಬರುತ್ತೆ, ಹೀಗೆ ಮಾಡಿದ್ದೀವಲ್ಲ ಅಂತ. ಹಾಗೆ ಇನ್ನು ಕೋಪದ ಬಗ್ಗೆ ಎಂಥ ಮಾತು ಹೇಳ್ತಾರೆ ನೋಡಿ. ಕ್ರುದ್ಧ ಪಾಪನ್ನ ಕುರ್ಯಾತ್ ಕಕ್ರುದ್ಧೋ ಹನ್ಯಾತ್ ಗುರೂನಪಿ ಕ್ರುದ್ಧ ವರಾಶಯ ವಾಚ ನರಸ್ಸಾಧೂನ ದೀಕ್ಷಿಪೇತ್. ಸಿಟ್ಟು ಬಂದಾಗ ಯಾವನು ಪಾಪ ಕಾರ್ಯವನ್ನು ಮಾಡದೇ ಇರ್ತಾನೆ? ಕ್ರುದ್ಧನಾದವನು ಗುರು ಹಿರಿಯರನ್ನು ಹೊಡೆದಾನು, ಕ್ರುದ್ಧನಾದವನು ಕ್ರೂರ ವಾಕ್ಯದಿಂದ ಸತ್ಪುರುಷರನ್ನು ನಿಂದಿಸುತ್ತಾನೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಏನು ಇದರಲ್ಲಿ ಅಂದರೆ, ಹನುಮಂತನ ಸಾಕ್ಷಿ ಏನು? ಅನಸೂಯ ಸಾಕ್ಷಿ, ಬ್ರಹ್ಮನ ಸಾಕ್ಷಿ, ಮಂಡೋದರಿಯ ಸಾಕ್ಷಿ, ಅಗ್ನಿ ಸಾಕ್ಷಿ, ರಾಮ ಸಾಕ್ಷಿ, ಮಹಾಕವಿಗಳ ಸಾಕ್ಷಿ, ಸೀತಾ ಪರಿತ್ಯಾಗ. ಇಷ್ಟು ಎಗರಿಸ್ಬಿಡ್ತಾ ಇದ್ದೀನಿ, ಯಾಕೆಂದರೆ 2 ನಿಮಿಷ ಇರೋದು, ಕೊನೆಗೆ ಬಂದುಬಿಟ್ಟೆ. ಸೊ ಆ ದೃಷ್ಟಿಯಿಂದ ಕೊನೆಯಲ್ಲಿ ನಾವು ನೋಡೋದಾದರೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಒಂದು ಮಾತು ಹೇಳ್ತಾರೆ, ದೇರ್ ಕ್ಯಾನ್ ಬಿ 100 ರಾಮಾಸ್ ಬಟ್ ದೇರ್ ಕ್ಯಾನ್ ಬಿ ಓನ್ಲಿ 1 ಸೀತಾ ಅಂತ. 100 ಜನ ರಾಮಂದ್ರೆ ಇರ್ಬೋದಂತೆ, ಆದರೆ ಸೀತೆ ಒಬ್ಬಳೇ ಇರ್ತಕ್ಕಂಥವಳು. ಆ ತರಹ ಪಾತ್ರ ನಭೂತೋ ನ ಭವಿಷ್ಯತಿ. ಅದಕ್ಕೆ ಹೇಳೋದು ಸೀತಾಯಾ ಚರಿತಂ ಮಹತ್. ಸೀತೆಯ ಚರಿತ್ರೆ ಎಂಬತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಈ ರೀತಿಯಾಗಿ ಸಮಗ್ರವಾಗಿರ್ತಕ್ಕಂತಹ ಈ ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಎಂಬತಕ್ಕಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಇದೇ ಸಭಾಂಗಣದಲ್ಲಿ ಪೂಜ್ಯರಾದಂಥ ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರು 26/4/1969 ಮಾಡಿದ ಉಪನ್ಯಾಸದ ಸಾರ DVಜಿಯವರ ಆದೇಶದಂತೆ ಅವರು ಬರ್ಕೊಟ್ಟಿರ್ತಕ್ಕಂತಹ ಭಾಷಣವನ್ನು ನಾನು ನಿಮಗೆ ಅಲ್ಲಲ್ಲಿ ಎಗರಿಸಿ, ಮೀಮಾಂಸಾ ಶಾಸ್ತ್ರದಲ್ಲಿ ಒಂದು ನ್ಯಾಯ ಇದೆ, ಗಚ್ಚದ ವ್ಯಾಖ್ಯಾನ ಅಂತ. ಇಲ್ಲಿ ಹೇಳೋದು, ಅಲ್ಲಿ ಎಗರಿಸೋದು, ಅಲ್ಲಿ ಓಡೋದು, ಅದೇ ನಾನು ಮಾಡಿರೋದು. ಅಂದ ಪ್ರಾಮಾಣಿಕವಾಗಿ ನಾನೇನು ಓದೋಕ್ಕಾಗಿಲ್ಲ, ಹೇಳಿಲ್ಲ, ದಯವಿಟ್ಟು ನನಗೆ ಕ್ಷಮಿಸಬೇಕು ಎಲ್ಲರೂ ಕೂಡ. ಇದನ್ನು ನೀವೇನಾದರೂ ನೀವೇ ಸ್ವಂತವಾಗಿ ಓದಿದರೆ ನಿಮಗೆ ನಿಜವಾಗಿರ್ತಕ್ಕಂಥ ಅನುಭವ ಅನ್ನೋದಾಗತ್ತೆ. ಆ ರೀತಿ ಆಗಲಿ ಎಂಬುದಾಗಿ ನಾನು ವಿನಮ್ರವಾಗಿ ಬೇಡಿಕೊಂಡು ಈ ಒಂದು ನನ್ನ ಗುರುಗಳಾಗಿರ್ತಕ್ಕಂಥ ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮನ ಬಗ್ಗೆ ಉಪನ್ಯಾಸ ಕೊಡೋದಕ್ಕೆ ಈ ರಂಗನಾಥನಿಗೆ ಅಪ್ಪಣೆ ಮಾಡಿ ಕರೆಸಿದ್ದರಿಂದ ನಾನು ವಿಶೇಷವಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಗೂ ಹಾಗೂ ಅದರ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಡಾಕ್ಟರ್ SR ರಾಮಸ್ವಾಮಿಯವರಿಗೂ, ತಮಗೂ ಹಾಗೂ ಸನ್ಮಿತ್ರ ರಾಮು ಅವರಿಗೂ ನಾನು ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಈ 3 ದಿನಗಳ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ರಾಮಾರ್ಪಣ ಮಸ್ತು.